ಎಲ್ರಿಗೂ ನಮಸ್ಕಾರ. ಇದು ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಇದು ನಮ್ಮ 59ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಕ್ಕಂಥವರು ನಮ್ಮ ಸಸ್ಯ ಸಂಜೀವಿನಿ ಔಷಧಿ ಹಾಗೂ ಸೌಗಂಧಿ ಸಸ್ಯಗಳ ಪಾಲುದಾರರ ಒಕ್ಕೂಟ ಅಂತಕ್ಕಂಥ ಒಂದು ಒಕ್ಕೂಟವನ್ನ ಮಾಡಿದೀವಿ. ಇದು ಅನ್ರಿಜಿಸ್ಟರ್ಡ್ ಮೇಡಮ್. ರಿಜಿಸ್ಟರ್ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕಿಂತ ಮೊದಲೇ ನಾವು ಕೆಲವೊಂದು ಏನೋ ರೈತರನ್ನ ಸಂಘಟಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಅಥವಾ ನಮ್ಮ ಒಕ್ಕೂಟದ ಉದ್ದೇಶಗಳನ್ನ ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದೀವಿ ಮೇಡಮ್. ಒಳ್ಳೇದು ಸರ್, ಒಳ್ಳೇದು. ಅದೊಂದು ನಿಟ್ಟಿನಲ್ಲೇ ಒಂದು ಕೆಲಸ ನಡೀತಾ ಇದೆ. ಈ ಒಂದು ಗುಂಪಲ್ಲಿ ಮೆಡಿಸಿನ್ ಪ್ಲಾಂಟ್ ಅಂತಕ್ಕಂಥ ಒಂದು ಪ್ರತ್ಯೇಕವಾದಂತಹ ಒಂದು ಏನು ನಾವು ಒಂದು ಗುಂಪನ್ನು ಮಾಡಿದಿವಿ. ಅದರಲ್ಲಿ ಸರಿಸುಮಾರು ಮಂದಿ ಎಲ್ಲ ರೈತರಿದ್ದಾರೆ, ಆಮೇಲೆ ಬೆಳೆಗಾರರಿದ್ದಾರೆ, ಆಮೇಲೆ ಬೀಜಗಳನ್ನ ಸಸ್ಯಗಳನ್ನ ಒದಗಿಸ್ತಾರಿದ್ದಾರೆ, ಕಂಪನಿಗಳಿದ್ದಾರೆ, ಬಳಕೆದಾರರಿದ್ದಾರೆ, ಆಮೇಲೆ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಏನ್ ನಾವು ಪ್ರತಿ ಶುಕ್ರವಾರ ಕರಿತೀವಲ್ಲ, ಆ ಶುಕ್ರವಾರದ ಏನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇದ್ದಾರೆ. ಹಾಗಾಗಿ ನಮ್ಮ ಈ ಕಾರ್ಯ ಚಟುವಟಿಕೆ ನಿರಂತರವಾಗಿ ನಡೀತಾ ಇದೆ. ಇದು ಆಕ್ಚುಲಿ ಮೇಡಮ್ ಇದು 59ನೇ ಕಾರ್ಯಕ್ರಮ. 59ನೇ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ, ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿ ಅಥವಾ ನಮ್ಮ ಔಷಧಿ ಪದ್ಧತಿಗಳು ಏನಿದಾವಲ್ಲ, ಅವು ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ಬೇಕು. ಆಮೇಲೆ ಅದನ್ನ ಜನರು ಹೆಚ್ಚಾಗಿ ಬಳಸ್ಬೇಕು. ಆಮೇಲೆ ಇದನ್ನ ಬೆಳಿತಕ್ಕಂತ ರೈತರು ಏನಿದಾರಲ್ಲ ಮೇಡಮ್, ಈಗ ಇರಬಹುದೇನೋ ಬಹಳ, ಬಟ್ ಅದ್ರ ಬೆಳಕಿಗೆ ಬರ್ತಾ ಇಲ್ವೋ ಅಥವಾ ಅವರು ಸಂಖ್ಯೆ ಕಡಿಮೆ ಇದೆಯೋ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ ಇದೆ. ಹೌದು, ಇದ್ದಾರೆ, ಅಲ್ಲಲ್ಲಿ ಇದ್ದಾರೆ, ಬಟ್ ಅವರು ಒಂದು ಏನೋ ಉತ್ತಮ ಮಟ್ಟದಲ್ಲಿ ಬೆಳೆದಿದ್ದಾರೆ. ಬಟ್ ಇನ್ನೂ ಅಂತವ್ರು ಇನ್ನೂ ಬೆಳಿಬೇಕು ಮತ್ತು ದೊಡ್ಡವರಾಗಬೇಕು. ಇನ್ನೂ ಬಹಳಷ್ಟು ಮಂದಿ ಈ ಒಂದು ಬೆಳೆಯಲ್ಲಿ ತೊಡಗಬೇಕು. ಯಾಕಂದ್ರೆ ಈ ಔಷಧೀಯ ಬೆಳೆಗಳನ್ನ ಬೆಳೆಯೋದು ಒಂದು ಲಾಭದಾಯಕ ಅಂತಾನು ನಾವು ಆಲ್ರೆಡಿ ಇದ್ರ ಬಗ್ಗೆ ತೀರ್ಮಾನ, ತಜ್ಞರು ಹೇಳ್ತಾರೆ. ಹೌದು, ಬೆಳಿಬೇಕು. ಯಾಕಂದ್ರೆ ಇದಕ್ಕೆ ಬೆಲೆಗಳು ಜಾಸ್ತಿ, ಬೆಳಿಲಿಕ್ಕೆ ಅನುಕೂಲ, ರೋಗಗಳು ಕಡಿಮೆ, ಆಮೇಲೆ ಫಲವತ್ತಾದ ಮಣ್ಣೇನು ಬೇಕಾಗಿಲ್ಲ. ಕಡಿಮೆ ಜಾಗದಲ್ಲಿ ಕೂಡ ಬೆಳಿಲಿಕ್ಕೆ ಅವಕಾಶ ಉಂಟಂತಕ್ಕಂಥ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಕಳೆದ 2024 ಜನವರಿಯಿಂದಲೂ ಕೂಡ ನಿರಂತರವಾಗಿ ಈ ಗೂಗಲ್ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ ಮೇಡಮ್. ಇದನ್ನ ಮೇನ್ ಉದ್ದೇಶ ಏನಂದ್ರೆ, ಈ ಔಷಧೀಯ ಬೆಳೆಗಳನ್ನ ಬೆಳಿತಕ್ಕಂಥ ರೈತರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಆಮೇಲೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಆಮೇಲೆ ಈ ನೀವೇನು ಇವತ್ತೇನೋ ಮಾಹಿತಿ ಕೊಡ್ತಾ ಇದ್ದೀರಲ್ವಾ, ನಮ್ಮ ಜನಸಾಮಾನ್ಯರು ಕೂಡ ಈ ಒಂದು ಔಷಧೀಯ ಬೆಳೆಗಳನ್ನ ತಮ್ಮಲ್ಲೇ ಇರ್ತಕ್ಕಂಥ ಸಣ್ಣದ ಜಾಗದಲ್ಲಾಗಿರ್ಬೋದು ಅಥವಾ ಕೈದೋಟದಲ್ಲಾದರೂ ಬೆಳ್ಕೊಂಡು ಅದನ್ನ ತಮ್ಮ ನಿರಂತರವಾದಂತ ಜೀವನದಲ್ಲಿ ಅದನ್ನ ಬಳಸ್ಬೇಕಂತಕ್ಕಂಥ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಮೇಡಮ್ ಕೆಲಸ ಮಾಡ್ತಾ ಇದೀವಿ. ಇದು 59ನೇ ಕಾರ್ಯಕ್ರಮ. ಇದಕ್ಕೆ ನಮ್ಮ ಜಗನ್ನಾಥ ರಾವ್ ಅವರ ಸಪೋರ್ಟ್ ಇದೆ. ಆಮೇಲೆ ಸಾಕಷ್ಟು ಸಂಸ್ಥೆಗಳು, ಆಮೇಲೆ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಕೈ ಜೋಡಿಸಿದಾರೆ ಮೇಡಮ್. ಹಾಗಾಗಿ ಹೌದು ಮೇಡಮ್. ಹಾಗಾಗಿ ತಮ್ಮನ್ನ ಒಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೆ ಮೇಡಮ್. ತಾವು ದಯವಿಟ್ಟು ಮುಂದುವರಿಸಿ ಮೇಡಮ್. ಈಗ ನೀವು ಮುಂದುವರಿಸಿ. ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ. ದಿನನಿತ್ಯ ಬಳಸುವಂತಹ ವಸ್ತುಗಳು. ನಿಮ್ಮ ವಿಡಿಯೋ ಆನ್ ಮಾಡಬಹುದು, ಅಭ್ಯಂತರ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ನಂಗೆ ಬರುತ್ತಾ? ವಿಡಿಯೋ ಆನ್ ಮಾಡಬಹುದು. ಅಲ್ಲಿ ಕ್ಯಾಮ್ರಾ ಇರುತ್ತೆ, ಕ್ರಾಸ್ ಅನ್ನ ತೆಗೆದ್ರೆ ಬರುತ್ತೆ ನಿಮ್ಗೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಮೊಬೈಲ್ ಯೂಸ್ ಮಾಡ್ತಾ ಇದೀರಾ ಮೇಡಮ್? ಹೌದೌದು. ಮೋನಿಕಾ ನಮಸ್ಕಾರ. ನೋಡು, ಆಗಲೇ ಮಾಡಿದ್ರಿ, ತೊಂದರೆ ಇದ್ರೆ ಬೇಡ. ಯಾಕಂದ್ರೆ ನಿಮ್ಗೆ ಅದು ಕ್ಯಾಮ್ರಾ ಆನ್ ಮಾಡ್ರಿ ಮೇಡಮ್. ಪಕ್ಕದಲ್ಲೇನೆ ಸ್ಪೀಕರ್ ಪಕ್ಕದಲ್ಲೇ ಕ್ಯಾಮ್ರಾ ಇರುತ್ತೆ ನೋಡಿ, ಕೆಳಗಡೆ ಬಾಟಮ್ ಅಲ್ಲಿ ಇರುತ್ತೆ ನೋಡ್ರಿ. ರೆಡ್ ಬಟನ್ ಆಫ್ ಮಾಡೋದು. ಕಟ್ ಆಗ್ಬಿಡ್ತೀನಿ. ಬೇಡ, ನೀವು ಮಾತಾಡಿ ಮೇಡಮ್. ಅವ್ರಿಗೆ ಸ್ವಲ್ಪ ಅದು ಮೊಬೈಲ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಇದು ನಂದಲ್ಲ, ಹಾಗಾಗಿ ಬೇರೆ ಮೊಬೈಲ್ ಇಂದ ಕನೆಕ್ಟ್ ಆಗಿದ್ದಾರೆ. ಪಾಪ ಅವರ ಮೊಬೈಲ್ ತುಂಬಾ ತೊಂದರೆಯಲ್ಲಿದೆ, ಹಾಗಾಗಿ ಬೇರೆ ಮೊಬೈಲ್ ಇಂದ
ಜಾಯ್ನ್ ಆಗಿದ್ದಾರೆ. ಮಂಜುಳಾ ಮೇಡಮ್ ಮಾತಾಡಿ ಮೇಡಮ್, ಕೇಳಿಸುತ್ತೆ ಓಕೆ ಮಾತಾಡಿ. ಸರ್, ಓಕೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಿಡಮೂಲಿಕೆಗಳನ್ನ ಬಳಸುವುದು ಮತ್ತೆ ಉಳಿಸುವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಶ್ಲೋಕದ ಮುಖಾಂತರ ಪ್ರಾರಂಭ ಮಾಡ್ತೀನಿ. ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ರುದ್ರ ರೂಪಾಯ ವೃಕ್ಷರಾಜ ನಮೋ ನಮಃ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾಃ ಯದಾಗ್ರೆ ಸರ್ವವೇದಶ್ಚ ತುಳಸೀಂ ತಾಂ ನಮಾಮ್ಯಹಂ. ನಮಸ್ತುಳಸಿ ಕಲ್ಯಾಣಿ ನಮೋ ನಮೋ ವಿಷ್ಣುಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮೋ ಸಂಪತ್ ಪ್ರದಾಯಿಕೆ. ಸೊ ಇದು ಎರಡು ಶ್ಲೋಕಗಳು ಸಹ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಗಿಡಗಳು. ಅಂದ್ರೆ ಒಂದು ಅರಳಿ ಮರ, ಮತ್ತೊಂದು ತುಳಸಿ ಗಿಡ. ಇವೆರಡು ಸಹ ನಮ್ಮ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿ ಇರುವಂತಹದ್ದು. ಹಾಗಾಗಿ ಇವೆರಡರ ಮುಖಾಂತರವಾಗಿ ಪ್ರಾರ್ಥನೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನ ಹೇಳ್ತೇನೆ. ಪ್ರತಿಯೊಂದು ಜೀವಿಗೂ ಸಹ ಆಹಾರ ಬೇಕೇ ಬೇಕು. ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡಿಕೊಳ್ತವೆ. ಆದ್ರೆ ಪ್ರಾಣಿ ಪಶು ಪಕ್ಷಿಗಳಿಗೆ ಸಸ್ಯಗಳಿಂದಲೇ ಆಹಾರ ದೊರೆಯಬೇಕು. ಪ್ರಕೃತಿಯಲ್ಲಿ ಎಲ್ಲಾ ಪ್ರದೇಶದಲ್ಲಿ ಜಲ ಸಂಪತ್ತು, ಸಸ್ಯ ಸಂಪತ್ತು ಒಂದೇ ರೀತಿಯಾಗಿ ಇರೋದಿಲ್ಲ. ಅಂದ್ರೆ ಆಯಾ ಹವಾಮಾನಕ್ಕೆ ತಕ್ಕ ಹಾಗೆ ಬೆಳೆಗಳನ್ನ ಅಥವಾ ಸಸ್ಯ ಸಂಪತ್ತು ಬೆಳೀತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಇರುವಂತಹ ಸಸ್ಯಗಳನ್ನ ನಮ್ಮ ಜೀವನದಲ್ಲಿ ನಿತ್ಯ ಬಳಕೆ ಮಾಡಿಕೊಂಡು ಆರೋಗ್ಯವನ್ನ ಸುಧಾರಿಸಿಕೊಳ್ಳುವಂತಹದ್ದೇ ಪ್ರಮುಖವಾದದ್ದು. ಶರೀರ ಮಾಧ್ಯಂ ಕಲು ಧರ್ಮ ಸಾಧನಂ ಅಂತ ಹೇಳ್ತೀವಿ. ಈ ಶರೀರ ಚೆನ್ನಾಗಿದ್ದರೆ ಮಾತ್ರ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುವ ಹಾಗೆ ಈ ಶರೀರವನ್ನು ನಾವು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ದಿನಚರ್ಯೆ ಮತ್ತು ಋತಚರ್ಯೆಗಳಿಗೆ ಸರಿಯಾಗಿ ನಮ್ಮ ಜೀವನವನ್ನ ಅಳವಡಿಸಿಕೊಂಡಾಗ ಮಾತ್ರ ಇದೆಲ್ಲ ಸರಿ ಹೋಗುತ್ತೆ ಅಂತೇಳಿ ಅನ್ಕೊಳ್ಬಹುದು. ಹಾಗೇನೆ ಯಾವುದೇ ಒಂದು ಸಸ್ಯವನ್ನ ನಾವು ನೋಡಿದಾಕ್ಷಣ ಇದು ಹೀಗಿರಬಹುದು ಅಂತ ಆಲೋಚನೆ ಮಾಡೋದಕ್ಕಿಂತ ಅದರ ಉಪಯೋಗ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳಿ. ಅಂದ್ರೆ ಹಿಂದಿನಿಂದ ಬಂದಂತಹ ಅಥವಾ ನಮ್ಮ ಜಾನಪದ ವೈದ್ಯದಲ್ಲಿ ಇರಬಹುದು, ಆಯುರ್ವೇದದಲ್ಲಿ ಇರಬಹುದು, ಅಥವಾ ಒಬ್ರಿಂದ ಒಬ್ರಿಗೆ ಹರಡಿಕೊಂಡು ಬಂದಂತಹ ವಿಷಯಗಳಿರಬಹುದು. ಇವೆಲ್ಲವನ್ನು ನಾವು ಅವಲೋಕಿಸಿದಾಗ ಮನೆ ಮುಂದೆ ಇರುವ ಜಾಗದಲ್ಲಿಯೇ ಹೆಚ್ಚು ಗಿಡಗಳನ್ನ ಬೆಳೆಸ್ಕೊಂಡು ಅದು ಔಷಧಿನೂ ಆಗಬಹುದು, ಆಹಾರವೂ ಆಗಬಹುದು. ಈ ರೀತಿಯಾಗಿ ಬೆಳೆಸ್ಕೊಂಡಾಗ ಅದನ್ನ ಉಳಿಸಿ ಮತ್ತು ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಪ್ರಚುರಪಡಿಸಿ ಅವು ಉಳಿಯುವ ಹಾಗೆ ಮಾಡುವಂತಹದ್ದು ಎಲ್ಲರ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಗಿಡಗಳನ್ನ ಬೆಳೆಸೋದು ಹವ್ಯಾಸವಾಗಿಯೂ ಆಗಬಹುದು, ಮತ್ತೊಂದು ಅದು ಲಾಭದಾಯಕವಾಗಿ ಆಗುವಂತಹ ಕ್ರಿಯೆಯೂ ಆಗಬಹುದು. ಒಂದು ಜೀವನದಲ್ಲಿ ಜೀವನೋತ್ಸಾಹ ಮೂಡಬೇಕು, ಅದರ ಜೊತೆಯಲ್ಲಿ ಜೀವನ ಉಪಾಯವೂ ಆಗಬೇಕು, ಮತ್ತೊಂದು ಲೋಕೋಪಕಾರವೂ ಆಗಬೇಕು. ಈ ಮೂರನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಸಸ್ಯಗಳನ್ನ ವೃದ್ಧಿಪಡಿಸಿದ್ದೇ ಆದ್ರೆ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಗಿಡಗಳ ಬಗ್ಗೆ ಯಾವ್ಯಾವ ಗಿಡ ನಮ್ಮ ಸುತ್ತಮುತ್ತ ಇವೆ ಸ್ವಲ್ಪ ಆಚೆ ಈಚೆ ನೋಡಿದ್ರೆ ಬೇಕಾದಷ್ಟು ಗಿಡಗಳು ಕಾಣಿಸುತ್ತೆ. ಅದನ್ನ ಎಷ್ಟು ಮಟ್ಟಿಗೆ ಬಳಸ್ತಾ ಇದ್ದೀವಿ ಅನ್ನೋದನ್ನ ಅವಲೋಕಿಸಿದ್ರೆ ಕ್ವಚಿತ್ ಅಂತ ಅನ್ಸುತ್ತೆ ನನಗೆ ಈ ಇತ್ತೀಚಿನ ದಿನಗಳಲ್ಲಿ. ಮೊದಲಾದ್ರೆ ಎಲ್ಲಾ ಕಡೆಗೂ ಯಾವ್ಯಾವ ಗಿಡಗಳು ಸಿಗ್ತದೆ ಅಥವಾ ಸೊಪ್ಪುಗಳು ಸಿಗ್ತದೆ, ಹೂವು ಸಿಗುತ್ತೆ, ಹಣ್ಣು ಸಿಗುತ್ತೆ, ಅದೆಲ್ಲವನ್ನ ಬಳಕೆ ಮಾಡ್ಕೊಂಡು ಜೀವನವನ್ನ ಸುಗಮವಾಗಿ ನಡೆಸ್ತಾ ಇದ್ರು. ಸರಳವಾದಂತ ಜೀವನ ಆಗಿತ್ತು. ಈಗೆಲ್ಲ ಜೀವನ ಒಂದ್ ರೀತಿ ಕಾಂಪ್ಲಿಕೇಟೆಡ್ ಆದ್ರಿಂದ ಎಲ್ಲೆಲ್ಲಿದೋ ಸಿಗ್ತದೆ, ಎಲ್ಲಾ ಆಹಾರವನ್ನು ತಗೊಳ್ತೀವಿ. ಹೀಗಾಗಿ ನಮ್ಮ ಜೀವನ ಅಸ್ತವ್ಯಸ್ತ ಆಗಿರೋದಂತ ಖಂಡಿತ. ಸೊ ಹಾಗಾಗಿ ನಮ್ಮ ಸುತ್ತ ಅಥವಾ ನಮ್ಮ ಮನೆಯ ಹತ್ತಿರ ಜಾಗ ಇದ್ರೆ ಹೊಲ ಗದ್ದೆಗಳಲ್ಲಿ ಬೆಳೆಯುವಂತಹ ಸಸ್ಯಗಳ ಹೆಸರುಗಳನ್ನ ಹೇಳಿ ಅನಂತರ ಮುಂದೆ ಒಂದೊಂದು ಏನೇನು ಅದರಿಂದ ಆಗಬಹುದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ.
ಸುಮಾರಾಗಿ ನಾನು ಇವತ್ತು ಬರ್ಕೊಂಡು ಬಂದಿರುವಂತಹ ಅಥವಾ ಹೇಳುವಂತಹ ಸಸ್ಯಗಳು ಎಲ್ರಿಗೂ ಪರಿಚಿತ ಇರುವಂತಹದ್ದೇ. ಮನೆಯ ಹತ್ತಿರನೇ ಬೆಳೆಯಬಹುದು, ಕಡಿಮೆ ಜಾಗದಲ್ಲಿ ಬೆಳಿಬಹುದು, ಕಡಿಮೆ ನೀರಿನಲ್ಲಿ ಬೆಳಿಬಹುದು. ಹಾಗಾಗಿ ಅಂತಹ ಸಸ್ಯಗಳನ್ನೇ ಆರಿಸ್ಕೊಂಡಿದ್ದೀನಿ ಹೆಚ್ಚಾಗಿ. ಮೊದಲನೇದಾಗಿ ಎಲ್ರಿಗೂ ತಿಳಿದಿರುವ ಹಾಗೆ ಅರಿಶಿಣವನ್ನ ಮನೆಯಲ್ಲೂ ಬೆಳಿಬಹುದು, ಹೊಲದಲ್ಲಿಯೂ ಬೆಳಿಬಹುದು. ಇದರಿಂದ ಹೆಚ್ಚು ಲಾಭವೂ ಇದೆ. ಹಾಗಾಗಿ ಇದು ಸಾಂಪ್ರದಾಯಿಕವಾದಂತಹ ಗಿಡವೂ ಹೌದು. ಅಂದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ನಾವು ಅರಿಶಿಣವನ್ನ ಬಳಸ್ತೀವಿ. ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಇದು ಆಕ್ಸಿಡೆಂಟ್ ಆಗಿ ಇದನ್ನ ಉಪಯೋಗ ಮಾಡ್ಕೊಳ್ತೀವಿ, ಆಂಟಿ ಆಕ್ಸಿಡೆಂಟ್ ಆಗಿ ಮಾಡ್ಕೊಳ್ತೀವಿ. ಸೊ ಇದು ಕ್ರಿಮಿನಾಶಕವೂ ಹೌದು. ಚರ್ಮ ರೋಗಕ್ಕೆ ತುಂಬಾ ಅವಶ್ಯಕವಾಗಿರುವಂತಹದ್ದು. ಚರ್ಮ ಕಾಂತಿಯನ್ನು ಕೂಡ ಉಪಯೋಗ ಹೆಚ್ಚಾಗಿ ಮಾಡುವಂತಹದ್ದು ಈ ಅರಿಶಿಣದಿಂದ ಆಗತ್ತೆ. ಸೊ ನೆಗಡೆ ಆಗ್ಲಿ, ಕೆಮ್ಮಾಗ್ಲಿ, ಜ್ವರ ಬಂದಾಗ್ಲಿ, ಯಾವುದೇ ಒಂದು ಕಷಾಯ ಮಾಡ್ಬೇಕಾದ್ರೆ ಈ ಅರಿಶಿಣ ಪುಡಿಯನ್ನ ಸೇರಿಸಿ ಮಾಡುವಂತಹದ್ದು ಕ್ರಮ ಮೊದಲಿಂದನೂ ಇದೆ. ಸೊ ಹಾಗಾಗಿ ಅರಿಶಿಣವನ್ನ ನಾವು ಮನೆಯಲ್ಲಿ ಕಡಿಮೆ ಜಾಗ ಇದ್ರೂ ಪಾಟಲ್ಲಿ ಬೆಳ್ಕೊಳ್ಬಹುದು, ಅಥವಾ ಜಾಗ ಸ್ವಲ್ಪ ಇದ್ರೆ ಅದರಲ್ಲೇ ಬೆಳಿಬಹುದು. ಇದು ಹೆಚ್ಚು ಮೌಲ್ಯಯುತವಾದಂತಹ ಗಿಡ ಅಂತ ಹೇಳಿ. ಹಾಗೇನೆ ತುಳಸಿ ಎಲ್ರಿಗೂ ಗೊತ್ತಿರುವಂತಹದ್ದು. ಎಲ್ರ ಮನೆಯಲ್ಲೂ ತುಳಸಿ ಇರ್ತದೆ, ಆದ್ರೆ ಎಲ್ರು ಪೂಜೆ ಮಾಡ್ತೀವಿ ಅಷ್ಟೇ. ಆದ್ರೆ ಅದ್ರ ಉಪಯೋಗವನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇಲ್ಲ. ಸೊ ಅದನ್ನ ನಾವು ಹೊಲಗಳಲ್ಲಿ ಹಾಕೊಂಡ್ರೆ ಇವತ್ತಿನ ಕಾಲದಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ಸಸ್ಯಗಳಲ್ಲಿ ತುಳಸಿಯೂ ಒಂದಾಗಿದೆ. ಮಾರ್ಕೆಟ್ ನಲ್ಲಿ ತುಂಬಾ ಬೆಲೆ ಇದೆ ಇದಕ್ಕೆ. ಪ್ರತಿ ಒಂದು ಹೊಲದಲ್ಲಿಯೂ ಬದುಗಳಲ್ಲಿ ಇದನ್ನ ಹಾಕೊಂಡಿದ್ದೇ ಆದ್ರೆ, ಅಥವಾ ಎಲ್ಲಿ ಜಾಗ ಮನೆ ಹತ್ರ ಇರುತ್ತೆ ಅಥವಾ ಅಕ್ಕಪಕ್ಕದಲ್ಲಿ ಇದ್ರೆ ಸ್ವಲ್ಪ ಅಂತಹ ಕಡೆ ಎಲ್ಲ ತುಳಸಿಯನ್ನ ಹಾಕೊಂಡ್ರೆ ಹೆಚ್ಚು ಉಪಯೋಗ ಆಗುತ್ತೆ. ಇದು ಕ್ರಿಮಿನಾಶಕವೂ ಹೌದು. ಇದನ್ನ ಸರ್ವ ರೋಗ ನಿವಾರಣಿ ಅಂತಾನೂ ಆಯುರ್ವೇದದಲ್ಲಿ ಬಣ್ಣಿಸಲಾಗಿದೆ. ಸೊ ಹಾಗಾಗಿ ಇದರಲ್ಲಿ ಕೆಮ್ಮು, ನೆಗಡೆ, ಜ್ವರ, ಕಫ ಈ ತರದ್ದೆಲ್ಲದಕ್ಕೂ ಕಷಾಯದ ರೂಪದಲ್ಲಿ, ಚೂರ್ಣದ ರೂಪದಲ್ಲಿ, ಲೇಹದ ರೂಪದಲ್ಲಿ ಎಲ್ಲ ಇದನ್ನ ಬಳಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ತುಳಸಿಯನ್ನ ಹೆಚ್ಚು ಜನರು ಪೂಜೆ ಮಾಡೋದಿರ್ಲಿ, ಅದು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಇದನ್ನ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ. ಮತ್ತೊಂದು ಅಮೃತ ಬಳ್ಳಿ. ಇದಕ್ಕೇನ್ ಜಾಸ್ತಿ ಜಾಗ ಬೇಕಾಗಿಲ್ಲ, ಒಂದು ಪಾಟಲ್ಲಿ ಹಾಕಿದ್ರೆ ಸಾಕು, ಸಾಕಷ್ಟು ಎತ್ತರವಾಗಿ ಬೆಳೆಯುತ್ತೆ. ಇದಕ್ಕೆ ಜಾಸ್ತಿ ಜಾಗ ಬೇಕಾಗಿಲ್ಲ, ನೀರೇನ್ ಜಾಸ್ತಿ ಬೇಕಾಗಿಲ್ಲ. ಇದ್ರದ್ದು ಬಹಳ ಅಮೃತ ಅನ್ನೋದೇ ಹೆಸರೇ ಚೆನ್ನಾಗಿದೆ, ಮೃತವಲ್ಲದ್ದು ಅಮೃತ ಅಂತ ಹೇಳಿ. ಅನೇಕ ರೋಗಗಳಿಗೆ ಇದನ್ನ ನಾವು ಬಳಕೆ ಮಾಡ್ಕೊಳ್ಬಹುದು. ಕಾಂಡವನ್ನ ನಮ್ಮ ಕಿರು ಬೆರಳಿನ ದಪ್ಪದಷ್ಟಾದಂತಹ ಕಾಂಡಗಳನ್ನ 2 ಇಂಚಿನಷ್ಟು ಕಟ್ ಮಾಡಿ ಒಣಗಿಸಿ ಅದರಿಂದ ಪುಡಿಯನ್ನ ಮಾಡಿ ಅದನ್ನ ಬಳಕೆಯನ್ನು ನಾವು ಮಾಡ್ಕೊಳ್ಬಹುದು. ಇದನ್ನ ನಾವು ಈ ತರದ್ರಲ್ಲಿ ಎಲ್ಲ ಅಂದ್ರೆ ಸ್ವಲ್ಪ ಆಯುರ್ವೇದ ವೈದ್ಯರು ಇದಕ್ಕೆ ಹೆಚ್ಚು ಗಮನ ಕೊಟ್ರೆ, ಅಥವಾ ಅದರ ಉಪಯೋಗವನ್ನ ಜನರಿಗೆ ತಿಳಿಸಿದ್ರೆ ಇನ್ನೂ ಹೆಚ್ಚಾಗಿ ಜನ ಬೆಳ್ಕೊಳ್ತಾರೆ. ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಕಷಾಯ ಇದ್ರದ್ದು ಕುಡಿದ್ರೆ ಕಾಲಿನ ನೋವು, ಅಂದ್ರೆ ಏನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಮೊಣಕಾಲು ಹಿಡ್ಕೊಳ್ಳೋದು ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಆಮೇಲೆ ಕೆಮ್ಮಿಗೆ ಇದನ್ನು ಉಪಯೋಗಿಸ್ತಾರೆ, ಜ್ವರ ಬಂದಾಗ ಉಪಯೋಗಿಸ್ತಾರೆ. ಸೊ ಮಧುಮೇಹಕ್ಕಂತೂ ಇದ್ರ ಎಲೆಗಳನ್ನ ಪ್ರತಿದಿನ ತಿನ್ರಿ ಅಂತ ಹೇಳಿ ಡಾಕ್ಟರ್ಗಳೆಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅಮೃತ ಬಳ್ಳಿ ಬಹಳ ಎಲ್ಲಾ ಕಡೆಗೂ ಕಾಣಿಸುತ್ತೆ, ಆದ್ರೆ ಅದ್ರ ಉಪಯೋಗ ಮಾತ್ರ ಜನರಿಗೆ ಬಹಳ ಕಡಿಮೆ ಅಂತ ಅನ್ಕೊಳ್ತೀನಿ. ಈಗ ಸ್ವಲ್ಪ ಪರವಾಗಿಲ್ಲ, ಒಂದು ಎಚ್ಚರಿಕೆ ಬಂದ್ಮೇಲೆ ಅದನ್ನ ಉಪಯೋಗ ಮಾಡುವಂತಹದ್ದು ಸಹ ಆಗಿದೆ. ಆದಾಯದ ದೃಷ್ಟಿಯಿಂದ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಪೌಡರ್ ಮಾಡಿ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿ. ಹಾಗೇನೆ ಒಂದೆಲಗ ಎಲ್ರಿಗೂ ಗೊತ್ತಿದೆ, ಬ್ರಾಹ್ಮಿ ಅಂತ ಹೇಳ್ತೀವಿ ಇದನ್ನ. ಇದು ಜ್ಞಾಪಕ ಶಕ್ತಿಗೆ, ನರಗಳ ವೀಕ್ನೆಸ್ಸಿಗೆ ಇದನ್ನ ಬಳಸ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಬೆಳಗ್ಗೆ 1 ಚಮಚ ಬ್ರಾಹ್ಮಿ ರಸ ಮತ್ತು 1 ಚಮಚ ಜೇನುತುಪ್ಪ ಪ್ರತಿದಿನ ತಗೊಂಡಂತಹ ಅಥವಾ ಮಕ್ಕಳಿಗೆ ಅದನ್ನ ಸೇವನೆ ಮಾಡ್ಲಿಕ್ಕೆ ಕೊಟ್ರೆ ನರಗಳ ದೌರ್ಬಲ್ಯ ಕಡಿಮೆ ಆಗತ್ತೆ. ಇದೆಲ್ಲವೂ ಸಹ ಇದರಿಂದ ಆಗುವಂತದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಶವರ್ಧನಕ್ಕಾಗಿ ಇದನ್ನ ಬಳಸ್ತಾ ಇದ್ದಾರೆ. ಇದು ನೀರು ಎಲ್ಲೆಲ್ಲಿ ಹೆಚ್ಚಾಗಿ ಇರುತ್ತೋ ಅಲ್ಲಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಮನೆಗಳಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಟಬ್ಗಳಂತದೇನಾದ್ರು ಇದ್ರೆ ಸ್ವಲ್ಪ ಮಣ್ಣು ಅಥವಾ ಮರಳು ಹಾಕಿ ಸ್ವಲ್ಪ ನೀರನ್ನ ಹಾಕ್ತಾ ಹೋದ್ರೆ ಚೆನ್ನಾಗಿ ಇದನ್ನು ಬೆಳಿಬಹುದು. ಇದರಲ್ಲಿ 2 ರೀತಿ ಇದೆ. ಒಂದು ಹೈಬ್ರಿಡ್ ಅಂತಲೇ ತುಂಬಾ ಹಸಿರಾಗಿರುವಂತಹ ಎಲೆ ಅಗಲ ಇರುತ್ತೆ. ಇನ್ನ ಸಾಧಾರಣವಾಗಿ ಇರುವಂತಹದ್ದು ಸಣ್ಣ ಎಲೆಗಳನ್ನು, ಒಂದು ಗಿಡಕ್ಕೆ ಒಂದೇ ಎಲೆ ಇರೋದ್ರಿಂದ ಇದನ್ನು ಒಂದೆಲಗ ಅಂತ ಕರೀತಾರೆ. ಸಾರಸ್ವತ ಲೇಹ ಅಂತೇಳಿ ಇದಕ್ಕೆ ಬ್ರಾಹ್ಮಿ ಎಲೆಗಳ ಜೊತೆ ಅನೇಕ ವಿಧವಾದಂತಹ
ವಸ್ತುಗಳನ್ನ ಸೇರಿಸಿ, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನ ಸೇರಿಸಿ ಮಾಡಿ ಅದನ್ನ ಪ್ರತಿದಿನ ತಗೊಂಡ್ರೆ ಉಗ್ಗು ಕಡಿಮೆ ಆಗುವಂತಹದ್ದು, ನರಗಳ ದೌರ್ಬಲ್ಯ ಕಡಿಮೆ ಆಗುವಂತಹದ್ದು, ಈ ತರದ್ದೆಲ್ಲ ಇದರಲ್ಲಿ ನಾವು ಮಾಡ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಬೆಳಿಬಹುದು. ಇದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಇದ್ರದ್ದು ಪೌಡ್ರನ್ನ ಸಿಗ್ತದೆ. ಆ ರೀತಿಯಾಗಿ ಪೌಡರ್ ಮಾಡಿ, ಅಂದ್ರೆ ಸೆಕೆಂಡರಿ ಪ್ರಾಡಕ್ಟ್ ಆಗಿ ಮಾಡುವಂತಹದ್ದೇ ಹೆಚ್ಚು ಲಾಭಕರ ಅಂತ ರೈತರಿಗೆ. ಅದೇ ರೀತಿ ಬಸಳೆ ಅಂತ ಎಲ್ರಿಗೂ ಗೊತ್ತಿರೋ ಅಂತಹದ್ದೇ. ಇದು ಹೆಚ್ಚು ಕ್ಯಾಲ್ಸಿಯಂ ಇರುವಂತಹದ್ದು, ಕಣ್ಣಿಗೆ ತುಂಬಾ ಒಳ್ಳೆ ಅದು. ಮತ್ತೆ ಅಲ್ಸರ್ ಆದ್ರೆ ಬಾಯಿಯ ಹುಣ್ಣು ಅಂತ ಹೇಳ್ತೀವಲ್ಲ, ಅದಕ್ಕೆ 2 ಎಲೆ ತಿಂದ್ಬಿಟ್ಟು 10 ನಿಮಿಷ ಬಿಟ್ರೆ ಅದು ಕಡಿಮೆ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಇದನ್ನ ಚೆನ್ನಾಗಿ ನಾವು ಬಳಸ್ಕೊಳ್ಬಹುದು. 100 ಗ್ರಾಂ ಎಲೆಯನ್ನ ತಗೊಂಡು ಹಬೆಯಲ್ಲಿ ಬೇಯಿಸಿ ಅದಕ್ಕೆ 1 ಚಮಚ ತುಪ್ಪ ಹಾಕಿ ಪ್ರತಿದಿನ ಅದನ್ನ ಬಳಸ್ತಾ ಹೋದ್ರೆ ಕಣ್ಣಿನ ದೃಷ್ಟಿನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಸಳೆಯನ್ನ ಹೆಚ್ಚಾಗಿ ಬೆಳಿಬಹುದು. ಮನೆ ಹತ್ತಿರನೇ 1 ಪಾಟಲ್ಲಿ ಹಾಕಿದ್ರೆ ಅಲಂಕಾರಿಕವಾಗಿಯೂ ಮನೆ ಹತ್ರ ಕಾಣಿಸುತ್ತೆ. ಹಾಗೆ ಅಮೃತ ಬಳ್ಳಿ ಮತ್ತು ಬಾಯಿ ಬಸಳೆ ಸೊಪ್ಪನ್ನ ಕೋತಿಗಳು ಯಾವ್ದು ತಿನ್ನೋದಿಲ್ಲ. ಹಾಗಾಗಿ ಅದು ಅಂದ್ರೆ ಕೋತಿಗಳು ಇರುವಂತ ಜಾಗದಲ್ಲಿಯೂ ಸಹ ಇದನ್ನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ವಿಳ್ಯದೆಲೆ ಎಲ್ರಿಗೂ ಗೊತ್ತಿರುವಂತಹದ್ದೇ, ಇಲ್ಲಿ ಹೊಸದ್ ಯಾವ್ದು ನಾನು ಹೇಳ್ತಾ ಇಲ್ಲ. ಹಿಂದಿನಿಂದ ಸಾಂಪ್ರದಾಯಿಕವಾಗಿ ಬಂದಂತಹ ವಿಳ್ಯದೆಲೆಯಲ್ಲಿ ಹೆಣ್ಮಕ್ಳಿಗೆ ಅದನ್ನ ತಾಂಬೂಲದ ರೂಪದಲ್ಲಿ ಕೊಡುವಂತದ್ದು ಮೊದ್ಲಿಂದನೂ ಬಂದಿದೆ. ಅಂದ್ರೆ ಹೆಣ್ಮಕ್ಳಿಗೆ ಕ್ಯಾಲ್ಸಿಯಂ ಕಡಿಮೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಇದನ್ನ ಬಳಸ್ತಾ ಇರುವಂತಹದ್ದು. ಸೊ ಇದು ಕೂಡ ಹೆಚ್ಚಾಗಿ ನಾವು ಮನೆಯಲ್ಲಿ ಬೆಳ್ಕೊಳ್ಬಹುದು. ಇನ್ನು ಹೊಲದಲ್ಲಿ ಆದ್ರೆ ಸ್ವಲ್ಪ ನೀರು ಹೆಚ್ಚಿರುವಂತ ಕಡೆ, ತಂಪು ಜಾಗ ಇರುವಂತಹ ಕಡೆ ವೀಳ್ಯದೆಲೆಯನ್ನ ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಇದಂತೂ ಇದು ಹೆಚ್ಚು ಮಾರಾಟ ಮಾಡ್ಲಿಕ್ಕೆ ಒಳ್ಳೆಯ ಬೆಲೆಯೂ ಕೂಡ ಇದೆ. ಕಡಿಮೆ ಜಾಗದಲ್ಲಿ ಕೂಡ ಇದನ್ನ ಬೆಳಿಬಹುದು. ಮನೆ ಪೂರ್ತಕ್ಕಾದ್ರೂ ನಾವು ಬೆಳ್ಕೊಂಡು ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿಕ್ಕಂತೂ ಯಾವುದೇ ತೊಂದರೆ ಇಲ್ಲ. ಬೆಟ್ಟದ ನಲ್ಲಿಕಾಯಿ, ಇದನ್ನಂತೂ ಬಹಳ ಭೂಲೋಕದ ಅಮೃತ ಅಂತಾನೆ ಕರೀತಾರೆ. ಇದರಲ್ಲಿ ಈಗ ನಾವು ಒಂದು ರೀತಿನಲ್ಲಿ ಪ್ರಾರಂಭ ಮಾಡಿದ್ದು 2002ರಲ್ಲಿ ಇದರ ಅಭಿಯಾನ ಶುರು ಮಾಡಿದ್ದು. ಅಲ್ಲಿಂದ ಇತ್ತೀಚೆಗೆ ಬಹಳಷ್ಟು ನಲ್ಲಿಕಾಯಿಯ ಬಗ್ಗೆ ಅವೇರ್ನೆಸ್ ಬಂದಿದೆ. ಸಿ ವಿಟಮಿನ್ ಹೆಚ್ಚಾಗಿರುವಂತಹ ಈ ನಲ್ಲಿಕಾಯಿ ಇಡೀ ದೇಶದ ಎಲ್ಲಾ ಭಾಗದಲ್ಲಿಯೂ ಬೆಳೆಯುವಂತಹದ್ದು. 4 ರೀತಿಯ ರುಚಿಯನ್ನ ಕೊಡುವಂತ ಹಣ್ಣು ಅಂತ ಹೇಳಿದ್ರೆ ಬೆಟ್ಟದ ನಲ್ಲಿಕಾಯಿ. ಸಿ ವಿಟಮಿನ್ ಜಾಸ್ತಿ ಇರುವಂತಹದ್ದು, ಹಾಗೆ ಸುಣ್ಣದ ಅಂಶನೂ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ. ಎಲ್ಲ ರೀತಿಯಲ್ಲಿಯೂ ಒಂದ್ ರೀತಿ ಕಾಲಿನ ಉಂಗುಷ್ಟದಿಂದ ಹಿಡಿದು ತಲೆಯ ನೆತ್ತಿಯವರೆಗೆ ಯಾವ್ಯಾವ ಅಂಗಾಂಗಗಳು ಕಾಯಿಲೆಗಳು ಬರುತ್ತೋ ಅದೆಲ್ಲದಕ್ಕೂ ಇದನ್ನ ಉಪಯೋಗ ಮಾಡುವಂತಹದ್ದನ್ನ ಆಯುರ್ವೇದದಲ್ಲಿ ಹೇಳಿದ ಚರಕ ಸಂಹಿತೆಯಲ್ಲಿ ಇದರ ವಿಷಯ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗೇನೆ ಮಾಡ್ಕೊಳ್ಳೋದು ಕೂಡ ಸುಲಭನೇ ಇದೆ. ನಲ್ಲಿಕಾಯಿ ಈಗ ಸೀಸನ್ ಅಂತ ಹೇಳಿದ್ರೆ ನವೆಂಬರ್ ಇಂದ ಫೆಬ್ರವರಿಯವರೆಗೆ ಚೆನ್ನಾಗಿ ಸಿಗುತ್ತೆ. ಆದ್ರೆ ಇವಾಗ ಹೈಬ್ರಿಡ್ ಬಂದಿರೋದ್ರಿಂದ ತೋಟಗಾರಿಕೆ ಇಲಾಖೆಯವರು ಇದನ್ನ ಚೆನ್ನಾಗಿ ಗ್ರಾಫ್ಟಿಂಗ್ ಎಲ್ಲ ಮಾಡಿ 3 ವರ್ಷಕ್ಕೆ ಬರುವ ಹಾಗೆ ಮಾಡಿದ್ದಾರೆ. ವರ್ಷದಲ್ಲಿ 3 ಸಾರಿ ಈ ಹಣ್ಣುಗಳು ಸಿಗುವ ಹಾಗೆ ಮಾಡಿದ್ದಾರೆ. ಇದು ಬೆಳೆಯೋದು ಸುಲಭನೇ. ತೋಟಗಳಲ್ಲಿ ಹೆಚ್ಚಾಗಿ ಬೇಕಾದ್ರೆ ಸ್ವಲ್ಪ ಜಾಗ ಇದ್ರೂ ಬದುಗಳಲ್ಲಿ ಬೆಳ್ಕೊಂಡು ಆದಾಯವನ್ನ ಪಡ್ಕೊಳ್ಬಹುದು. ಅಥವಾ ಸೆಕೆಂಡರಿ ಪ್ರಾಡಕ್ಟ್ಸ್ ಅನ್ನಾಗಿ ಮಾಡಿಯೂ ಇಡೀ ವರ್ಷ ಯಾವುದೇ ಕೆಮಿಕಲ್ಸ್ ಹಾಕದೆ ಉಪಯೋಗ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇದೆ. ಸೊ ಈ ತರದ್ರಲ್ಲಿ ನಾನು ಬೇಕಂದ್ರೆ ಯಾರಿಗಾದ್ರೂ ಕಲೀಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ ಅದರದ್ದು ತರಬೇತಿಯನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇದೆ. ನಾನೀಗ ಸುಮಾರು 50 ರೀತಿಯ ಔಷಧಿಗಳನ್ನ ಇದರಲ್ಲಿ ತಯಾರು ಮಾಡುವಂತಹ ತರಬೇತಿಯನ್ನ ಕೊಡ್ತಾ ಇದ್ದೇನೆ. 4 ರೀತಿಯಲ್ಲಿ ಇದನ್ನ ಬಳಸ್ತಾ ಇದ್ದೀವಿ. ಒಂದು ಆಹಾರದ ರೂಪ, ಮತ್ತೊಂದು ಪಾನೀಯದ ರೂಪ, ಮತ್ತೊಂದು ಔಷಧಿಯ ರೂಪ, ಮತ್ತೊಂದು ಪ್ರಾಸಾದನ ರೂಪ. ಸೊ ಇದೆಲ್ಲದಕ್ಕೂ ನಲ್ಲಿಕಾಯಿನ ತಗೊಂಡ್ರೆ ಮನೆಯಲ್ಲಿರುವಂತಹ ವಸ್ತುಗಳನ್ನ, ಅಡಿಗೆ ಮನೆನೇ ಒಂದು ಔಷಧಾಲಯ, ಅದರಲ್ಲಿರುವಂತ ವಸ್ತುಗಳನ್ನ ಬಳಸ್ಕೊಂಡು ವಿವಿಧ ರೀತಿಯ ಪದಾರ್ಥಗಳನ್ನ ಮಾಡಿ ನಾವು ಇದನ್ನ ಹೆಚ್ಚಿನ ಬೆಲೆಗೆ ರೈತರು ಮಾರಾಟ ಮಾಡುವಂತ ಸಾಧ್ಯತೆನೂ ಇದೆ. ಒಂದು ಹೊಲದಲ್ಲಿ 4-5 ಗಿಡಗಳನ್ನ ಹಾಕಿ ತೋಟಗಾರಿಕೆ ಇಲಾಖೆಯವರ ಕಡೆಯಿಂದ ಅದನ್ನ ತಿಳ್ಕೊಂಡು ಯಾವ್ಯಾವ ರೀತಿನಲ್ಲಿ ಬೆಳೀಬಹುದು ಅಂತ ಹೇಳಿ ತಿಳ್ಕೊಂಡು ಅದನ್ನ ಮಾಡಿದ್ರೆ ಹೆಚ್ಚು ಲಾಭದಾಯಕ ಆಗುತ್ತೆ. ನಲ್ಲಿಕಾಯಿ ಇವಾಗ ಎಲ್ಲರೂ
ಮೊನ್ನೆ ಕೋವಿಡ್ ಸಮಯದಲ್ಲಿಯೂ ಕೂಡ ಬಹಳಷ್ಟು ಡಾಕ್ಟರ್ಗಳು, ವೈದ್ಯರು ಎಲ್ಲಾ ರೀತಿಯಲ್ಲಿ, ಅದು ಜನಪದ ಇರ್ಬಹುದು, ಆಯುರ್ವೇದ ಇರ್ಬಹುದು, ಹೋಮಿಯೋಪತಿ ಇರ್ಬಹುದು, ಅಲೋಪತಿ, ಅವರು ಎಲ್ಲರೂ ಕೂಡ ನಲ್ಲಿಕಾಯಿಯ ಬಳಕೆಯ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಸೊ ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ಕಾಯಿ, ಸುಲಭವಾಗಿ ಸಿಗುವಂತಹದ್ದು, ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂತಹದ್ದು ಇದು ಬೆಟ್ಟದ ನಲ್ಲಿಕಾಯಿ. ಇದ ಗಿಡವನ್ನ ನಾವು ಬೆಳೆಸ್ಕೊಂಡು ಉಪಯೋಗ ಮಾಡ್ಕೊಳ್ಬಹುದು. ಎಲ್ಲರಿಗೂ ಚವನಪ್ರಾಶದ ಬಗ್ಗೆ ಹೆಸರಂತೂ ಗೊತ್ತಿರ್ತು, ಉಪಯೋಗ ಮಾಡದೆ ಹೋದ್ರು ಕೂಡ ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಬೆಟ್ಟದ ನಲ್ಲಿಕಾಯಿ. ಹಾಗೆ ತ್ರಿಫಲ ಚೂರ್ಣದಲ್ಲಿಯೂ ಬೆಟ್ಟದ ನಲ್ಲಿಕಾಯಿ ಉಪಯೋಗ ಇದೆ. ತಾರೆಕಾಯಿ, ಅಳಲೆಕಾಯಿ ಮತ್ತು ನಲ್ಲಿಕಾಯಿಯ ಉಪಯೋಗವನ್ನ ತ್ರಿಫಲ ಚೂರ್ಣದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಲ್ಲಿಕಾಯಿಯ ಬಗ್ಗೆ ನಾವು ಬೆಟ್ಟದ ನಲ್ಲಿಕಾಯಿಯನ್ನ ಚೆನ್ನಾಗಿ ಬೆಳೆಸಿ ಬಳಕೆ ಮಾಡ್ಕೊಳ್ಬಹುದು. ಇದು ವ್ಯಾಪಾರ ಮಾಡೋವರಿಗೂ ಒಳ್ಳೆ ಲಾಭದಾಯಕವಾದಂತ ಹಣ್ಣು. ಈಗಂತೂ 120, 150 ರೂಪಾಯಿ ಕೆಜಿಗೆ ಸಿಗ್ತಾ ಇದೆ. ರೈತರಿಗೆ ನಷ್ಟ ಆಗೋದಿಲ್ಲ ಹಾಗಾಗಿ. ಸೊ ಅದೇ ರೀತಿ ನಿಂಬೆ ಹಣ್ಣಿನ ಗಿಡಗಳನ್ನಂತೂ ಸ್ವಲ್ಪ ಮನೆ ಹತ್ರ ಜಾಗ ಇದೆ, ಒಂದು ಗಿಡ ಆದ್ರೂ ಬೆಳ್ಕೊಳ್ಬಹುದು. ಅಥವಾ ತೋಟಗಾರಿಕೆ ಇಲಾಖೆಯ ಮೂಲಕವಾಗಿ ಈಗ ಬೀಜ ಇಲ್ಲದೆ ಇರುವಂತಹ ಹಣ್ಣುಗಳು ಕೂಡ ಚೆನ್ನಾಗಿ ಬರ್ತಾ ಇದೆ, ಇದನ್ನು ಬಳಸ್ಕೊಳ್ಬಹುದು. ಇದಂತೂ ತುಂಬಾ ಉಪಯುಕ್ತವಾದಂತಹ ಹಣ್ಣು. ಇದರ ಸಿಪ್ಪೆ, ಬೀಜ ಮತ್ತು ತಿರುಳು, ಎಲೆ, ಹೂವು, ಬೇರು ಎಲ್ಲವನ್ನೂ ಔಷಧಿಯ ರೂಪದಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ. ಸೊ ನಿಂಬೆಹಣ್ಣಿನ ಶರಬತ್ತು, ನಿಂಬೆಹಣ್ಣು ಅಡಿಗೆನಲ್ಲಿ, ಆಹಾರದಲ್ಲಿ ಉಪಯೋಗ ಮಾಡುವಂತಹದ್ದು, ಹಾಗೇನೆ ಲೇಹದಲ್ಲಿ ಉಪಯೋಗ ಮಾಡುವಂತಹದ್ದು, ಇದೆಲ್ಲವನ್ನ ನಾವು ತಿಳ್ಕೊಂಡು ಉಪಯೋಗ ಮಾಡ್ಕೊಂಡ್ರೆ ನಿಂಬೆಹಣ್ಣು ಹೆಚ್ಚು ಲಾಭದಾಯಕವಾದಂತಹದ್ದು. ಸೊ ಹಾಗಾಗಿ ನಿಂಬೆಹಣ್ಣಿನ ಗಿಡ ಮನೆಯಲ್ಲಿಯೂ ಇಟ್ಕೊಳ್ಬಹುದು, ಬೆಳೆಸ್ಕೊಳ್ಬಹುದು. ಸ್ವಲ್ಪ ಒಂದು 10 ಲೀಟರ್ 12 ಲೀಟರ್ದು ಬಕೆಟ್ ಅಂತ ಇದ್ರೆ, ಅಥವಾ ಒಂದ್ ಡ್ರಮ್ ಅಂತ ಇದ್ರೆ, ಅದರಲ್ಲಿ ಪೌಷ್ಟಿಕ ಅಂಶ ಇರುವಂತ ಮಣ್ಣನ್ನ ಹಾಕಿ ಒಳ್ಳೆ ಗಿಡವನ್ನ ಬೆಳಿಲಿಕ್ಕೂ ಕೂಡ ಸಾಧ್ಯ ಇದೆ. ಅಥವಾ ಎಲ್ಲಿ ಜಾಗ ಇದೆಯೋ ನಮಗೆ ಅನುಕೂಲ ಆದ ಕಡೆ ಇದನ್ನ ಬೆಳ್ಕೊಳ್ಬಹುದು. ಸೊ ಇನ್ನು ಪಪ್ಪಾಯ ಹಣ್ಣು ಎಲ್ರಿಗೂ ಗೊತ್ತು, ಹಣ್ಣನ್ನು ತಿನ್ನೋದು ಗೊತ್ತಿದೆ. ಆದ್ರೆ ಅದರಲ್ಲಿ ಬರುವಂತಹ ಬಿಳಿ ರಸವನ್ನ ತೆಗೆದು ಅದನ್ನ ಉಪಯೋಗ ಮಾಡ್ಲಿಕ್ಕೆ ಕೊಡುವಂತಹದ್ದು ಬಹಳ ಜನರಿಗೆ ಗೊತ್ತಿಲ್ಲ. ಸೊ ಪಪ್ಪಾಯಿಯ ಹಣ್ಣಿಗಿಂತ ದೋರೆಕಾಯಿಯ ಪೌಡರ್ ಅನ್ನ ಮಾಡಿ ಸೆಕೆಂಡರಿ ಪ್ರಾಡಕ್ಟ್ ಆಗಿ ಮಾರಾಟ ಮಾಡಿದ್ರೆ, ಅದನ್ನ ಆಯುರ್ವೇದದಲ್ಲಿ ಬಳಕೆ ಮಾಡುವುದನ್ನ ಹೆಚ್ಚಾಗಿ ತೋರಿಸಿಕೊಟ್ರೆ ಅಜೀರ್ಣಕ್ಕೆ ಮತ್ತು ಗಂಟಲು ಕೆರೆತಕ್ಕೆ ಇದೆರಡನ್ನ ಉಪಯೋಗ ಮಾಡ್ತಾ ಇದ್ದಾರೆ ಈಗ. ಸೊ ಅಂತಹ ರೀತಿನಲ್ಲಿ ನಾವು ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಪಪ್ಪಾಯ ಎಲ್ರಿಗೂ ಗೊತ್ತಿದೆ, ಮನೆಯಲ್ಲಿ ಒಂದು ಪಪ್ಪಾಯ ಗಿಡ ಇತ್ತು ಅಂತ ಹೇಳಿದ್ರೆ ಎ ವಿಟಮಿನ್ ಕಣ್ಣಿಗೆ, ಆಮೇಲೆ ಅಜೀರ್ಣ ಆದ್ರೆ ಮಲಬದ್ಧತೆಗೆ, ಇದೆಲ್ಲದಕ್ಕೂ ಸಹ. ಹಾಗೇನೆ ಇವತ್ತಿನ ಕಾಲದಲ್ಲಿ ಸೋಪಿಗೂ ಕೂಡ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗೆಲ್ಲ ಅನೇಕ ಉಪಯೋಗಗಳು ಇರುವಂತಹ ಪಪ್ಪಾಯ ಗಿಡವನ್ನ ನಾವು ಬೆಳ್ಕೊಳ್ಬಹುದು ಚೆನ್ನಾಗಿ. ತೋಟಗಳಲ್ಲಿ ಈಗ ತೋಟಗಾರಿಕೆ ಇಲಾಖೆಯ ಮುಖಾಂತರ ಸಣ್ಣ ಸಣ್ಣ ಗಿಡಗಳಿಗೆ 1 ವರ್ಷಕ್ಕೆ ಬರುವಂತಹ ಹಣ್ಣು ಅದೆಲ್ಲ ಇದೆ, ಅದನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬೇಕು. ಹಾಗೆ ಎಲ್ಲದಕ್ಕಿಂತ ದೋರೆ ಹಣ್ಣಿನಲ್ಲಿ ಬರುವಂತಹ ಬಿಳಿಯ ರಸವನ್ನ ಕ್ಯಾನ್ಸರ್ಗಾಗಿ ಉಪಯೋಗ ಮಾಡ್ತಾರೆ ಅಂತ ಕೇಳಿದ್ದೀನಿ, ಗೊತ್ತಿಲ್ಲ ನನಗದು. ಆದ್ರೆ ಅದನ್ನ ಹೇಗೆ ಬಳಸ್ಕೊಳ್ಬಹುದು ಅದ್ರ ತಿಳಿದವ್ರ ಹತ್ರ ಕೇಳಿ ಇದನ್ನ ರೈತರು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಣ್ಣು ಮಾರೋದಕ್ಕಿಂತ ಹಣ್ಣಿನ ಮಧ್ಯೆ ಅದು ರಸವನ್ನ ತೆಗೆಯುವಂತಹದ್ದನ್ನ ಕಲಿಬೇಕಾಗತ್ತೆ. ಇನ್ನ ಪಾರಿಜಾತ ಎಲ್ರಿಗೂ ತಿಳುವಳಿಕೆ ಇರುವಂತಹದ್ದೇ. ಮನೆಯಲ್ಲಿ ಹೂವಿಗಾಗಿ ಬಳಸ್ತೀವಿ, ಅದನ್ನ ಸುಗಂಧ ದ್ರವ್ಯಕ್ಕಾಗಿನೂ ಬಳಸ್ತಾರೆ. ಆದ್ರೆ ಹೆಚ್ಚಾಗಿ ನರ ದೌರ್ಬಲ್ಯಗಳಿಗೆ ಇದರ ಕಷಾಯವನ್ನ ಕೊಡ್ತಾರೆ. ಪ್ರತಿದಿನ ಬೆಳಿಗ್ಗೆ 48 ದಿವಸ ಅಂತ ಹೇಳಿದ್ದಾರೆ. 5 ಎಲೆ 1 ಲೋಟ ನೀರಿಗೆ 5 ಎಲೆಯನ್ನ ಹಾಕಿ ಕುದಿಸಿ ಅರ್ಧ ಲೋಟಕ್ಕೆ ಇಳಿಸಿ, ಏನು ಅದಕ್ಕೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತಗೊಂಡ್ರೆ ನರಗಳ ದೌರ್ಬಲ್ಯ ಕಡಿಮೆ ಆಗತ್ತೆ ಅಂತೇಳಿ. ಹಾಗೇನೆ ಅದರ ಚೂರ್ಣವನ್ನ ಚರ್ಮ ರೋಗಕ್ಕೂ ಕೂಡ ಬಳಸ್ತಾ ಇದ್ದಾರೆ. ಸೊ ಹೀಗಾಗಿ ಪಾರಿಜಾತ ಗಿಡ ಮನೆಯಲ್ಲಿ ಬೆಳಿಬಹುದು, ಹೊಲದಲ್ಲಿಯೂ ಬೆಳಿಬಹುದು. ಜಾಸ್ತಿ ಪ್ರಮಾಣದಲ್ಲಿ ಬೆಳೆದು ಅದರ ಹೂವನ್ನ ಸುಗಂಧ ದ್ರವ್ಯಕ್ಕಾಗಿ ಬಳಸುವಂತಹ ಕಡೆ ಎಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿದೆಯೋ ಅಲ್ಲಿ ಅದನ್ನ ಮಾಡ್ಕೊಳ್ಬಹುದಾಗಿದೆ. ಇನ್ನು ಅಶ್ವಗಂಧ, ಇದು ಬಹಳ ಆರೋಗ್ಯವರ್ಧಕವಾದಂತಹ ಚೂರ್ಣ. ಅಶ್ವಗಂಧದಲ್ಲಿ ಬೇರನ್ನ ಮಾತ್ರ ನಾವು ಬಳಸ್ತಾ ಇದ್ದೀವಿ. ಇದು
ಎಲ್ಲ ಕಡೆಗೂ ಕಾಣಿಸುತ್ತೆ. ಹೊಲಗಳ ರಸ್ತೆಗಳ ಬದಿಗಳಲ್ಲಿ ಬೆಳ್ಕೊಂಡಿರುತ್ತೆ, ತಾನಾಗಿ ಬೆಳೆದಿರುವಂತಹದ್ದು. ಇತ್ತೀಚೆಗೆಲ್ಲ ಇದನ್ನ ಔಷಧಿಯ ಸಸ್ಯವಾಗಿ ಒಂದು ಹೊಲದಲ್ಲಿ ಬೆಳೆಯುವಂತ ಪ್ರತಿಯು ಕೂಡ ಬಂದಿದೆ. ಸೊ ಇದ್ರ ಬೇರು ಬಹಳ ಉತ್ಕೃಷ್ಟವಾದದ್ದು. ಹಾಗೇನೆ ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನ ಪಡ್ಕೊಂಡು ಆರೋಗ್ಯವರ್ಧಕವಾಗಿ ಬಳಸ್ಬೋದು. ಅಶ್ವಗಂಧ ಪುಡಿಯನ್ನ ತುಂಬಾ ಲೇಹಗಳಿಗೆ ಹಾಕಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಬಲವರ್ಧಕವಾದಂತಹದ್ದು ಅಶ್ವಗಂಧ. ಇದು ಹೊಲದ ಬದುಗಳ ಪಕ್ಕ ಅಥವಾ ಸುತ್ತನೂ ಕೂಡ ಹಾಕಿ ಬೆಳ್ಕೊಳ್ಬಹುದು. ಒಳ್ಳೆಯ ಲಾಭವನ್ನು ಕೂಡ ರೈತರು ಪಡ್ಕೊಳ್ಬಹುದು ಇದರಿಂದಾಗಿ ತಾರೆ. ಸೊ ಈಗ ಇದಕ್ಕೆ ಹೆಚ್ಚಿನ ಬೇಡಿಕೆ ಅಂತೂ ಬರುತ್ತೆ. ಇವತ್ತಲ್ಲ ನಾಳೆ ಇದು ಅಂಟ್ವಾಳಕಾಯಿ 6 ವರ್ಷಕ್ಕೆ ಕಾಯಿಯನ್ನ ಕೊಡುವಂತಹದ್ದು. ಇದು ಮಲೆನಾಡಲ್ಲಿ ಹೆಚ್ಚು ಬೆಳೀತದೆ, ಬಯಲ್ನಾಡಲ್ಲಿ ಅಲ್ಲೊಂದು ಇಲ್ಲೊಂದು ಬೆಳೀತದೆ. ಆದ್ರೆ ಅದ್ರ ವಾತಾವರಣ ಉಷ್ಣ ಪ್ರದೇಶದಲ್ಲೂ ಬೆಳೆಯುವಂತಹದ್ದಿದೆ. ನಮ್ಮ ಕೋಲಾರ ಜಿಲ್ಲೆನಲ್ಲಿ ಇದನ್ನ ಬೆಳೀತಾ ಇದ್ದಾರೆ ಇವಾಗ. ಒಳ್ಳೆಯ ಕಾಯಿಗೆ 100 ರೂಪಾಯಿ ಕೆಜಿ ಎಲ್ಲ ಇದೆ. ನೆರಳನ್ನು ಹೆಚ್ಚಾಗಿ ಕೊಡುತ್ತೆ. ಇದ್ರದ್ದು ಕಾಯಿ ಔಷಧಿ ರೂಪಕ್ಕೂ ಬಳಸ್ತಾರೆ, ತೊಗಟೆಯನ್ನು ಔಷಧಿ ರೂಪದಲ್ಲಿ ಬಳಸ್ತಾ ಇದ್ದಾರೆ. ಸೊ ಅಂಟ್ವಾಳಕಾಯಿ ಮರಗಳನ್ನ ನಾವು ಹೊಲದಲ್ಲಿ ಹಾಕೊಂಡು ನೆರಳಿಗೂ ಆಗತ್ತೆ, ಕಾಯಿಯೂ ಆಗತ್ತೆ. ಇದಕ್ಕೆ ಹೆಚ್ಚು ಬೆಳಿಲಿಕ್ಕೆ ಖರ್ಚೇನು ಬೇಕಾಗೋದಿಲ್ಲ. ಸೊ ಇದನ್ನ ಶಾಂಪೂ ರೂಪದಲ್ಲಿ ಬಳಸ್ಬೇಕು ಅಂತ ಹೇಳಿದ್ರೆ ಸೀಗೆಕಾಯಿ, ಬೆಟ್ಟದ ನಲ್ಲಿಕಾಯಿ ಮತ್ತು ಅಂಟ್ವಾಳಕಾಯಿಯ ಚೂರ್ಣ, ಎಲ್ಲವೂ ಚೂರ್ಣ. ಈಗ ಸಡನ್ ಆಗಿ ಎಲ್ಲರಿಗೂ ಬೇಕು ಅಂತ ಹೇಳಿ ಅದು ಕಾಯಿಯನ್ನ ಬಳಸ್ಲಿಕ್ಕೆ ಹೆಚ್ಚು ಇಷ್ಟಪಡಲ್ಲ ಜನ. ಈ ಮೂರನ್ನು ಪೌಡರ್ ಮಾಡಿ ಮಿಕ್ಸ್ ಮಾಡಿ ಒಂದು 100 ಗ್ರಾಮ್ ರೀತಿನಲ್ಲಿ ಮಾಡಿ ಕೊಟ್ರೆ, ಅಂದ್ರೆ ಸೆಕೆಂಡರಿ ಪ್ರಾಡಕ್ಟ್ ಆಗಿ ಮಾಡಿ ಕೊಟ್ರೆ, ಅದು ರಾತ್ರಿ ನೆನೆಸಿ ಬೆಳಿಗ್ಗೆ ಅದು ಶಾಂಪೂ ರೀತಿನಲ್ಲೇ ಆಗತ್ತೆ. ಅದು ತಲೆ ಸ್ನಾನ ಮಾಡ್ಲಿಕ್ಕೆ ಮತ್ತೆ ತಲೆ ಕೂದಲು ಚೆನ್ನಾಗಿ ಆಗ್ಲಿಕ್ಕೆ, ಚೆನ್ನಾಗಿ ಬೆಳಿಲಿಕ್ಕೆ ಉಪಯೋಗ ಆಗುವಂತಹದ್ದೆಲ್ಲ ಇದೆ. ಈ ತರದ್ದನ್ನು ನಾವು ಮಾಡ್ಬೋದು. ಹೆಚ್ಚು ಖರ್ಚಿಲ್ಲದೆ ಬೆಳೆಯುವಂತಹದ್ದು ಇದೆಲ್ಲ ಕೂಡ. ಸೊ ಮಾಡ್ಕೊಳ್ಬಹುದಾಗುತ್ತೆ. ಆಮೇಲೆ ಲಕ್ಕಿ ಗಿಡ ಅಂತೇಳಿ ನೋವಿನ ಎಣ್ಣೆಗಾಗಿ ಬೆಳೆಸುವಂತಹದ್ದು. ಬೇಲಿನಲ್ಲಿ ಬೆಳೆಯುತ್ತದೆ ಇದು ಹೆಚ್ಚಾಗಿ. ಈಗ ನ್ಯಾಚುರಲ್ ಫೆನ್ಸ್ ಅನ್ನೋದು ಹೋಗೇ ಬಿಟ್ಟಿದೆ. ಸ್ವಾಭಾವಿಕ ಬೇಲಿಯನ್ನ ಕಡಿಮೆ ಮಾಡಿದ್ರಿಂದ ಜಾಗ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ, ನಮಗೆ ಇನ್ನು ಉಳಿದ ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ ಅಂತ ನಮ್ಮ ರೈತರು ಈಗ ಅದನ್ನ ಕಡಿಮೆ ಮಾಡ್ಬಿಟ್ಟು ಕಾಂಪೌಂಡ್ ಅಥವಾ ಕಲ್ಲಿಂದೋ ಅಥವಾ ವೈರಿಂದೋ ಏನೋ ಒಂದ್ ಮಾಡ್ತಾ ಇದ್ದಾರೆ. ಸೊ ಈ ನ್ಯಾಚುರಲ್ ಫೆನ್ಸ್ ಓದೋದ್ರಿಂದ ಬಹಳಷ್ಟು ಗಿಡಗಳು ನಾಶ ಆಯ್ತು. ಅಲ್ಲಿ ಹಣ್ಣಿನ ಗಿಡಗಳು ಇರ್ತಾ ಇತ್ತು, ಅಂದ್ರೆ ಜೀವ ವೈವಿಧ್ಯತೆನೂ ಕಡಿಮೆ ಆಯ್ತು. ಬಹಳಷ್ಟು ಗಿಡಗಳು ಬೆಳೆಯೋದು ಕೂಡ ಕಡಿಮೆ ಇದೆ. ಅದರಲ್ಲಿ ತುಂಬಾ ಔಷಧಿ ಗಿಡಗಳು ಸಿಗ್ತಾ ಇತ್ತು. ಸೊ ಅದರ ಮೂಲಕವಾಗಿ ಬಂದಂತಹದ್ದು ಲಕ್ಕಿ ಗಿಡ. ಇದನ್ನ ಬೇಲಿಯಲ್ಲಿಯೇ ನಾವು ಬೆಳೆಸ್ಕೊಳ್ಬಹುದು, ಬೇಲಿಯ ರೂಪದಲ್ಲಿ. ಅದರ ಎಲೆ ಮತ್ತೆ ಅದರ ಬೀಜ ಚೆನ್ನಾಗಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಲಕ್ಕಿ ಗಿಡದ ಸೊಪ್ಪಿನಿಂದಾಗಿ ನೋವಿನ ಎಣ್ಣೆಯನ್ನ ಮಾಡ್ತಾರೆ. ಅದು ಕಾಲ್ ನೋವು, ಮಂಡಿ ನೋವು, ಕೈ ಕಾಲ್ ನೋವು ಆ ತರ ಇರೋದಕ್ಕೆಲ್ಲ ಹೆಚ್ಚು ಉಪಯೋಗ ಮಾಡ್ಕೊಳ್ಬಹುದು. ಕೊಬ್ಬರಿ ಎಣ್ಣೆ ಆಗ್ಬಹುದು, ಎಳ್ಳೆಣ್ಣೆ ಆಗ್ಬಹುದು. ಅದ್ರ ಜೊತೆಗೆ ಲವಂಗ, ಚಕ್ಕೆ ಈ ತರದ್ದೆಲ್ಲ ಉಪಯೋಗ ಹಾಕೊಂಡು ಅದನ್ನ ಚೆನ್ನಾಗಿ ಕಾಯಿಸಿ ಮಾಡಿದ್ರೆ ನೋವಿನ ಎಣ್ಣೆಯನ್ನು ಕೂಡ ತಯಾರು ಮಾಡ್ಕೊಂಡು ನಾವು ಬಳಕೆ ಮಾಡ್ಕೊಳ್ಬಹುದು. ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ಬಿಡ್ತೀನಿ ನಾನು, ಇದು ಎಷ್ಟು ಪ್ರಚಲಿತ ಆಯ್ತು ಅನ್ನೋದಕ್ಕೆ. ಶಾಪೂರ್ ಅಂತ ಇದೆ ಯಾದಗಿರಿ ಜಿಲ್ಲೆನಲ್ಲಿ, ಶಾಪೂರ್ ತಾಲೂಕು, ಅದ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಬ್ರು ನರಸಿಂಹ ವೈದ್ಯ ಅಂತ ಇದ್ದಾರೆ. ಅವರು ಪ್ರತಿ ಸಾರಿ ವರ್ಷದಲ್ಲಿ 2 ಸರಿ ನಾನು ಹೋಗ್ತೀನಿ. ಅಲ್ಲಿ ಈ ನೋವಿನ ಎಣ್ಣೆಯನ್ನ ಮಾಡಿಸಿದ್ವಿ. ಅದು ಬಹಳ ಬಹಳ ಬೇಗ ಪ್ರಚಾರನೂ ಆಯ್ತು, ಹುಷಾರಾಯ್ತು, ಆ ಕಾಲ್ ನೋವು ಕಡಿಮೆ ಆಯ್ತು. ಹಾಗಾಗಿ ಅದ್ರದ್ದು ಬಳಕೆ ಜಾಸ್ತಿ ಆಗಿದೆ. ಸೊ ಇಂಥ ಸಣ್ಣ ಸಣ್ಣ ವಸ್ತುಗಳನ್ನೇ ನಾವು ಬಳಸ್ಕೊಂಡು, ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ಉಪಯೋಗ ಮಾಡ್ಕೊಂಡ್ರಂತೂ ತುಂಬಾ ಒಳ್ಳೆಯದು. ಸಣ್ಣ ಸಣ್ಣ ಕಾಯಿಲೆಗಳಿಗೆ ಹೊರಗಡೆ ಆಸ್ಪತ್ರೆಗೆ ಹೋಗಿ ಹೆಚ್ಚು ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ನಾವು ಆರೋಗ್ಯವನ್ನ ಸುಧಾರಿಸ್ಕೊಳ್ಲಿಕ್ಕೂ ಸಾಧ್ಯ ಆಗುತ್ತೆ. ಇವತ್ತು 30-35 ವರ್ಷಕ್ಕೆ ಕಾಲ್ ನೋವು, ಸೊಂಟ ನೋವು ಎಲ್ಲ ಬರುವಂತದ್ದು ಕಾಮನ್ ಆಗಿದೆ. ಇದನ್ನ ಮನೆಯಲ್ಲಿ ನಾವು ಲಕ್ಕಿ ಗಿಡ ಎಲ್ಲಾ ಕಡೆಗೂ ಸಿಗುವಂತದ್ದೇ, ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ಹೆಚ್ಚಾಗಿ ಇದನ್ನ ಪೌಡ್ರ್ ಮಾಡಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಒಳ್ಳೆಯದು ಅಂತ ಅನ್ಕೊಳ್ತೇನೆ ನಾನು. ಹಾಗೆ ಕ್ರಿಮಿನಾಶಕವಾಗಿ ಎಲೆಯನ್ನ ಬಳಸ್ತಾರೆ ಹೊಲಗಳಲ್ಲಿ ಸಸ್ಯಗಳಿಗೆ ಹಾಕುವಂತಹದ್ದು. ಸೊ ಹೀಗೆ ಹಲವಾರು ರೀತಿಯ ಗಿಡಗಳನ್ನ ನಾವು ಬೆಳ್ಕೋಬಹುದು. ಇನ್ನೊಂದು ಬಹಳ ಸುಲಭವಾದದ್ದು ಅಂತ ಹೇಳಿದ್ರೆ ಶುಂಠಿ. ಮನೆಯಲ್ಲಿ ಶುಂಠಿ ಅಂತೂ ಇರ್ಲೇಬೇಕು. ಹಸಿ ಶುಂಠಿ
ಶುಂಠಿ ಇಲ್ಲದೆ ಇರುವಂತಹ ಅಡಿಗೆನೂ ಇಲ್ಲ, ಹಾಗೆ ಯಾವ ಪದಾರ್ಥನೂ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಈಗ ಕಷಾಯಕ್ಕೂ ಇದನ್ನ ಹೆಚ್ಚಾಗಿ ಬೆಳಿಬೇಕು, ಬಳಸ್ಬೇಕು. ಸೊ ಇದ್ರ ಪ್ರತಿದಿನ ಒಂದು 3/4 ಇಂಚಷ್ಟು 4-5 ಜನ ಇದ್ದೀವಿ ಅಂದ್ರೆ ಪ್ರತಿದಿನ ಇದನ್ನ ಬಳಸ್ಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲಾ ಪೋಷಕಾಂಶವನ್ನ ಎಲ್ಲ ನರನಾಡಿಗಳಿಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನ ಈ ಶುಂಠಿ ಮಾಡೋದ್ರಿಂದ, ಶುಂಠಿಯಿಂದ ವಾತ, ಪಿತ್ತ, ಕಫ ಎಲ್ಲ ಮೂರನ್ನು ಸಮತೋಲನವಾಗಿ ಇಡುವಂತಹ ಕೆಲಸವನ್ನು ಕೂಡ ಶುಂಠಿ ಮಾಡ್ತಾ ಇದೆ. ಸೊ ಶುಂಠಿ ಮತ್ತು ಅರಿಶಿಣ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅನೇಕ ಕಾಯಿಲೆಗಳು ನಮಗೆ ಹತ್ರ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ತುಳಸಿ, ಅರಿಶಿಣ, ಶುಂಠಿ, ಪುದೀನ, ದೊಡ್ಡ ಪತ್ರೆ ಇಂಥವೆಲ್ಲ ಮನೆಯಲ್ಲಿ ಸಾಧಾರಣವಾಗಿ ಬೆಳ್ಕೊಳ್ಬಹುದು. ಬೆಳ್ಕೊಂಡು ನಾವು ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೆಲ್ಲ ಹೊಲದಲ್ಲೇ ಬೆಳಿಬೇಕಾಗತ್ತೆ. ಮತ್ತೆ ಹೊಲ ಇರೋರು ಮಾಡ್ಕೊಳ್ಳಿ, ರೈತರು ಅದನ್ನ ಚೆನ್ನಾಗಿ ಬೆಳ್ಕೊಳ್ಳಿ. ಹೊಲ ಇಲ್ದೆ ಇರೋರು ಮನೆಯಲ್ಲೇ ಬೆಳ್ಕೊಳ್ತೀವಿ ಅಂತ ಅಥವಾ ಟೆರೆಸ್ ಗಾರ್ಡನಿಂಗ್ ಮಾಡ್ತೀವಿ ಅಂತ ಅನ್ನೋರು ಇವನ್ನೆಲ್ಲ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಬಾಳೆ ದಿಂಡು, ಬಾಳೆ ಗೊನೆ ಎಲ್ಲರೂ ಕಟ್ ಮಾಡ್ತೀವಿ, ದಿಂಡನ್ನ ಬಿಸಾಕ್ಬಿಡ್ತೀವಿ. ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ಕಿಡ್ನಿ ಸ್ಟೋನಿಗೆ ಹೆಚ್ಚಾಗಿ ಉಪಯೋಗ ಮಾಡುವಂತಹದ್ದು. ಮಲೆನಾಡಿನಲ್ಲಿ ಇದನ್ನ ಬಾಳೆ ಗೊನೆ ತೆಗೆದ್ಮೇಲೆ ಒಂದು 2-3 ಅಡಿ ಎತ್ತರದಲ್ಲಿ ಕಟ್ ಮಾಡ್ಬಿಡ್ತಾರೆ, ಮಧ್ಯೆ ಕೊರಿತಾರೆ. ಒಂದು 4-5 ಇದ್ರ ಬಿಡುವಷ್ಟು ಮಾತ್ರ ಇಟ್ಕೊಂಡು ಬೆಳಿಗ್ಗೆ ನೋಡಿದ್ರೆ ಅದರಲ್ಲಿ 1-2 ಲೀಟರ್ ಅಷ್ಟು ನೀರ್ ಬಂದಿರುತ್ತೆ. ಆ ನೀರನ್ನ ದೋಸೆ ಮಾಡ್ತಾರೆ ಪ್ರತಿದಿನ. ಸೊ ಮತ್ತೆ ಅದ್ರದ್ದು ಜ್ಯೂಸ್ ಅನ್ನ ಮಾಡ್ತಾರೆ. ಸೊ ಇಂಥದ್ದೆಲ್ಲ ನಾವು ಬಳಕೆ ಮಾಡ್ಕೊಳ್ಬೇಕು. ನಾವು ಬಾಳೆಗೊನೆ ಕಿತ್ತ ತಕ್ಷಣ ಅದನ್ನ ಕಟ್ ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಇದೆಲ್ಲ ಅದ್ರ ದಿಂಡು ಒಳಗಡೆ ಏನ್ ಸಣ್ಣದು ಬಿಳಿದು ದಿಂಡು ಬರುತ್ತೆ, ಅದನ್ನ ತಿಂಗಳಿಗೆ ಒಮ್ಮೆ ಆದರೂ ನಾವು ಅದನ್ನ ಉಪಯೋಗ ಮಾಡ್ಕೊಂಡ್ರೆ, ಉಪಯೋಗಿಸಿದ್ರೆ ಆಹಾರದ ರೂಪದಲ್ಲಿ ಜ್ಯೂಸು ಅಥವಾ ಪಲ್ಯ ಮಾಡ್ಬಹುದು, ಕೋಸಂಬರಿ ಮಾಡ್ಕೊಳ್ಬಹುದು. ಈ ತರದ್ದೆಲ್ಲ ಮಾಡಿ ತಿಂತ ಹೋದ್ರೆ ಮೂತ್ರದಲ್ಲಿ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್ ಆಗುವಂತಹದ್ದು ಕಡಿಮೆ ಆಗುತ್ತೆ. ಉರಿ ಮೂತ್ರ ಆಗುವಂತಹದ್ದು ರಸವನ್ನ ಕುಡಿದ್ರೆ ಕಡಿಮೆ ಆಗುತ್ತೆ. ಹೀಗೆ ಹಲವಾರು ವಿಧದಲ್ಲಿ ಬಾಳೆಯ ಗಿಡ ಉಪಯೋಗ ಆಗ್ತಾ ಇದೆ. ಹಿಂದೆಲ್ಲ ಬಚ್ಚಲ ಮನೆ ನೀರಿನಲ್ಲೇ ಬೆಳೆಸ್ತಾ ಇದ್ರು. ಬಾಳೆ ಗಿಡ ಎಲ್ಲರ ಮನೆಯಲ್ಲೂ ಒಂದು ಬಾಳೆ ಗಿಡ ಇದ್ದೇ ಇರ್ತಾ ಇತ್ತು, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಎಲ್ಲ. ಸೊ ಇಂಥದ್ದೆಲ್ಲ ಮರ್ತೋಗದ ಹಾಗೆ ನಾವು ಅದನ್ನ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇವೆಲ್ಲವೂ ಕೂಡ ಗೊತ್ತಿಲ್ದೆ ಇರೋದು ಯಾವ್ದು ಇಲ್ಲ, ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಮರ್ತೋಗಿರೋದನ್ನ ವಾಪಸ್ ನಾವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ದಾಸವಾಳ ಎಲ್ರ ಮನೆಯಲ್ಲೂ ಇದೆ. ದಾಸವಾಳದ ಹೂವು ಪೂಜೆ ಮಾಡ್ಬಿಡ್ತೀವಿ, ಮುಗಿದೋಯ್ತು. ಅದ್ರದ್ದು ಎಲೆ ಉಪಯೋಗ ಮಾಡ್ಕೊಳ್ಳೋದು, ಅದ್ರ ಹೂವಿನ ಉಪಯೋಗ ಮಾಡ್ಕೊಳ್ಬಹುದು. ಅದರಿಂದ ಬಿಳಿ ಮುಟ್ಟಿನಗೋಸ್ಕರ, ಹೆಣ್ಮಕ್ಳ ಕಾಯಿಲೆಗೋಸ್ಕರ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದೆ. ಅದರ ಜ್ಯೂಸ್ ಅನ್ನ ಕುಡಿಬಹುದು. ಎಲ್ಲವೂ ಕೂಡ ಆರೋಗ್ಯವರ್ಧಕವಾದಂತಹದ್ದು. ಇಲ್ಲಿ ಯಾವುದು ಕೆಮಿಕಲ್ ಇಲ್ಲದೆ ಇರುವಂತಹದ್ದು. ನಿಂಬೆ ಹಣ್ಣಿದೆ, ಬೆಲ್ಲ ಇದೆ, ಸಕ್ಕರೆ ಇದೆ, ಕಲ್ಸಕ್ಕರೆ ಇದೆ, ಜೇನುತುಪ್ಪ ಇದೆ, ಮನೆಯಲ್ಲಿ ಎಲ್ಲವೂ ಇರೋದು. ಇದ್ರ ಜೊತೆಗೆ ಈ ಗುಲಾಬಿ ದಳ, ಈ ದಾಸವಾಳದ ದಳಗಳನ್ನು ಉಪಯೋಗ ಮಾಡ್ಕೊಳ್ಬಹುದು. ಗುಲಾಬಿನಲ್ಲೂ ಹಾಗೆ, ಗುಲಾಬಿ ತುಂಬಾ ಒಳ್ಳೆಯ ಗಿಡ, ಮುಳ್ಳು ಇರುತ್ತೆ ಅಂತ ಬಿಡೋದಲ್ಲ. ಆ ಹೂವಿನ ದಳಗಳನ್ನ ಗುಲ್ಕನ್ನಾಗಿ ಮಾಡ್ಕೊಳ್ಬಹುದು. ಅದೇ ತರ ಅದರ ಜ್ಯೂಸು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅನೇಕ ರೀತಿಯ ಕಾಯಿಲೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಉಷ್ಣವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ, ದೇಹವನ್ನ ತಂಪು ಮಾಡ್ಕೊಳ್ಳಿಕ್ಕೆ ಈ ದಾಸವಾಳದ ಹೂವುನೂ ಉಪಯೋಗ ಆಗುತ್ತೆ. ಗುಲಾಬಿಯ ಹೂವುನು ಕೂಡ ಚೆನ್ನಾಗಿ ಬಳಕೆ ಮಾಡ್ಕೊಳ್ಬಹುದು. ಅದರಲ್ಲಂತೂ ಗುಲ್ಕನ್ನು ಬಹಳ ಒಳ್ಳೆಯ ಆಹಾರ, ಅದನ್ನ ತಗೊಳ್ಬಹುದು. ಹೊಟ್ಟೆ ಉಬ್ಬರ, ಹೊಟ್ಟೆಯ ಉರಿ ಮೂತ್ರಕ್ಕೆಲ್ಲ ಅದನ್ನ ಬಳಸ್ತಾ ಇದ್ದಾರೆ. ಸೊ ಗುಲ್ಕನ್ ನಾವೇ ಮನೆಯಲ್ಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಗುಲಾಬಿ ತೋಟ ಮಾಡಿದವರು ಗುಲ್ಕನ್ ಅಂದ್ರೆ ಸೆಕೆಂಡರಿ ಪ್ರಾಡಕ್ಟ್ ಆಗಿ ಮಾಡಿದ್ರೆ ಹೂವಿಗಿಂತ ಹೆಚ್ಚು ಬೆಲೆಯನ್ನ ಇದರಲ್ಲಿ ನಾವು ಪಡ್ಕೊಳ್ಬಹುದು. ರೈತರು ಇದರಿಂದ ಬಹಳ ಲಾಭದಾಯಕವಾಗಿ ಜೀವನವನ್ನ ಮಾಡಬಹುದು. ಸೊ ಈ ತರ ಎಲ್ಲ ಇಷ್ಟೊಂದು ಗಿಡಗಳೆಲ್ಲ ನಮಗ್ ಗೊತ್ತಿರೋ ಅಂತದ್ದೇ, ಗೊತ್ತಿಲ್ಲದೆ ಇರೋದು ಯಾವ್ದು ಇಲ್ಲ. ಇನ್ನ ಮನೆಯಲ್ಲಿ ಬೆಳೆಯುವಂತ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಇದ್ರೆಲ್ಲ ಉಪಯೋಗ ಗೊತ್ತಾಯ್ತು. ಅದರ ವೈಜ್ಞಾನಿಕ ಹಿನ್ನೆಲೆಯನ್ನ ತಿಳ್ಕೊಂಡು ಬೆಳೆದು ನಾವು ಉಪಯೋಗ ಮಾಡ್ಕೊಂಡ್ವಿ ಅಂದ್ರೆ ಹೆಚ್ಚು ಉಪಯೋಗ ಆಗುತ್ತೆ. ಇದೆಲ್ಲವೂ ಸಹ ನಮಗೆ ಗೊತ್ತಿರೋ ವಿಷಯಗಳೇ, ಗೊತ್ತಿಲ್ಲದೆ ಇರೋದು ಯಾವ್ದು ಇಲ್ಲ. ಸೊ ಹಾಗಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಏನೇನು ಹೇಳ್ತಾ ಇದ್ರು, ಪಂಚವಟಿ ಅಂತ ಹೇಳಿದ್ರು, ಅಂದ್ರೆ 5 ರೀತಿಯ ಮರಗಳಿರ್ಬೇಕು,
ಈಗ ಅದೆಲ್ಲ ಇಲ್ಲ. ಮತ್ತೆ ಅದನ್ನ ತರಬೇಕಾಗತ್ತೆ. ಹಳ್ಳಿಗಳಲ್ಲಿ ಅರಳಿಕಟ್ಟೆ ಅಂತ ಇರ್ತಾ ಇತ್ತು, ಅದು ಇಲ್ಲ, ಅದನ್ನು ಮತ್ತೆ ತರಬೇಕು. ಎಲ್ಲವೂ ಸಹ ಹಿಂದಿನವರು ವೈಜ್ಞಾನಿಕ ಹಿನ್ನೆಲೆಯಲ್ಲೇ ಮಾಡಿದಂತಹದ್ದು. ಅದರ ವಾಯು ಸೇವನೆ ಆಗ್ಬಹುದು, ಕೂತ್ಕೊಂಡು ಮಾತಾಡುವಂತಹದ್ದಾಗ್ಬೋದು, ಮರ ಸುತ್ತುವಂತಹದ್ದಾಗ್ಬೋದು, ಇದೆಲ್ಲವೂ ವೈಜ್ಞಾನಿಕ ಹಿನ್ನೆಲೆಯಲ್ಲೇ ಬೆಳೆದು ಬಂದಂತಹದ್ದಾದ್ರಿಂದ ಊರಿಗೊಂದು ವನದಲ್ಲಿ ಪವಿತ್ರ ವನ ಇರಬಹುದು, ಅಜ್ಜರ ಕಾಡು ಇರಬಹುದು, ಹಾಗೆ ನಾಗಬನ ಇರ್ಬೋದು, ಇವೆಲ್ಲವೂ ಹಿಂದಿನವರು ಇವುಗಳ ಮರ ಬಳ್ಳಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರವೇ ಬೆಳೆದಂತಹದ್ದು. ಸೊ ಹೀಗಾಗಿ ಇದೆಲ್ಲವನ್ನ ನಾವು ಮತ್ತೆ ಜನರಿಗೆ ಜಾಗೃತಿಯನ್ನ ಮೂಡಿಸುವುದರ ಮುಖಾಂತರ ಪವಿತ್ರವನವೂ ಬೇಕು, ಅಜ್ಜರ ಕಾಡು ಬೇಕು, ನಾಗವನವೂ ಬೇಕು. ಇದರಲ್ಲಿ ಜೀವ ವೈವಿಧ್ಯತೆಯೂ ಜಾಸ್ತಿ ಆಗುತ್ತೆ. ಮತ್ತೆ ನಮಗೆ ಉಪಯೋಗವಾಗುವಂತಹ ಸಸ್ಯಗಳನ್ನು ನಾವು ಅದರಲ್ಲಿ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಔಷಧಿ ಗಿಡಗಳು ಬೆಳಿಬೇಕು, ಗಿಡ ಮರಗಳು ಚೆನ್ನಾಗಿರ್ಬೇಕು, ಬಳ್ಳಿಗಳನ್ನ ಬೆಳೆಸ್ಕೊಳ್ಬೇಕು. ಮನೆ ಹತ್ತಿರನೇ ಒಂದು ಟೆರೆಸ್ ಗಾರ್ಡನ್ ಆಗಿ ಆದ್ರೂ ಮಾಡ್ಕೊಳ್ಳೋಣ, ಮನೆಯ ಸುತ್ತನಾದ್ರೂ ನಮ್ಗೆ ಪಾಟಲ್ಲಾದ್ರೂ ಅವುಗಳನ್ನ ಬೆಳ್ಕೊಳ್ಳೋಣ. ಹಾಗೆ ರೈತರಿಗೆ ಬೆಳಿಲಿಕ್ಕೆ ಬೇಕಾಗುವಂತಹ ತೋಟಗಾರಿಕೆಯ ಇಲಾಖೆಯವರು ಸಹಾಯ ಮಾಡ್ತಾರೆ. ಮಾರ್ಕೆಟಿಂಗಿಗೂ ಸಹ ನಮ್ಮಲ್ಲಿ ಹೆಚ್ಚು ಮಾರ್ಕೆಟಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ಆಯುರ್ವೇದದ ಡಾಕ್ಟರ್ಗಳು ಇದರ ಅಭಿಯಾನ ಶುರು ಮಾಡ್ಬೇಕು. ಮತ್ತೆ ಔಷಧಿಗಳನ್ನ ಮಾಡ್ಲಿಕ್ಕೆ ತಯಾರಾಗ್ಬೇಕು. ಆಗ ಮಾತ್ರ ಇದ್ರದ್ದು ಬೆಲೆ ಜಾಸ್ತಿ ಆಗುತ್ತೆ. ಮೌಲ್ಯವರ್ಧನ ಮಾಡುವಂತದ್ದು ಅಂತ ಹೇಳಿದ್ರೆ ನಾವು ಬಳಕೆ ಮಾಡ್ಕೊಂಡ್ರೇನೆ ಸಾಧ್ಯ ಆಗತ್ತೆ. ಹಾಗಾಗಿ ಎಲ್ಲ ನಾನು ತಿಳಿಸಿದಂತಹ ಗಿಡಗಳು ಎಲ್ರಿಗೂ ಗೊತ್ತಿರೋದು, ಇದ್ರಲ್ಲಿ ಗೊತ್ತಿಲ್ದೇ ಇರೋದು ಯಾವ್ಯಾವ್ದು ಇಲ್ಲ. ಸೊ ಈ ತರದ್ದೆಲ್ಲವನ್ನ ಮನೆಯ ಮುಂದೆ ನಾವು ಬೆಳ್ಕೊಳ್ಳೋಣ. ಹಾಗೆ ಹಿಂದಿನ ಕಾಲದಲ್ಲಿ ಸಾಂಸ್ಕೃತಿಕವಾಗಿ ಇರ್ಬೋದು, ಪುರಾಣಗಳಲ್ಲಿ ಇರಬಹುದು, ಆಯುರ್ವೇದದಲ್ಲಿ ಇರಬಹುದು, ಅದನ್ನ ನವಗ್ರಹ ಮರಗಳು ವೃಕ್ಷ ಅಂತ ಹೇಳ್ತಾರೆ, ಅಥವಾ 12 ರಾಶಿ ವನ ಅಂತ ಹೇಳ್ತಾರೆ, ನಕ್ಷತ್ರ ವನ ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನು ಕೂಡ ಒಂದಲ್ಲ ಒಂದ್ ಕಡೆ ನಾವು ಮಾಡ್ತಾ ಹೋದ್ರೆ ಈ ಗಿಡಗಳನ್ನ ಸಸ್ಯಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಗಲ್ಗುರಿಕಿಯಲ್ಲಿ ಇಂತಹದ್ದು ಒಂದು ವನ ಇದೆ. ನಾನು ಇದನ್ನ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಈ ತರದ ನಕ್ಷತ್ರವನ, 12 ರಾಶಿವನ, ಹಾಗೇನೆ ನವಗ್ರಹವನ ಮೂರನ್ನು ಸೇರಿಸಿ ಒಂದು ಉದ್ಯಾನವನವನ್ನ ಅಲ್ಲಿ ಮಾಡಿದ್ದಾರೆ. ಗೊತ್ತಿರೋರು ಅಥವಾ ಗೊತ್ತಿಲ್ಲದೆ ಇರೋರು ಅದನ್ನ ನೋಡ್ಕೊಂಡು ಬರ್ಬೋದು. ಚಿಕ್ಕಬಳ್ಳಾಪುರದಿಂದ ಒಂದು 30-35 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಸಣ್ಣ ಹಳ್ಳಿ. ಸೊ ಹೀಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಆಲೋಚನೆ ಮಾಡಿದ್ರೆ, ನಾವು ಉಳಿಸ್ಲೇಬೇಕು ಅಂತ ಯೋಚನೆ ಮಾಡಿದಾಗ ಮಾತ್ರ ನಾವು ಈ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ನಾನು ಎಷ್ಟು ಹೇಳಿದ್ನೋ ಗೊತ್ತಿಲ್ಲ. ನಾನು ವೈದ್ಯ ಅಂತೂ ಅಲ್ಲ, ಆದ್ರೆ ಜನ ಬಳಕೆಯಲ್ಲಿ ಇರುವಂತ ವಿಷಯಗಳನ್ನ, ವಸ್ತುಗಳನ್ನ ತಗೊಂಡು ಆಹಾರವೇ ಔಷಧ, ಔಷಧವೇ ಆಹಾರ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಸುಮಾರು ಹೆಣ್ಮಕ್ಳಿಗೆ ಕರ್ನಾಟಕದ 3/4 ಜಿಲ್ಲೆಗಳಲ್ಲಿ ತರಬೇತಿಯನ್ನ ಕೊಡ್ತಾ ಬಂದಿದ್ದೇನೆ. ಆರೋಗ್ಯವನ್ನ ಸುಧಾರಿಸಿಕೊಂಡಂತವ್ರು ಫೋನ್ ಮಾಡಿ ಹೇಳ್ತಾರೆ. ಅದೊಂದು ಸಂತೋಷದ ವಿಚಾರ, ಖುಷಿಯನ್ನ ಕೊಡುವಂತಹದ್ದು. ಇದರಿಂದ ನಾವೇನು ಕಳ್ಕೊಳೋ ಅಂತದ್ದು ಇಲ್ಲ. ಎಲ್ಲರಿಗೂ ಆರೋಗ್ಯ ಬೇಕು, ಆರೋಗ್ಯವೇ ಭಾಗ್ಯ. ಹಾಗಾಗಿ ಔಷಧಿ ಗಿಡಗಳನ್ನ ಚೆನ್ನಾಗಿ ಬೆಳೆಸೋಣ, ಉಳಿಸೋಣ, ಗಳಿಸೋಣ. ಇದೆಲ್ಲವೂ ಬೇಕು. ಜೀವನೋತ್ಸಾಹವೂ ಬೇಕು, ಜೀವನೋಪಾಯವೂ ಬೇಕು, ಲೋಕೋಪಕಾರವೂ ಬೇಕು. ಲೋಕೋಪಕಾರ ಇಲ್ಲದೆ ಆದ್ರೆ ಯಾವುದು ನಡೆಯೋದಿಲ್ಲ. ಈ 3 ಪ್ರತೆಯನ್ನ ಇಟ್ಕೊಂಡು ನಾವು ಜೀವನವನ್ನ ನಡೆಸಿದ್ದೇ ಆದ್ರೆ ಎಲ್ಲರೂ ಚೆನ್ನಾಗಿರ್ಬಹುದು. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಮಂಜುಳಾ ಮೇಡಮ್, ಅತ್ಯದ್ಭುತವಾದಂತ ವಿಚಾರಗಳನ್ನ ತಿಳಿಸಿದಿರಿ. ಎಲ್ಲರಿಗೂ ಪ್ರಶ್ನೆಗಳಿದೆ, ಬಹಳಷ್ಟು ಪ್ರಶ್ನೆಗಳಿದೆ. ಅದಕ್ಕಿಂತ ಮುಂಚೆ ನಾನು ಮತ್ತೆ ನಿರ್ಮಲಾ ಮೇಡಮ್ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಿದೆ. ಯಾಕಂದ್ರೆ ಸೇಡಂನಲ್ಲಿ ನೀವು ಏನು ಎಲ್ಲ ಒಂದು 300 ವೈದ್ಯರನ್ನ ಕುರಿತು ಮಾಡಿದಂತ ಒಂದು ಭಾಷಣ ಅತ್ಯದ್ಭುತವಾಗಿತ್ತು. ಇದು ಯಾಕೆ ಅಂತಂದ್ರೆ ಮೇಡಮ್ ಅವರು, ಮಂಜುಳಾ ಮೇಡಮ್ ಅವರು ಯಾವುದೇ ರೀತಿಯಾದ ವೈದ್ಯರಲ್ಲ, ಪಾರಂಪರಿಕವಾಗಿ ಕಲ್ತಂತ ಜ್ಞಾನವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ಕೊಂಡು ನೋಡಿ. ಇದು ಬಹಳ ಮಹತ್ವವಾದಂತ ವಿಚಾರ, ಎಲ್ಲರೂ ಸ್ವಲ್ಪ ತಿಳ್ಕೊಳ್ಬೇಕು. ಅದನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ಕೊಂಡು
ಜೊತೆಗೆ ಮುಖ್ಯ ವಾಹಿನಿಯಲ್ಲಿ ಅದನ್ನ ಹೇಳುವಂತ ಪ್ರಬುದ್ಧತೆಯನ್ನು ಅವ್ರು ಪಡ್ಕೊಂಡಿದ್ದಾರೆ. ಅಂದ್ರೆ ಸಾವಿರಾರು ಹೆಣ್ಣು ಮಕ್ಕಳನ್ನ ಅವರು ತಯಾರಿ ಮಾಡಿದ್ದಾರೆ. ಬರೀ ಒಂದು ನೆಲ್ಲಿಕಾಯಿ ವಿಚಾರದಲ್ಲಿ 60ರಷ್ಟು ಔಷಧಿಗಳನ್ನ ಅವ್ರು ಮಾಡಿ ತೋರಿಸ್ತಾರೆ. ನೀವು ಕರಿಬಹುದು ಅವ್ರನ್ನ, ಎಲ್ಲಾದ್ರೂ ನಿಮ್ಮ ಮನೆಯದೇ ಒಂದು ಕಾರ್ಯಕ್ರಮ ಇದ್ರೆ ಅಥವಾ ನಿಮ್ಮ ಮದುವೆ ಕಾರ್ಯಕ್ರಮದಲ್ಲಿ ಒಂದು ತಾಸು ಕಾಲ. ಇದೆಲ್ಲ ನಮ್ಮಲ್ಲಿ ಈ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ. ಹಾಗಾಗಿ ಅಂತಲ್ಲಿ ಅವರಿಗೆ ಒಂದು ಸಣ್ಣ ವ್ಯವಸ್ಥೆ ಮಾಡಿಕೊಟ್ರೆ ಅದೆಲ್ಲ ಔಷಧಿಗಳನ್ನ ಮಾಡಿ ತೋರಿಸಿ, ಶುದ್ಧವಾಗಿ ತೋರಿಸಿ, ಅದನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಮುಂದೆ ನಿರಂತರವಾಗಿ ಅಂತಕ್ಕಂಥ ವಿಚಾರವನ್ನ ಮಂಜುಳಾ ಮೇಡಮ್ ಅವರು ಇಡೀ ಈ ರಾಜ್ಯದಲ್ಲಿ ಮಾಡ್ತಾ ಬಂದಿದ್ದಾರೆ. ನೀವು ಬಹಳಷ್ಟು ಜನ ಮಂಜುಳಾ ಮೇಡಮ್ ಅವರ ಹೆಸರು ಕೇಳಿರ್ಬೋದು. ಆದ್ರೆ ಇವತ್ತು ನಾವು ಈ ವೇದಿಕೆಗೆ ಅವ್ರನ್ನ ಕರೆದಿರ್ತಕ್ಕಂಥ ಉದ್ದೇಶ, ನಾವೇನು ಇವತ್ತು 50ರಿಂದ 55 ಜನ ಸೇರಿದ್ವಿ, ಪ್ರತಿಯೊಬ್ಬರೂ ಸಹ ಇಂಥ ಕಾರ್ಯಾಗಾರಗಳನ್ನ ಅವ್ರ ಕಡೆಯಿಂದ ಮಾಡಿಸ್ಬೇಕು. ಈಗೇನ ಅವರು ಸುಮಾರು ಒಂದು 50 ತರದ ಔಷಧಿ ಸಸ್ಯಗಳನ್ನ ಹೇಳಿದ್ರು. ಇದು ದೊಡ್ಡ ಜೀವ ವೈವಿಧ್ಯತೆ. ಇದು ಈ 50ನ್ನು ನಾವು ಬಳಸ್ಕೊಂಡ್ರೆ ಬಹುಶಃ ನಮ್ಮ ಫಾರ್ಮಸಿ, ಏನೋ ನೀವು ಔಷಧಿ ಅಂಗಡಿನಲ್ಲಿ ನೋಡ್ತಿರಲ್ಲ, ಬೇರೆ 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 ಔಷಧಿಗಳು ನೋಡಿ ಎಷ್ಟು ಔಷಧಿ ಮಾಡ್ತಾರೆ ಈ ರಾಸಾಯನಿಕ ವಸ್ತುಗಳನ್ನ ಹಾಕಿ ಅಂತಿರಲ್ಲ, ಅದಕ್ಕಿಂತನೂ ಅದ್ಭುತವಾದಂತ ತರದ ಔಷಧಿಗಳನ್ನ ಈ 50 ಪ್ರಭೇದಗಳಿಂದ ಅವರು ಔಷಧಿ ಗಿಡಮೂಲಿಕೆಗಳಿಂದ ಮಾಡ್ತಕ್ಕಂತ ಸಾಮರ್ಥ್ಯ ಅವ್ರಿಗಿದೆ. ಅದನ್ನ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ದಯಮಾಡಿ ಅವರ ಜ್ಞಾನವನ್ನ ಬಳಸ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ನಿರ್ಮಲಾ ಮೇಡಮ್, ನೀವು ಸ್ವಲ್ಪ ಬಹಳ ನಿಕಟವರ್ತಿಗಳು. ನೀವು ಸಹ ಅವ್ರ ಬಗ್ಗೆ ಒಂದೆರಡು ಮಾತು ತಿಳಿಸಿದ್ಮೇಲೆ ಇನ್ನು ಯಾರ್ಯಾರಿಗೆ, ಅವರು ಬರೀ ನೆಲ್ಲಿಕಾಯಿ ಬಗ್ಗೆನೆ ಒಂದು ವಾರ ಮಾತಾಡ್ತಾರೆ, ಅದರ ಔಷಧಿ ಬಗ್ಗೆ. ಮತ್ತೆ ಏನ್ ಸೊಪ್ಪುಗಳು ಹೇಳಿದ್ರಲ್ಲ, ಆ ಎಲ್ಲ ಸೊಪ್ಪುಗಳ ಬಗ್ಗೆ ಅವರು ಒಂದೊಂದು ಸೊಪ್ಪನ್ನ ಇವತ್ತು ಸಮಯಾವಕಾಶ ಕಮ್ಮಿ ಇತ್ತು, ಅವ್ರು ಕೇಳಿದ್ರು ನನಗೆ ಯಾವ ರೀತಿ ಮಾತಾಡ್ಬೇಕು ಸರ್ ನಾನು ಅಂತ. ನಾನು ಹೇಳಿದೆ, ನೀವು ಒಂದ್ರ ಬಗ್ಗೆ ತಿಳಿಸಿದ್ರೆ ಜನಗಳಿಗೆ ಅದೇ ವಿಚಾರನೇ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲ ತಿಳಿಸ್ಕೊಡಿ. ಅವಾಗ ಏನಾಗುತ್ತೆ, ನಮ್ಗೆ ಎಲ್ಲದರ ಜ್ಞಾನ ಬರುತ್ತೆ, ಅದ್ರ ಮೇಲೆ ನಾವು ನಿಮ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ ಅಂತ. ಹಾಗಾಗಿ ಪಾಪ ಅವರು ಬಹಳ ಬೇಗ ಒಂದೊಂದು ಔಷಧಿ ಸಸ್ಯಗಳನ್ನ ಹೇಳ್ತಾ ಹೋದ್ರು. ಬಹುಶಃ ಒಂದೊಂದ್ರ ಬಗ್ಗೆನೂ ಅವರು ಒಂದೊಂದು ದಿವಸದ ಕಾರ್ಯಾಗಾರ ಮಾಡುವಂತ ಬಹುವಿಧದ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಒಂದು ಟೆರಾಸಿ ಗಾರ್ಡನ್ ಅಂತಕ್ಕಂಥದ್ದು, ಇವತ್ತು ಝಾನ್ಸಿ ಮೇಡಮ್ ಇದ್ದಾರೆ ಗೊತ್ತಿಲ್ಲ ನನಗೆ ಈ ಮೀಟಿಂಗ್ ಅಲ್ಲಿ. ಅವರ ಸಹಯೋಗದಲ್ಲಿ ಸಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅಂದ್ರೆ ಬರೀ ನಾವು ಗ್ರಾಮೀಣ ಪ್ರದೇಶದ ಜನರು ಮತ್ತೆ ರೈತರು 4 ಔಷಧಿಯನ್ನು ಗೊತ್ತಿದೆ ಅಂತಕ್ಕಂಥದ್ದಲ್ಲ, ಇವತ್ತೇನು ನಗರ ಪ್ರಾಂತದಲ್ಲಿ ಇರುವಂತ ಜನರಿಗೂ ಸಹ ಈ ಮನೆ ಮದ್ದುಗಳು ತಲುಪಬೇಕು. ಮತ್ತೆ ಅವರ ಪ್ರದೇಶದಲ್ಲಿ ಎಷ್ಟು ಸೀಮಿತ ಪ್ರದೇಶ ಇದೆಯೋ ಅದರಲ್ಲಿ ಒಂದು 10 ಔಷಧಿ ಗಿಡಗಳನ್ನ ಬೆಳೆಸ್ಕೊಳ್ಬೇಕು, ಅದರಿಂದ ಉಪಯೋಗ ಪಡಿಬೇಕು. ಇದು ಒಂದು ತಿಳ್ಕೊಳ್ಳಿ, ಮೇಡಮ್ ಹೇಳಿದ್ದು, ಯಾವುದೇ ವಸ್ತುವನ್ನ ನಾವು ಬಳಸಲಿವರೆಗೆ ಆ ವಸ್ತುಗೂ ಸಹ ಮಹತ್ವ ಇರಲ್ಲ. ಹಾಗಾಗಿ ಪ್ರತಿಯೊಂದನ್ನು ಬಳಸ್ತಕ್ಕಂಥದ್ದು ಒಂದು ಜೀವನ ಶೈಲಿ, ಅದನ್ನ ಬಳಸಬೇಕು ಮತ್ತೆ ಅದರ ಮಹತ್ವವನ್ನ ತಿಳಿಬೇಕು. ಆಗ ಅದನ್ನ ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಇದೆಲ್ಲ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಒಳ್ಳೆ ಮಾಹಿತಿಯನ್ನ ಮೇಡಮ್ ಕೊಟ್ಟಿದ್ದಾರೆ. ನಿರ್ಮಲಾ ಮೇಡಮ್, ತಾವೊಂದ್ ಸ್ವಲ್ಪ ಆಡ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ನಮಸ್ತೆ. ಬಹಳ ಚೆನ್ನಾಗಿತ್ತು. ಅದೇನ್ ವಿಶೇಷ ನಾ ಹೇಳೋದೇನಿಲ್ಲ, ಎಲ್ಲರೂ ಅವ್ರು ಹೊರಗಿನವ್ರು ಕೇಳ್ಕೊಂಡಿದ್ದವ್ರು ಹೇಳ್ಬೇಕು. ಯಾಕಂದ್ರೆ ನನಗ್ ಚೆನ್ನಾಗ್ ಗೊತ್ತಿದೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಹೇಳ್ತೀರಾ, ವಿಷಯಗಳನ್ನ ತಿಳಿಸ್ತೀರಾ ಅಂತ. ಸರ್ ಅವ್ರಿಗೂನು ನಾ ಕೇಳಿದ್ದೆ, ಮಂಜುಳಾ ಮೇಡಮ್ ಅಂದ್ರೆ ನಮ್ಮ ಕೋಲಾರದವರೇನಾ ಅಂತ ಹೇಳಿ. ಹೌದು ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಹೇಳತಕ್ಕದ್ದು ಏನಪ್ಪಾ ಅಂತ ಹೇಳಿದ್ರೆ, ಸರ್ ಅವ್ರಿಗೆ ಬಹಳಷ್ಟು ವಿಷಯಗಳು ಗೊತ್ತಿದೆ ನಿಮ್ ಬಗ್ಗೆ. ಆದ್ರೂ ಒಂದ್ ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನ್ 7 ಜಿಲ್ಲೆಗಳಲ್ಲಿ ಇದೆ ಸರ್, 7 ಜಿಲ್ಲೆಗಳಲ್ಲಿ ನಾವು ಮೇಡಮ್ ಅವರು ನಾನು ಇಬ್ರುನು 50 ತಾಲೂಕುಗಳನ್ನ ಭೇಟಿ ಮಾಡಿದೀವಿ. 50 ತಾಲೂಕುಗಳಲ್ಲಿ ಸುಮಾರು ಪ್ರತಿ ಒಂದು ಪ್ರೋಗ್ರಾಮ್ ನಲ್ಲೂ ಒಂದು 500-600 ಹೆಣ್ಮಕ್ಳು ಇರ್ತಾ ಇದ್ರು. ಅವ್ರಿಗೆಲ್ಲರಿಗೂನು ಈ ಮನೆ ಮದ್ದು ಕಾರ್ಯಕ್ರಮ ಮತ್ತೆ ನೆಲ್ಲಿಕಾಯಿ ಬಗ್ಗೆ ಅನೇಕ ಪದಾರ್ಥಗಳು ನೆಲ್ಲಿಕಾಯಿನಿಂದ ಮಾಡುವಂತದ್ದು, ಉಪ್ಪಿನಕಾಯಿಯಿಂದ ಹಿಡಿದು ಜಾಮ್ ಇಂದ ಹಿಡಿದು ಲಡ್ಡು ಇಂದ ಹಿಡಿದು ಮತ್ತೆ ಕೆಲವು ಔಷಧಿಗಳನ್ನು ಕೂಡ ಮಾಡುವಂತದ್ದನ್ನೆಲ್ಲ ಅವರು ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸರ್ ಅವ್ರು ಹೇಳಿದ್ರಲ್ಲ, ಜಗನ್ನಾಥ್ ಸರ್ ಅವರು, ತಾವೇನಾದ್ರು ಕಾರ್ಯಕ್ರಮ ಮಾಡೋದಾದ್ರೆ ತಮ್ಮ ಜಾಗದಲ್ಲಿ ಸುಮಾರು ಒಂದ್ 20-25 ಹೆಣ್ಮಕ್ಳಾದ್ರೂ ಕೂಡ ನಾವು ಬರ್ಲಿಕ್ಕೆ ತಯಾರಿದ್ದೇವೆ. ಮೇಡಮ್ ಅವ್ರು ಆಗ್ಬೋದು, ನಾನು ಆಗ್ಬೋದು, ಬರ್ತೇವೆ. ಅದೊಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ಬೋದು.
ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನ ಹೆಣ್ಮಕ್ಳು ವಿಶೇಷವಾಗಿ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಅದಕ್ಕಾಗಿ ಬಹಳ ಶ್ರಮಿಸಿದ್ದಾರೆ ಮೇಡಮ್ ಅವರು. ಬರೀ ಇದೊಂದೇ ಹವ್ಯಾಸ ಅಲ್ಲ ಅವ್ರದ್ದು. ನಾನ್ ಕಂಡ ಹಾಗೆ ಬರೀ ನೆಲ್ಲಿಕಾಯಿದಾಗ್ಲಿ ಅಥವಾ ಮನೆ ಮದ್ದದ ಬಗ್ಗೆ ಆಗ್ಲಿ ಅದಿಷ್ಟೇ ಅಲ್ಲ, ಇನ್ನೂ ಅನೇಕ ವಿಷಯಗಳು ಅವರಿಗೆ ಅಂದ್ರೆ ಕರತಜ್ಞರಿದ್ದಾರೆ ಅವರು. ಒಂದು ಅಂದ್ರೆ ಅವರಿಗೆ ಈ ಪಕ್ಷಿಗಳ ಬಗ್ಗೆ ಬಹಳಷ್ಟು ವಿಷಯಗಳು ಚೆನ್ನಾಗಿ ಗೊತ್ತಿದೆ. ಪಕ್ಷಿಗಳ ಒಂದು ಚಿತ್ರವನ್ನ ಬಿಡಿಸಿ ಆ ಪಕ್ಷಿಗಳನ್ನ ಗುರ್ತಿಸುವಂತದ್ದು, ಮತ್ತೆ ಅವುಗಳ ಒಂದು ಲೈಫ್ ಸ್ಟೈಲ್ ಏನಿದೆ, ಆ ಪಕ್ಷಿಗಳದ್ದು ವಿಶೇಷತೆ ಏನಿದೆ ಅನ್ನುವಂಥದ್ದು ಕೂಡ ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ಎರಡನೇದು ಹವ್ಯಾಸ ಅವ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ಬಗ್ಗೆ, ಶುದ್ಧವಾಗಿ ಬರೆಯೋದು ಹೇಗೆ ಅನ್ನುವಂಥದ್ದನ್ನ ಅವರು ಕ್ಲಾಸಸ್ ನಡೆಸ್ತಾರೆ ಮಕ್ಕಳಲ್ಲಿ. ಸ್ಕೂಲ್ ಮಕ್ಕಳಾಗ್ಬೋದು, ಕಾಲೇಜ್ ಮಕ್ಕಳಾಗ್ಬೋದು. 3 ದಿವಸದ ಕಾಲಾವಕಾಶದಲ್ಲಿ ಅವ್ರ ಹ್ಯಾಂಡ್ ರೈಟಿಂಗ್ ಗಳನ್ನ ತಿಳಿಸ್ಕೊಡ್ತಾರೆ. ಸೊ ಇದು ಅವರು ವಿಶೇಷತೆ. ಎಲ್ಲದಕ್ಕಿಂತ ಹೆಚ್ಚಿಂದು ಅಂದ್ರೆ ಅವ್ರದ್ದು ಸರಳತೆ ಏನಿದೆಯಲ್ಲ ಅದು ಬಹಳ ವಿಶೇಷ. ಬಹಳ ಸರಳ, ಯಾರು ಕೂಡ ಅನ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ, ಅಷ್ಟು ಸರಳ ಇದ್ದಾರೆ. ಬಹುಶಃ ಸುಮಾರು ಜನ ಯಾರು ಸೇಡಮಗ್ ಬಂದಿದ್ರು ಅವ್ರು ನೋಡಿದೀರಾ ಅವ್ರನ್ನ. ನಮ್ ಕಾರ್ಯಕ್ರಮದಲ್ಲಿ ಇದ್ರು, ಇಡೀ ದಿನ ಕಾರ್ಯಕ್ರಮದಲ್ಲಿ ಇದ್ರು ಅವರು. ಸೊ ಇದು ಅವ್ರದ್ದು ವಿಶೇಷತೆಗಳು ಅಂತ ಹೇಳಿ. ಸೊ ಯಾವುದೇ ಕಾರ್ಯಕ್ರಮಗಳು ಮಾಡೋದಾದ್ರೆ ಅವ್ರನ್ನ ಕರೆದ್ರೆ ಖಂಡಿತವಾಗಿ ಬರ್ತಾರೆ, ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ತಯಾರಿದ್ದಾರೆ. ಬಹಳಷ್ಟು ಆಕಾಶವಾಣಿಗಳಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅವರು. ಮತ್ತೆ ಬಹಳ ಅದ್ಭುತವಾಗಿ ಮನೆ ಸುತ್ತ ಇರುವಂತಹ ಗಿಡಮೂಲಿಕೆಗಳ ಬಗ್ಗೆ ಸರಳವಾಗಿ ನಾವು ಹೇಗೆ ಉಪಯೋಗ ಮಾಡ್ಕೊಳ್ಬಹುದು ಅನ್ನೋಂಥದ್ರ ಬಗ್ಗೆ ಅವ್ರಿಗೆ ಸಾಕಷ್ಟು ಜ್ಞಾನ, ಒಳ್ಳೆ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತೇನೆ. ಕೇಳುವುದಷ್ಟೇ ಅಲ್ಲ, ಇದನ್ನ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಅಂದ್ಬಿಟ್ಟು ಅನ್ಕೊಳ್ತೇನೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನ ಆಲಿಸಿದೀರಾ. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಮೇಡಮ್ ಅವರು. ಬರ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನು ಮುಂದೆ ನೆಲ್ಲಿಕಾಯಿ ಬಗ್ಗೆನೆ, ಬರೀ ಒಂದು ನೆಲ್ಲಿಕಾಯಿದ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡ್ಬೋದಾಗಿರುತ್ತೆ. ಅವಾಗ ಅವರು ಫಾರ್ಮುಲಾಗಳನ್ನ ಹೇಳ್ತಾರೆ, ಅದನ್ನ ಬರ್ಕೊಳ್ಳೋ ಪ್ರಯತ್ನ ಮಾಡಿ ಅದನ್ನ ಬಳಸ್ಕೊಳ್ಳೋ ಅಂತದನ್ನ ಮಾಡಿದ್ರೆ ಬಹಳ ಅನುಕೂಲ ಅಂತ ಅನ್ಕೊಳ್ತೇನೆ. ಧನ್ಯವಾದಗಳು ಸರ್. ಖಂಡಿತ ಮೇಡಮ್. ಇದು ಪಕ್ಷಿಗಳ ಒಂದು ಇದು ಬಹಳ ವಿಶೇಷವಾಗಿದೆ ಮೇಡಮ್. ಎಷ್ಟು ಪಕ್ಷಿಗಳನ್ನ ಗುರುತಿಸ್ತಿರೋ ತಾವು? ನಾನು ಬರ್ದಿರೋದು ಒಂದು 700 ಆಗಿದೆ ಸರ್. 700? 1000 ಮಾಡ್ಬೇಕು ಅಂತ ಇದ್ದೀನಿ, ಮಾಡ್ಬೇಕು. ಇದು ಎಲ್ಲಾ ವಲಸೆ ಪಕ್ಷಿಗಳು ಇದೆ, ಮತ್ತೆ ನಮ್ಮ ಸ್ಥಳೀಯ ಪಕ್ಷಿಗಳಿದೆ, ಜಿಲ್ಲಾವಾರು ಪಕ್ಷಿಗಳಿದೆ, ಕರ್ನಾಟಕದ ಪಕ್ಷಿಗಳಿದೆ, ಹೊರ ರಾಜ್ಯದ ಪಕ್ಷಿಗಳಿವೆ, ಹೊರದೇಶದ ಪಕ್ಷಿಗಳಿವೆ. ಇವುಗಳೆಲ್ಲವನ್ನ ಬರ್ದಿದ್ದೀನಿ. ಅದ್ರ ಒಂದ್ ಸ್ವಲ್ಪ ಲೈಫ್ ಸ್ಟೈಲ್ನು ಗೊತ್ತಾಗ್ತಾ ಇದೆ. ನಮ್ಮ ಅತ್ಯದ್ಭುತವಾದ ಮಾಹಿತಿ. ಇವಾಗ ನಾವೇನು ಪೀಪಲ್ ಬಯೋಡೈವರ್ಸಿಟಿ ರಿಜಿಸ್ಟರ್ಸ್ ಅಂತ ಮಾಡ್ತಾ ಇದ್ದೀವಿ, ಅಂದ್ರೆ ಜೀವ ದಾಖಲಾತಿಗಳು. ಅದಕ್ಕೆ ನಿಮ್ಮಂತ ಮಾಹಿತಿ ಬೇಕು ನಮ್ಗೆ. ಯಾಕಂದ್ರೆ ಪಕ್ಷಿಗಳು ಜ್ಞಾನನೇ ಇಲ್ಲ ಯಾರಿಗೂ. ಈಗ ನಾನೇನು ಪವಿತ್ರವನ ಅಂತ ಹೇಳಿದ್ರಲ್ಲ ಸರ್. ಇದು ಪಬ್ಲಿಕೇಶನ್ ಮಾಡಿ. ಸರ್ ಮಾಡ್ತಿದ್ದೀನಿ ಸರ್. ಇವಾಗ ಬೇಕಾದ್ರೆ ಕರ್ನಾಟಕ ಜೀವ ವೈದ್ಯತೆ ಮಂಡಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಜ್ಞಾನವನ್ನು ಅಲ್ಲಿ ಸಾದರಪಡಿಸಿ ಅದನ್ನ ಅವ್ರ ಮೂಲಕನೇ ಪಬ್ಲಿಷ್ ಮಾಡಿಸಿದ್ರೆ ಇಡೀ ಕರ್ನಾಟಕದಾದ್ಯಂತ ನಮಗೆ ಸಿಗ್ತದೆ ಎಲ್ಲರಿಗೂ. ಆಯ್ತು ಸರ್, ದಯಮಾಡಿ ನನ್ನ ವಿನಂತಿ. ಇದು ನಾನು ರೈತರಿಗೋಸ್ಕರನೇ ಮಾಡಿದ್ದು ಪಕ್ಷಿಗಳನ್ನು ಕೂಡ. ನಮ್ಮ ಹೊಲದಲ್ಲಿ ಪಕ್ಷಿಗಳು ಬಂದ್ರೆ ಎಷ್ಟು % ನೀವು ಗೊಬ್ಬರ ಹಾಕ್ತಿರಲ್ಲ ತಂದು, ರಾಸಾಯನಿಕ ಗೊಬ್ಬರ, ಅದ್ರದ್ದು ಎಷ್ಟು % ಕಡಿಮೆ ಆಗತ್ತೆ ಅಂತ ಒಂದು. ಎರಡನೇದು ಉತ್ಕೃಷ್ಟವಾದ ಬೆಳೆ ಬರುತ್ತೆ. ರಾಸಾಯನಿಕ ಮುಕ್ತವಾದಂತ ಬೆಳೆಯನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಒಂದು ಅಭಿಯಾನದ ರೂಪದಲ್ಲಿ ಮಾಡಿದೆ ಸರ್. ಇದು ನಮ್ಮ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಮೂಲಕ ರೈತರಿಗೆ ಇದನ್ನ ತಿಳಿಯಪಡಿಸಿದೆ. ಅದಾದ್ಮೇಲೆ ಮತ್ತೆ ಮಕ್ಕಳಿಗೆ ಇದ್ರದ್ದು ಬಗ್ಗೆ ತಿಳಿದ್ರೆ ಅವರು ಹೆಚ್ಚು ಸಂರಕ್ಷಣೆ ಮಾಡ್ಲಿಕ್ಕೆ ಸಮರ್ಥರು ಅಂತೇಳಿ ಎಲ್ಲಾ ಶಾಲೆಗಳಲ್ಲೂ ತಗೊಂಡ್ ಹೋಗಿ ತೋರ್ಸಿ, ಅಂದ್ರೆ ಒಂದು ಡಿಸ್ಪ್ಲೇ ಮಾಡಿ ಮಕ್ಕಳೆಲ್ಲ ನೋಡಿದ್ಮೇಲೆ ಅವರು ಯಾರ್ಯಾರ ಹೆಸರು ಹೆಚ್ಚು ಜಾಸ್ತಿ ಹೇಳ್ತಾರೆ ಅಥವಾ ಅದನ್ನ ನೋಡಿರ್ತಾರೆ ಅಂತವರಿಗೆ ಒಂದು ಪ್ರೋತ್ಸಾಹಕವಾಗಿ ಬಹುಮಾನವನ್ನ ಕೂಡ ಕೊಡ್ತೀನಿ ನಾನು, ಅದನ್ನ ಚೆನ್ನಾಗಿ ಹೇಳಿದಂತ ಮಕ್ಕಳಿಗೆ. ಸೊ ಈ ತರದ್ದು ಪಕ್ಷಿಗಳ ಬಗ್ಗೆ ಹೆಚ್ಚು ಒಲವು ಬಂದದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆದ ಒಂದು ಅವಘಡ ಸರ್ ಅದು. ಅಂದ್ರೆ ಜೇನು, ಚಿಟ್ಟೆ, ಪಕ್ಷಿಗಳು, ಕೀಟಗಳು ಯಾವುದು ಬರದೆ, ಪಾಲಿನೇಷನ್ ಆಗದೆ, ಸೂರ್ಯಕಾಂತಿ ಗಿಡ ಚೆನ್ನಾಗಿ ಬೆಳೆದು ಕಾಳು ಕಟ್ಟದೇ ಇರುವಂತ ಒಂದು ಸಂದರ್ಭ ಆದ್ರಿಂದ ಅದನ್ನ ನಾನು ಟಿವಿನಲ್ಲಿ ನೋಡಿ ಅನ್ನಿಸ್ತು, ಇಷ್ಟು ಎಲ್ಲ
ಅಂದ್ರೆ ಈ 4 ಇಲ್ಲ ಅಂದ್ರೆ ನಮಗೆ ಆಹಾರನೇ ಸಿಗೋದಿಲ್ಲ ಯಾರಿಗೂನು. ಅಂತಹದ್ದು ನಾವು ಎಷ್ಟು ಅಂದ್ರೆ ನೆಗ್ಲೆಕ್ಟ್ ಮಾಡ್ತಿದೀವಲ್ಲ ಅಂತ ಅನ್ಕೊಂಡು ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡ್ಬೇಕು ಅಂತ ನಾನು ಶುರು ಮಾಡಿ ಜೇನು ಮತ್ತೆ ಪಕ್ಷಿಗಳ ಬಗ್ಗೆ ಹೆಚ್ಚು ಒಲವನ್ನ ತೋರಿಸಿ ಚಿಟ್ಟೆ ಈ 3 ಉಳಿಸ್ಲೇಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂತ ಕಾರ್ಯ ಪಕ್ಷಿಗಳ ಬಗ್ಗೆ ಸರ್ ಅದು. ಖಂಡಿತ ಮೇಡಮ್, ಅತ್ಯಂತ ಶ್ಲಾಘನೀಯ. ಅದನ್ನು ಸಹ ನಾವು ಒಂದು ಶುಕ್ರವಾರದ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಯಾಕಂದ್ರೆ ಪಕ್ಷಿಗಳೇ ನಮ್ಮ ಮುಂದಿನ ಕೃಷಿಯ ಸುಸ್ಥಿರತೆಯ ಜೀವಗಳು. ಅವಿಲ್ಲ ಅಂತಂದ್ರೆ ನಮ್ಮ ಕೃಷಿ ಈಗಾಗಲೇ ಹಾಳಾಗಿದೆ, ಇನ್ನೂ ಹಾಳಾಗ್ತದೆ. ಜೇನು ನೀವ್ ಹೇಳ್ದಂಗೆ ಯಾರ ಹೊಲದಲ್ಲಿ ಜೇನು ಬರ್ತದೆ ಅವರ ಕೃಷಿ ಸುಸ್ಥಿರ ಅಂತ ನಾವು ಹೇಳ್ತಾನೆ ಇದ್ದೀವಿ. ಆ ಜೇನು ಬರುವಂತ ಪೂರಕ ವಾತಾವರಣವನ್ನ ಮಾಡದೆ ನಮ್ಮ ಈಗಿನ ಒಂದು ಶ್ರಮ. ಹೌದು, ಈಗ ಯಾರು ಪ್ರಶ್ನೆಗಳು ಕೇಳೋದು ಕೇಳಿ ದಯಮಾಡಿ. ತುಂಬಾ ಜನ ರೈಸ್ ಮಾಡಿದ್ದೀರಾ. ಸವಿತಾ ಮೇಡಮ್ ಅವರು ಕೇಳಿ ಮೇಡಮ್. ನಮಸ್ತೆ ಮೇಡಮ್, ನಾನು ಸೇಡಮಿಗೆ ಬಂದಿದ್ದೆ. ನಾನು ಪಂಚಗವ್ಯ ಆಯುರ್ವೇದ ವೈದ್ಯ ಇದ್ದೀನಿ ಮತ್ತೆ ಪಾರಂಪರಿಕ ವೈದ್ಯ ಇದ್ದೀನಿ. ಸೇಡಮ್ ಅಲ್ಲಿ ನಿಮ್ ಜೊತೆ ಇದ್ದೆ ನಾನು. ಮತ್ತೆ ಟೆರೆಸ್ ಗಾರ್ಡನ್ ಕೂಡ ನಾವು ಮಾಡಿದೀವಿ. ನನ್ನ ಸಿಸ್ಟರ್ದು ಅದರಲ್ಲಿ ತುಂಬಾ ಶ್ರಮ ಬಹಳ ಇದೆ. ನೀವು ಹೇಳಿದ ಎಲ್ಲಾ ಗಿಡಗಳು ಆಲ್ಮೋಸ್ಟ್ ನಮ್ ಟೆರೆಸ್ ಮೇಲಿದೆ. ಅದು ಬಿಟ್ಟು ಇನ್ನು ಸುಮಾರು ಅಂಬೆ ಹಳದಿ ಗಿಡ ಇದೆ, ಮತ್ತೆ ಇದು ಹಿಪ್ಲಿ ಇದೆ. ಒಂದ್ ನಿಮಿಷ ಅವಳಿಗೆ ಕೊಟ್ಬಿಡ್ತೀನಿ, ಮಾತಾಡ್ಬಿಡಿ. ಅವಳು ಜಿಲ್ಲಾ ಪ್ರಶಸ್ತಿ ಕೂಡ ಬಂದಿದೆ ಅವಳಿಗೆ. ಬಾಳೆಹಣ್ಣು ಕೂಡ ನಾವು ಬೆಳೆದಿದೀವಿ. ಮತ್ತೆ ಇಲಾಚಿ ಗಿಡ ಅಂತಾರಲ್ಲ ಮೇಡಮ್, ಇಲಾಚಿ ಗಿಡ ಅದು ಕೂಡ ಇದೆ. ಈಗ ಆಲ್ರೆಡಿ ನಾವು ಒಂದ್ ರೌಂಡ್ ತಿನ್ಕೊಂಡ್ಬಿಟ್ವಿ ನಾವ್ ಅಲ್ಲೇ ಕಾಯಿಗಳು. ಅದು ಟೆರೆಸ್ ಮೇಲೆ ಅಂತಾರೆ, ಅಯ್ಯೋ ಅದ್ರಲ್ಲಿ ಬೆಳೆಯಕ್ಕಾಗಲ್ಲ ಅಂತ ಬೆಳೆದಿದೀವಿ. ಆಗತ್ತೆ ಟೆರೆಸ್ ಗಾರ್ಡನ್ ಅಲ್ಲಿ ಈಗ ಬಹಳ ಮಾವಿನ ಮರನೇ ಬೆಳೆದಿದ್ದಾರೆ. ಅಲ್ಲ ಅದನ್ನ ಮಾವಿಂದು ಇದೆ ಮೇಡಮ್, ಅದು ಕೂಡ ಫಲ ಬಂದಿದೆ. ಅಲ್ಲ ಅದೇನೆ, ಹಾಗೆ ಮರಗಳನ್ನು ಸಹ ಬೆಳೆಯುವಷ್ಟು ನಾವು ಚೆನ್ನಾಗಿ ಮಾಡ್ಕೊಳ್ಬಹುದು, ತೊಂದ್ರೆ ಇಲ್ಲ. ಅಂದ್ರೆ ಯಾರಿಗೆ ಅದ್ರದ್ದು ಹವ್ಯಾಸ ಇದೆ, ಅದ್ರ ಬಗ್ಗೆ ಕಾಳಜಿ ಇದೆ, ಎಲ್ರು ಮಾಡ್ಬೇಕು ಇದನ್ನ. ಒಳ್ಳೇದು ಮೇಡಮ್. ನಮಸ್ಕಾರ. ನಮಸ್ಕಾರ. ಇವಾಗಿನ ಬಂದೆ ನಾನು. ಸವಿತಾ ಅವ್ರ ಇದ್ರು, ಅದಕ್ಕೆ ನಾನು ಇವಾಗ ಬಂದೆ ಮಾತಾಡಕ್ಕೆ. ಆಮೇಲೆ ಇವಾಗ ನೀವ್ ಹೇಳಿದ್ದೆಲ್ಲ ನಾನು ಸ್ವಲ್ಪ ಸಣ್ಣ ಪಾಟಲ್ಲೇ ಎಲ್ಲ ಮಾಡಿದೀನಿ. ಯಾಕಂದ್ರೆ ನಮ್ದು ರೆಂಟೆಡ್ ಹೌಸ್. ಎಲ್ಲದು ಹಾಕಕ್ಕೆ ಇದಾಗಲ್ಲಲ್ಲ, ನೆಲದ ಮೇಲೆ ಏನು ಹಾಕಕ್ಕೆ ಜಾಗ ಇಲ್ಲ, ಎಲ್ಲ ಟೈಲ್ಸ್. ಸೊ ಅದ್ರಲ್ಲೇನೆ ನಾನು ಏನ್ ಮಾಡಿದೀನಿ, ಫ್ಯಾಷನ್ ಫ್ರೂಟ್ಸ್. ಫ್ಯಾಷನ್ ಫ್ರೂಟ್ ಅಂತ ಬರುತ್ತೆ ಗೊತ್ತಾ, ಈ ಸೀಸನ್ ಅಲ್ಲಿ ಶರ್ಬತ್ ಹಣ್ಣು ಅಂತಾರೆ. ಹೌದು ಹೌದು ಹೌದು. ಅದು ಶುಗರ್ನರು ಕುಡಿಬಹುದು, ಎಲ್ಲರೂ ಕುಡಿಬಹುದು. ಹಿಪ್ಪಲಿ, ಆಮೇಲೆ ನೆಲನಲ್ಲಿ ನಮಗೆ ಔಷಧಿಗ್ ಬೇಕು ಲಕ್ಕಿ ಗಿಡ, ಆಮೇಲೆ ದಾಳಿಂಬ್ರೆ, ಆಮೇಲೆ ಪೇರು, ಆಮೇಲೆ ಹೊಂಗೆ ಮರ, ಆಮೇಲೆ ಇನ್ನೊಂದು ಇದನ್ನಂತಾರಲ್ಲ ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್ ಅಂದ್ರೆ ಟೀಗೆಲ್ಲ ಮಾಡಕ್ಕೆ. ಆಲ್ಮೋಸ್ಟ್ ಎಲ್ಲ ಬರೀ ಔಷಧಿ ಗಿಡಗಳು ಹಾಕ್ತಿದ್ವಿ, ಹೂವಿನ ಗಿಡನು ಹಾಕಿದೀನಿ. ಆಮೇಲೆ ಇದು ತಂಬುಳಿ ಎಲ್ಲ ಮಕ್ಕಳಕ್ಕೆ ದೊಡ್ಡ ಪತ್ರೆ ಹಾಕಿದೀವಿ. ಜೀವಂತಿ ಅಂತ ಬರುತ್ತೆ, ಜೀವಂತಿ ಇವಾಗ ನಶಿಸಿ ಹೋಗಿದೆ. ಅದರಿಂದ ನಾನು ಜೀವಂತಿನ ಎಲ್ಲ ಇದು ಮಾಡಿದ್ರೆ ಎಲ್ಲರೂ ಎಷ್ಟು ದುಡ್ಡು ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ, ಇನ್ನು ಸಿಗ್ತಾ ಇಲ್ಲ ಅಂತಂದ್ರು. ಸೊ ಜೀವಂತಿನ ಇವಾಗ ಮರಿಗಳು ಮಾಡಿ ಮಾಡಿ ಇಡ್ತಾ ಇದೀನಿ ನಾನು. ಆಮೇಲೆ ಬಿಳಿ ತುಂಬೆ ನಶಿಸಿ ಹೋಗ್ತಾ ಇದೆ. ಬಿಳಿ ತುಂಬೆನು ಇವಾಗ ದುಡ್ಡು ಕೊಟ್ಟೆ ತಗೊಂತೀನಿ ಅಂತಿದ್ದಾರೆ ಎಲ್ಲರೂ. ಬಿಳಿ ತುಂಬೆ ಒಳ್ಳೇದು. ಬಿಳಿ ತುಂಬೆದು ಗಡ್ಡೆ ಇರುತ್ತಲ್ಲ ಮೇಡಮ್, ಅದನ್ನ ಸುಟ್ಬಿಟ್ಟು ಅದನ್ನ ಜೇನುತುಪ್ಪದಲ್ಲಿ ನೆಕ್ಸಿದ್ರೆ ಅದು ಕಫ ತುಂಬಿರುತ್ತಲ್ಲ, ಇವಾಗ ಶೀತ ಪ್ರಕೃತಿ ಇರೋದು, ಅಸ್ತಮ ಇರುತ್ತಲ್ಲ, ಅದೆಲ್ಲ ಫುಲ್ ಹೋಗುತ್ತೆ. ವಾಮನ ಮಾಡ್ಕೊಂತಾರೆ ಅದನ್ನೆಲ್ಲ. ಸೊ ಅದು ಒಂದಿದೆ. ಆಮೇಲೆ ಮತ್ತೆ ಲಕ್ಕಿ ಗಿಡನು ಹೇಳಿದೆ ನಿಮ್ಗೆ, ಲೆಮನ್ ಗ್ರಾಸ್, ಲಕ್ಕಿ ಗಿಡ. ಆಮೇಲೆ ಒಣಗನ ಒಳಗೆ 2 ವೆರೈಟೀಸ್ ಇದಾವೆ. ಆಮೇಲೆ ಒಂದೆಲಗ ಇದೆ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಬೆಂಡೆಕಾಯಿ, ಆಹಾರ ರೂಪನೂ ಆಯ್ತು, ಔಷಧಿ ರೂಪನೂ ಆಯ್ತು. ಆಮೇಲೆ ಮನೆಗೆ ಬಂದ್ರೆ ಫುಲ್ ಹಸ್ರೆ. ಸವಿತಾ ಮೇಡಮ್, ನಿಮ್ಮ ನಂಬರ್ ಕೊಡಿ. ಸವಿತಾ ಸಿಸ್ಟರ್ ಆಲ್ಸೋ ದಯಮಾಡಿ ನಂಬರ್ ಕೊಡಿ, ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಯಾಕಂದ್ರೆ ನೀವು ಲೈವ್ ಆಗಿ ಮಾಡಿರ್ತಕ್ಕಂಥದ್ದು ಇನ್ನೊಂದು ವಿನಂತಿ, ಅದನ್ನೆಲ್ಲ ಸ್ವಲ್ಪ ಫೋಟೋಗ್ರಾಫ್ ಮಾಡಿ ಅಥವಾ ಒಂದು ಸಣ್ಣ ವಿಡಿಯೋ ಮಾಡಿ
ವಿಡಿಯೋ ನಮ್ಮ ಮಾಡ ಗ್ರೂಪ್ ಅಲ್ಲಿ ಹಾಕಿ ಮೇಡಮ್. ಯಾಕಂದ್ರೆ ನೀವು ಇದೆ ಹೆಂಗೆ ಸರ್. ಮಾಡಿದ್ದೀರಿ, ಅದನ್ನ ಹೆಂಗೆ ಲೇಔಟ್ ಮಾಡಿದ್ದೀರಿ, ಅದು ಬದುಕಿ ಉಳಿಯುವಂತ ಮಾರ್ಗಗಳು ಏನ್ ಮಾಡಿದ್ದೀರಿ. ಯಾಕಂದ್ರೆ ನೀವು ಹೇಳಿದ ಕೆಲವು ಮರ ಜಾತಿ ಇದೆ, ಕೆಲವು ಬಳ್ಳಿ ಹೌದು. ಜಾತಿ ಇದೆ, ಕೆಲವು ಹರ್ಬ್ಸ್ ಇದೆ, ಶ್ರಬ್ಸ್ ಇದೆ. ಹಾಗಾಗಿ ಅವುಗಳು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಬಹಳ ಮಹತ್ವ. ಯಾಕಂದ್ರೆ ಒಂದ್ಸರಿ ತಂದು ಎಲ್ಲರೂ ಪಾಟಲ್ಲಿ ಹಾಕ್ತಾರೆ, ಆಮೇಲೆ ಏನ್ ಹೇಳ್ತಾರೆ, ಸರ್ ಅವು ಉಳಿತಾ ಇಲ್ಲ, ಅವು ಸತ್ತು ಹೋಗ್ತಾ ಇದೆ, ಆತರ ಎಲ್ಲ ಒಂದು ಇದೆ. ಹಾಗಾಗಿ ನೀವು ಏನು ಯಶಸ್ವಿಯಾಗಿ ಮಾಡಿದಿರಿ. ಅದಕ್ಕೆ ಗೊಬ್ಬರ ಇದು ಕೊಟ್ಟು ಎಲ್ಲಾ ಮಾಡ್ಬೇಕು. ಆಮೇಲೆ ನನ್ಗೆ ಒಂದ್ ಗಿಡ ಹೋಯ್ತು ಅಂದ್ರೆ ಏನೋ ಒಂದ್ ಮರ್ಡರ್ ಮಾಡ್ದಂಗ ಆಗ್ಬಿಡ್ತದೆ. ನನಗೆ ಇಲ್ಲ, ನೆಲಗೆ 4 ಗಂಟೆಗೆ ಎದ್ದೇಳ್ತೀನಿ. ಯಾಕಂದ್ರೆ ಆ ಗಿಡನ ಆಕ್ಚುಲಿ ನಾ ಸಾಕಿದ್ದು ಗಿಡ ಕೊಟ್ರೆ, ಇವಾಗ ಹಸುನ್ ಹೆಂಗ್ ಮಾರ್ದಾಗ ಕೊಡ್ತಾರಲ್ಲ ಹಂಗಂತ ಒಂಥರ ಚೆನ್ನಾಗ್ ನೋಡ್ಕೊಳ್ರಿ, ಹೆಂಗೋ ಬೇಕೋ ಬಿಡ್ಸಾಕ್ಬೇಡ್ರಿ, ಎಲ್ ಬೇಕೋ ಅಲ್ಲಿ ಹಾಕ್ಬೇಡ್ರಿ. ಶೋ ಗಿಡನೂ ಇದೆ, ಹೂವಿನ ಗಿಡನೂ ಇದ್ ಮಾಡ್ತೀನಿ. ಸೊ ಕಣಗ್ಲೆ ಇದೆಲ್ಲ ನೋಡ್ರಿ, ಏನಿಲ್ಲ ಅಂದ್ರೂ ಒಂದ್ ಬುಟ್ಟಿ ಹೂ ಬಿಡುತ್ತೆ ನಮ್ಮ ಮನೆಯಲ್ಲಿ ಚಂದ. ಇದುವರೆಗೂ ಸರ್ ನಾನು ಒಂದ್ ಮಾರು ಹೂ ತಗೊಂಡಿಲ್ಲ. ಹೊರಗಡೆ ತಗೊಂಡು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ. ಇದು ನಾವು ಕೈಯಿಂದ ನಾವು ಕಿತ್ತು ತಗೊಂತೀವಲ್ಲ ಹೂವು ದೇವ್ರಿಗೆ ಟೆರೆಸ್ ಮೇಲೆ, ಅದನ್ನ ನೋಡ್ಬಿಟ್ಟು ಎಲ್ಲರೂನು ಆಜು ಬಾಜು ನಾವು ಬೆಳ್ಕೊಂತೀವಿ ಹೂವಿಂದ ಹೌದು ಅಂತ ಎಲ್ಲರಿಗೂ ಒಂದು ಇದನ್ನ ಆಗ್ಬಿಟ್ಟಿದೆ, ಅವೇರ್ನೆಸ್ ಆದಂಗೆ. ಗುಲಾಬಿಯಲ್ಲಿ ಎಷ್ಟು ವೆರೈಟೀಸ್ ಇದಾವ, ಅವನ್ನೆಲ್ಲಾನು ಹಾಕಿದೀನಿ. ದಾಸವಾಳದಲ್ಲಿ ಎಲ್ಲ ಚಂದ. ನಿಮ್ಮ ಸಾಧನೆ ನಮ್ಗೆ ಅರ್ಥ ಆಯ್ತು. ನೀವೊಬ್ಬ ನಮಗೆ ಅತ್ಯಂತ ಉಪಯುಕ್ತವಾದಂತ ಸಂಪನ್ಮೂಲ ವ್ಯಕ್ತಿ ಇದ್ದೀರಿ. ನೀವು ಸಹ ಅಲೋವೆರಾ ನೋಡ್ರಿ ಸರ್, ನನಗೆ ಆಕ್ಸಿಡೆಂಟ್ ಆದಾಗ ಅಲೋವೆರಾ ಬರೀ ಅದ್ರಲ್ಲೇ ಡಾಕ್ಟರ್ ಹತ್ರ ಹೋಗಕ್ಕಿಂತ ಮುಂಚೆ ನಾನು ಫಸ್ಟ್ ಏಡ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಪೇನಿಗೆಲ್ಲ ಇಂಜೆಕ್ಷನ್ ತಗೊಂಡ್ಬಿಟ್ಟೆ. ಡಾಕ್ಟರ್ ಮತ್ತೆ ನನಗೆ 2 ಗಿಡ ಕೊಡ್ರಿ, ಇದ್ರ ಬಗ್ಗೆ ಬಹಳ ಹೇಳ್ತಾರೆ ಅಂದಿದೆ. ತಿರುಗ್ ದಿನ ಹೋಗಿ ಕೊಟ್ಟು ಬಂದೆ. ನಾನು ಒಂದು 8-10 ಕಡೆಗೆ ನಾನು ಬಿದ್ದಾಗ ನೋವಾಗಿತ್ತು. ಎಲ್ಲಿ ಬಿದ್ದೀನಿ ಅನ್ನೋದು ಗೊತ್ತಿಲ್ಲ. 2 ಮಂಡಿ, ಮೂಗು, ಆಮೇಲೆ 2 ಕೈ, ಎಲ್ಲ ಕಡೆಗೂ ಒಟ್ಟು 8-10 ಹತ್ರ ಆಗಿತ್ತು. ಏನಾಯ್ತು ನನಗೆ, ಇವಾಗ ಅವರು ಡಾಕ್ಟರ್ 1:15 ಎಲ್ಲರೂ ಬಾಕ್ಲಾಕೊಂಡು ಹೋಗಿದ್ರು. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಾರ ಮನೆಗೂ ಒಂದು ಆಲೋವೆರಾ ಗಿಡ ಇರ್ಲೇಬೇಕು. ಅದಕ್ಕೇನ್ ಜಾಸ್ತಿ ಪೋಷಣೆ ಇಲ್ಲ, ಎಂತದಿಲ್ಲ. ತುಳಸಿ, ಇವಾಗ ಕಫ ಇದು ಬಂದ ತಕ್ಷಣಕ್ಕೆ ನಾ ಏನ್ ಮಾಡ್ತೇನೆ, ಅಮೃತ ಬಳ್ಳಿ ಎಲ್ಲ ಪಾಟಲ್ಲೇ ಹಾಕೊಂಡಿದೀನಿ. ಮೇಡಮ್, ಈಗ ನಿಮ್ಮದು ನಮಗೆ ನೇರವಾಗಿ ಒಂದು ವಿಡಿಯೋ ಮಾಡಿ, ದಯಮಾಡಿ ಒಂದು ಫೋಟೋಗ್ರಾಫ್ಸ್, ಪ್ರತಿಯೊಂದು ಪ್ಲಾಂಟ್ ಫೋಟೋಗ್ರಾಫ್ಸ್, ಯಾವ ಸೈಜಿನ ಪಾಟ್ ಬೇಕಾಗುತ್ತೆ, ಯಾವ ಮರಕ್ಕೆ, ಅಲ್ಲಿ ಮಣ್ಣಿನ ಪೋಷಣೆ ಏನ್ ಮಾಡ್ಬೇಕು, ನೀರಿನ ಪೋಷಣೆ ಏನ್ ಮಾಡ್ಬೇಕು, ಮತ್ತೆ ಅದರ ಬೆಳವಣಿಗೆಯನ್ನ ನಾವು ಯಾವ ರೀತಿ ಗುರುತಿಸ್ಬೇಕು, ಇದನ್ನೆಲ್ಲ ನೀವು ದಯಮಾಡಿ ನಮಗೆ. ಎಲ್ಲ ವೇಸ್ಟ್. ಇವಾಗ ಬಟ್ಟೆ ಒಗ್ದಿದ್ ನೀರ್ ಇರುತ್ತಲ್ಲ ಸರ್, ಅದನ್ನ ನಾವು ಚೆಲ್ಲಕ್ ಹೋಗಲ್ಲ. ಯಾಕಂದ್ರೆ ಅದ್ರಲ್ಲಿ ಇವಾಗ ನಾವು ತರಕಾರಿದೆಲ್ಲ ಗೊಬ್ಬರ ಹಾಕಿರ್ತೀವಲ್ಲ, ಫಸ್ಟ್ ಇಂದಾದ್ರೆ ಮತ್ತೆ ಅವಕ್ಕಿದ ಇವಾಗ ಬಟ್ಟೆ ಎಲ್ಲ ಹಿಂಡ್ತೀವಲ್ಲ ಮಿಷಿನ್ ಎಲ್ಲ, ಕೆಮಿಕಲ್ಸ್ ಇರ್ತದೆ, ಅದನ್ನ ಬಳಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೊನೆ ನೀರನ್ನ ಸ್ವಲ್ಪ, ಕೊನೆ ನೀರ್ ಇರುತ್ತಲ್ಲ ಸರ್, ಅದನ್ನ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ನೀರು ಅದಕ್ಕೆ ಪೋಷಣೆಗೂ ಬರುತ್ತೆ. ಅಂದ್ರೆ ಸ್ವಲ್ಪ ಏನಾದ್ರೂ ಗುಳಗಿಳ ಇದ್ರೆ ಸಾಯ್ತವೆ. ಮತ್ತೆ ಅದನ್ನ ನೀರನ್ನು ವೇಸ್ಟ್ ಆಗ್ಲಿಲ್ದಂಗ್ ಮಾಡ್ತೀನಿ ನಾನು. ಆಮೇಲೆ ಈ ಒಂದು ಇವಾಗ ಮುಂದಿನ ಒಂದು ವೇದಿಕೆಯಲ್ಲಿ ನೀವು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಮತ್ತು ಮಂಜುಳಾ ಮೇಡಮ್ ಅವ್ರಿಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋರಿದ್ದಾರೆ. ಈಗ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಆಯ್ತು ಸರ್, ಆಯ್ತು. ತರಬೇತಿ ನನ್ಗೆ ಇನ್ನೂ ಬೇಕು. ಯಾರಾದ್ರೂ ಹೆಚ್ಚಿನ ನೀವು ತರಬೇತಿ ಕೊಡಿ, ಯಾಕಂದ್ರೆ ನನಗೆ ಕಸಿ ಗಿಡಗಳು ಮಾಡಿ ಆಮೇಲೆ ಅವಕ್ಕೆಲ್ಲ ತರಬೇತಿಗಳು ನನಗೆ ಇನ್ನು ಬೇಕು. ಇವಾಗ ಎಲ್ಲೆಲ್ಲಿ ಏನೇನು ಇದು ಮಾಡುತ್ತೆ, ಯಾಕಂದ್ರೆ ನಾವು ಕಲ್ತ್ರು ಸ್ವಲ್ಪ ಕಡಿಮೆನೆ ಅನ್ಸುತ್ತೆ ನನಗೆ. ಯಾರು ತುಂಬಾ ಚೆನ್ನಾಗಿ ಎಲ್ಲ ಬೋನ್ಸಾಯಿ ಎಲ್ಲ ಇದು ಮಾಡೋದು. ಆಮೇಲೆ ಇವಾಗೆಲ್ಲ ನೋಡ್ರಿ, ಇವಾಗ 1 ರೌಂಡ್ ಅಲ್ಲೇ ನಾನು ತಿನ್ಬಿಟ್ಟೆ. ಇದನ್ನ ಇಲಾಚಿ ಅಂತಾರೆ, ನಮ್ ಕಡೆ ದೋರುಣ್ಸೆಕಾಯಿ ಅಂತಾರೆ. ಅದು ಆಕ್ಚುಲಿ ಶುಗರ್ನರಿಗೆ ತುಂಬಾ ಒಳ್ಳೇದು. ನಾನು ಹೆಂಗ್ ಹಾಕಿದೆ ಅಂದ್ರೆ, ದೊಡ್ಡ ಮರ ಹಾಕಿ ಎಲ್ಲರನ್ನು ಕರ್ದು ಅವ್ರನ್ನ ತೆಗೆದುಕೊಡ್ರಿ ಅನ್ನೋದು. ಅವಾಗ ಸೀಸನ್ ಬಂದಾಗ ಅಷ್ಟೇ ತಿಂತೀವಿ. ನಮ್ಮ ಮನೇಲಿ ಹಾಕೊಂಡ್ರೆ ಎಷ್ಟಾಗುತ್ತೆ ಅಷ್ಟು ತಿಂದು ಹೊರಗಿಂದ ತಗೊಂಬಂದ್ ತಿನ್ಬೋದು. ಅರ್ಧಕ್ಕರ್ಧ ಕಡಿಮೆ ಆಗುತ್ತಲ್ವಾ. ಸರಿ, ಆಯ್ತು ಮೇಡಮ್, ನಮಸ್ಕಾರ. ಪ್ರಶ್ನೆ ಕೇಳಿ. ಆಮೇಲೆ ಸವಿತಾ ಮೇಡಮ್, ನಿಮ್ಮ ಸಿಸ್ಟರ್ದು ನಿಮ್ದು ನಂಬರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಕೇಳಿ ಸರ್, ಮುಂದಿನ. ಸರ್ ಶಿವಸ್ವಾಮಿ ಸರ್, ಚಿಕ್ಕಬಳ್ಳಾಪುರ. ನಮಸ್ಕಾರ ಶಿವಸ್ವಾಮಿ ಸರ್, ಚಿಕ್ಕಬಳ್ಳಾಪುರ. ಮಂಜುಳಾ ಮೇಡಮ್ ನಮಸ್ತೆ. ತಾವು ಕೋಲಾರ ಅಂತಂದ್ರಿ, ನಾವು ಚಿಕ್ಕಬಳ್ಳಾಪುರದವ್ರು. ಹೌದು. ಮೇಡಮ್, ನಾವು ಪಾರಂಪರಿಕ ವೈದ್ಯರಾಗಿ, ನಾಡಿ ವೈದ್ಯರಾಗಿ ಸೇವೆ ಮಾಡ್ತಾ ಇದೀವಿ.
ಖಂಡಿತವಾಗ್ಲೂ ಚಿಕ್ಕಬಳ್ಳಾಪುರದಿಂದ ನೀವು ಏನೇ ಜಿಲ್ಲಾ ಚಿಕ್ಕಬಳ್ಳಾಪುರ ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟದ ಏನೇ ಒಂದು ಇನ್ಫಾರ್ಮೇಶನ್ ಅಥವಾ ಏನೋ ಒಂದು ಜಾಗದಲ್ಲಿ ಮೆಡಿಸಿನ್ ಪ್ಲಾಂಟ್ಸ್ ಅಂತ ಕೇಳಿದ್ರು, ನಾನು ಎಲ್ಲಾ ಕಾಡು ಕೂಡ ಓಡಾಡಿದ್ದೀನಿ. ಖಂಡಿತವಾಗ್ಲೂ ತಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ಕೊಡಕ್ ರೆಡಿ ಇದೀವಿ. ಖಂಡಿತವಾಗ್ಲೂ ನಂಬರ್ನ ತಗೊಂಡಿದೀವಿ ಮೇಡಮ್ ಅದ್ರಲ್ಲಿ ಇರ್ಲಿ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ರ ತುಂಬಾ ಸಂತೋಷ ಆಯ್ತು. ನಮ್ಮ ಜಿಲ್ಲೆಯವರು ಅನ್ನೋದೊಂದು ಖುಷಿ. ನಮ್ಮ ಕೋಲಾರ ಜಿಲ್ಲೆ ಮೊದಲು ನಮ್ಗೆ, ಈಗ ನಮ್ದೇ ಜಿಲ್ಲೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಒಂದಷ್ಟು ಈಗ ಒಂದು 12 ವರ್ಷದಿಂದ ನಾನು ನಲ್ಲಿಕಾಯಿ ಗಿಡ ಎಲ್ಲ ಬೆಳೆಸಿದ್ದೀನಿ ಮೇಡಮ್. ಸುಮಾರು 40 ಮರ ಆಗಿದೆ. ನಮ್ಗೆ 1.25-2 ಟನ್ ಸಿಕ್ಕತ್ ನನಗೆ ನಲ್ಲಿಕಾಯಿ ನಮ್ ತೋಟದಲ್ಲಿ. ಸೆಕೆಂಡರಿ ಪ್ರಾಡಕ್ಟ್ ಮಾಡಲ್ವಾ ಅದ್ರಲ್ಲಿ? ಮಾಡ್ತಾ ಇದ್ದೀನಿ ಮೇಡಮ್. ಈಗ ತ್ರಿಫಲ ಚೂರ್ಣ ಮಾಡ್ತಾ ಇದೀನಿ. ನನ್ಗೆ ಡ್ರಗ್ ಲೈಸೆನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ನಾನು ಪ್ರೊಡಕ್ಷನ್ ಕೂಡ ಮಾಡ್ತಾ ಇದೀನಿ, ಮತ್ತೆ ಪ್ಲಾಂಟಿಂಗ್ ಮಾಡ್ತಾ ಇದೀನಿ. ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಅದು ಬಿಟ್ಟು ತೋಟದಲ್ಲಿ ಕಲ್ಟಿವೇಶನ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ರಿಸರ್ಚ್ ಇದೆ, ಮಾರ್ಕೆಟಿಂಗು ಇದೆ. ಸರಿ ಸರ್, ದಯವಿಟ್ಟು ತುಂಬಾ ಸಂತೋಷ ಆಯ್ತು ನಿಜವಾಗ್ಲೂ ನಿಮ್ಗೆ ಧನ್ಯವಾದಗಳು. ಮೇಡಮ್ ದಿಬ್ಬೂರು ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟರ್ ನಮ್ಮ ಹಳ್ಳಿ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ದಿಬ್ಬೂರಲ್ಲಿ ಬಂದು ಶಿಡ್ಲಘಟ್ಟ ತಾಲೂಕು, ದಿಬ್ಬೂರು ಬಂದು ಚಿಕ್ಕಬಳ್ಳಾಪುರ ತಾಲೂಕು. ಆಯ್ತಾ? ಹಾಗಾಗಿ ನಾವು ಸ್ಟೇಡಿಯಂ ಬರಕ್ ಆಗ್ಲಿಲ್ಲ, ತಮ್ಮನ್ನ ಭೇಟಿ ಮಾಡಕ್ ಆಗ್ಲಿಲ್ಲ. ಈಗ ಸ್ವಾಮಿ ಸರ್, ಹೇಳಿ ಸರ್. ದಯಮಾಡಿ ಮಂಜುಳಾ ಮೇಡಮ್ ಅವ್ರನ್ನ ನಿಮ್ಮ ಆಶ್ರಮಕ್ಕೆ ಕರೆಸಿ ಸುತ್ತಮುತ್ತ ಜನರಿಗೆ ಒಂದು ಕಾರ್ಯಕ್ರಮ ಮಾಡಿ ಸರ್, ದಯಮಾಡಿ. ಖಂಡಿತ ಮಾಡ್ತೀನಿ ಸರ್, ಖಂಡಿತ. ಅದೇ ನನಗೆ ಗೊತ್ತಾಗಿತ್ತು. ಅನುಕೂಲ ಆದ್ರೆ ನಾನು ಬರ್ತೀನಿ. ದಯಮಾಡಿ ಒಂದು ಕಾರ್ಯಕ್ರಮ, ನಿಮ್ಮ ಇಬ್ಬರ ಜ್ಞಾನ ಸಮ್ಮಿಲನ ಆಗ್ಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ದು ಪಾರಂಪರಿಕ ಜ್ಞಾನನೂ ಇದೆ, ನಿಮಗೆ ಆಯುರ್ವೇದ ಜ್ಞಾನನೂ ಇದೆ. ಹಾಗಾಗಿ ನಮ್ಮ ಮೇಡಮ್ ಒಂದು ತಿಳುವಳಿಕೆಯನ್ನು ಅದಕ್ಕೆ ಬೆರೆಸಿ ಇನ್ನೂ ಉತ್ಕೃಷ್ಟವಾಗಿ ನಮ್ಮ ಸಮಾಜಕ್ಕೆ ಜನಕ್ಕೆ ಕೊಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ದಯಮಾಡಿ ಒಂದು ಕಾರ್ಯಕ್ರಮ ಮಾಡಿ. ಒಳ್ಳೆಯದು. ಆಯ್ತು, ಮುಂದಿನ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಸರ್, ನಮಸ್ಕಾರ. ಅಮ್ಮ, ನಾನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಸರ್. ಎಸ್.ಟಿ. ಪಾಟೀಲ್ ಅಂತ ಹೇಳಿ. ನಮಸ್ತೆ ಸರ್, ಹೇಳಿ. ಬಹಳ ಒಳ್ಳೆ ಉಪನ್ಯಾಸ ನೀಡಿದ್ರಿ. ಬಹಳ ಮನದಾಳಕ್ಕಿರೋದು ನಿಮ್ಮ ಮಾತುಗಳು. ಏನಿಲ್ಲ, ಸಹಜವಾಗಿ ಅಷ್ಟೇ ಅದು. ಅಮ್ಮ, ತುಂಬಾ ಧನ್ಯವಾದಗಳು. ನಿಮ್ ನಂಬರ್ ಕೊಟ್ರೆ ಚಲೋ. ಬರ್ಕೊಳ್ತೀರಾ? ಹೇಳ್ರಿ. 944. ಒಂದ್ ನಿಮಿಷ ರೀ. 944 88 88 53 53 960. ತುಂಬಾ ಥ್ಯಾಂಕ್ಸ್ ಅಮ್ಮ. ಮಂಜುಳಾ ಮೇಡಮ್ ಅವರು ನಂಬರು ಚಾಟ್ ಬಾಕ್ಸ್ ಅಲ್ಲಿ ಇದೆ. ಯಾರಿಗೆ ಚಾಟ್ ಬಾಕ್ಸ್ ನೋಡ್ಲಕ್ಕಾಗತ್ತೆ ಅಲ್ಲಿ ಬರ್ಕೊಳ್ಬಹುದು. ಜೊತೆಗೆ ಈಗ ಡಾಕ್ಟರ್ ಸವಿತಾ ಅವ್ರು ಏನ್ ಮಾತಾಡಿದ್ರು ಧಾರವಾಡ ಹುಬ್ಬಳ್ಳಿಯಿಂದ, ಅವ್ರದ್ದು ಇದೆ. ವಿನುತಾ ಬಾಗೇವಾಡಿ ಅವ್ರು ಏನ್ ಮಾತಾಡಿದ್ರು ಅವ್ರದ್ದು ನಂಬರ್ ಇದೆ. ಮುಂದಿನ ಪ್ರಶ್ನೆ ಕೇಳಿ. ಆರಾಮಿದ್ರಿ ಗುರ? ಆರಾಮಿದ್ವಿ ಪಾಟೀಲ್ ಸಾಹೇಬ್ರೆ, ನಿಮ್ಮ ಆಶೀರ್ವಾದದಿಂದ ಆರಾಮಿದ್ದೀವಿ. ಅಯ್ಯಪ್ಪ, ಭಗವಂತನ ಆಶೀರ್ವಾದ ರೀ. ಬಿಜಾಪುರದಲ್ಲಿ ಅತ್ಯದ್ಭುತವಾದ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ನಾನು ಹೋಗಿದ್ದೆ. ಬಹಳ ಶ್ರಮಿಸಿದ್ದಾರೆ. ನಿರಂತರವಾಗಿ ಈ ರೀತಿ ಕಾರ್ಯಕ್ರಮಗಳು ನಡೀಲಿ ಅಂತಕ್ಕಂಥದ್ದೇ ನಮ್ಮ ಒಂದು ಆಶೆ. ಆಗ್ಬೇಕು ಸರ್. ಈ ತರ ಕಾರ್ಯಕ್ರಮಗಳಿಂದ ಒಂದು ಜಾಗೃತಿ ಮೂಡಿ ಜನರೆಲ್ಲ ಆರೋಗ್ಯವಂತರ ಆದ್ರೆ ಇಡೀ ರಾಷ್ಟ್ರಕ್ಕೆ ಒಳ್ಳೇದಲ್ವಾ? ಅದನ್ನೇ ನಾವು ಅಷ್ಟೇ ಮಾಡ್ತಾ ಇದ್ದೀವಿ ಮೇಡಮ್. ಜಿಲ್ಲಾವಾರು ನಮ್ಮ ಪಾಟೀಲ್ ಸರ್ ತರ ಬರ್ಬೇಕು, ಬಂದು ಒಂದೊಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗ್ಬೇಕು, ತಾಲೂಕುಗಳಲ್ಲಿ ಕಾರ್ಯಕ್ರಮ ಆಗಿರ್ಬೇಕು. ಅಲ್ಲೇ ಬೇಕಾದಷ್ಟು ಜನ ಇದ್ದಾರೆ, ನಾವಲ್ಲ. ಒಂದೊಂದು ತಾಲೂಕಿನಲ್ಲೂ ಸಾಧಕರಿದ್ದಾರೆ. ಇದ್ದಾರೆ ಒಂದೊಂದು ವಿಷಯದಲ್ಲೇ ಎಕ್ಸ್ಪರ್ಟ್ ಆದವರು ಬಹಳಷ್ಟು ಜನ ಇದ್ದಾರೆ. ಸೊ ಆ ರೀತಿಯಾದ ಕಾರ್ಯಕ್ರಮಗಳು ಈಗ ಮತ್ತೆ ಬಹಳ ಮುಂಚೂಣಿಗೆ ಬರಬೇಕು. ಅದೊಂದು ಕ್ರಾಂತಿಯುತವಾಗಿ ಆಗ್ಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ, ಒಕ್ಕೂಟದ ಉದ್ದೇಶ. ಆಯ್ತು, ಮಾಡೋಣ. ಮುಂದಿನ ಪ್ರಶ್ನೆ ಕೇಳಿ. ಹಲೋ.
ಸಿದ್ದಪ್ಪ ನಮಸ್ಕಾರ ಸರ್ ಕೇಳಿ, ಅಜ್ವಾನದ ನಮ್ಮ ಸಿದ್ದಪ್ಪನವ್ರ ಪ್ರಶ್ನೆ Hello. ಕೇಳ್ತಾರೆ, ಕೇಳಿ ಸರ್. ನಮಸ್ಕಾರ ಕೇಳಿ ಸಿದ್ದಪ್ಪ ಹೇಳಿ ಅವರು. ಸರ್. ನಮಸ್ಕಾರ ಮೇಡಮ್ ಅವರ. ನಮಸ್ಕಾರ ಹೇಳಿ ಸರ್, ಹೇಳಿ. ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬರೋಣ. ಅದು ಇದು ಬೇಡ, ವೇಳೆ ಹೋಗುತ್ತದೆ. ಹೇಳಿ ಸರ್, ಹೇಳಿ. ನಾವು ಅಜ್ವಾನ ಎಣ್ಣೆ, ಅಜ್ವಾನದ ಉಪಯೋಗ ಎಲ್ಲ ನಿಮಗೆ ಅದರ ಬಂದಿದೆ? ಅಜ್ವಾನ ಇದು ಜೀರ್ಣಕ್ರಿಯೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಉಪಯೋಗಿಸೋದು, ಮತ್ತೆ ಗ್ಯಾಸ್ಟ್ರಿಕ್ಗೆ ಉಪಯೋಗಿಸ್ತಾರೆ ಸರ್ ಇದನ್ನ. ಆಯ್ತು, ಎಣ್ಣೆದು ಅಜ್ವಾನ ಎಣ್ಣೆ. ಎಣ್ಣೆ ನಾನ್ ಮಾಡಿಲ್ಲ ಸರ್, ನಾನ್ ಮಾಡಿಲ್ಲ ಅದನ್ನ. ಅದರದ ಬಗ್ಗೆ ನಮಗೆ ಬೇಕಾಗಿತ್ತು. ಹೌದಾ? ನಿಮ್ಗೆ ಬೇಕು ಅಂದ್ರೆ ನಾನು ನೋಡಿ ಹೇಳ್ಬಹುದು. ಗೊತ್ತಿಲ್ಲ, ನಾನು ಉಪಯೋಗಿಸಿಲ್ಲ ಅದನ್ನ. ಜಸ್ಟ್ ಪುಡಿಗಳನ್ನ ಮಾತ್ರ ಮಾಡಿದೀನಿ, ಎಣ್ಣೆ ಮಾಡಿಲ್ಲ. ನಾನು ಎಣ್ಣೆ ಮಾಡಿಲ್ಲ ಸರ್ ಅದ್ರದ್ದು. ನಾವು ಮಾಡಿದ್ದೀವಿ, ನಾವು ಎಣ್ಣೆ ಮಾಡಿದ್ದೀವಿ. ಮಾಡಿದ್ದೀರಿ ನೀವು? ಮಂಜುಳಾ ಮೇಡಮ್, ನಾನ್ ಹೇಳ್ಬೋದಾ? ಹೇಳ್ಬೋದು, ಹೇಳಿ ಮೇಡಮ್, ಹೇಳಿ. ಅಜ್ವಾನ್ ಎಣ್ಣೆನ ಅಮೃತಧಾರ ಅಂತ ಹೇಳಿ, ಕರ್ಪೂರ ಅದು ಎಲ್ಲದೂನು ಸತ್ವ ಇರುತ್ತೆ. ಆ ಸತ್ವದಲ್ಲಿ ಆ ರೀತಿನೂ ಉಪಯೋಗಿಸ್ಬೋದು. ಮತ್ತೆ ತಲೆನೋವಿಗೆ ಬರುತ್ತಲ್ಲ, ಅದಕ್ಕೆ ಡ್ರಾಪ್ ವೈಸ್ ಹಾಕಿ ಮಾಡ್ಬೋದು ಅಜ್ವಾನ ಎಣ್ಣೆನ. ಯಾಕಂದ್ರೆ ಅರೋಮಾ ಥೆರಪಿ ಕಲ್ತಿರೋದ್ರಿಂದ, ನಾನು ಅರೋಮಾ ವೈದ್ಯ ಇದ್ದೀನಿ ನಾನು. ಅದರಿಂದನೂ ನಾನು ಅದನ್ನ ನಾವು ಅದಕ್ಕೆ ಉಪಯೋಗಿಸ್ತೀವಿ. ಮತ್ತೆ ಹನಿ, ಅದು ಬಿಸಿ ನೀರಲ್ಲಿ ಸ್ವಲ್ಪ ಡ್ರಾಪ್ ವೈಸ್ ಹಾಕಿ ಅದನ್ನ ಕುಡಿಯಕ್ಕೂ ಉಪಯೋಗಿಸ್ಬೋದಾಗುತ್ತೆ ಅದನ್ನ. ಕೈಕಾಲ್ ನೋವುಗಳು ಬರುತ್ತಲ್ಲ, ಅಂದ್ರೆ ಸಂಧಿವಾತಗಳು ಬಂದಾಗ ಅದನ್ನ ಅದೇ ಕ್ಯಾಂಪರ್ ಮತ್ತೆ ಥೈಮಾಲ್ ಇವೆಲ್ಲ ಹಾಕ್ತಿವಲ್ಲ ನಾವು, ಆ ರೀತಿ ಮೆಂತ್ಯದ್ದು ಇದು ಬರುತ್ತಲ್ಲ, ಮಿಂತಾಲ್ ಮತ್ತೆ ಇದೆಲ್ಲ ಬರುತ್ತೆ, ಅದು ಸತ್ವನ ಅದ್ರ ಜೊತೆಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ತೈಲದ ಜೊತೆ, ಅಂದ್ರೆ ತೈಲ ರೀತಿ ಉಪಯೋಗಿಸೋದು ಇದು ಬೇರೆ. ಆಮೇಲೆ ಅದು ಕ್ರಿಸ್ಟಲ್ ಬರುತ್ತಲ್ಲ, ಕ್ರಿಸ್ಟಲ್ ಇಂದ ಉಪಯೋಗಿಸೋದು ಅದ್ರ ರೀತಿನೂ ಉಪಯೋಗಿಸ್ಬೋದಾಗತ್ತೆ. ಇವರು ತೈಲ ಮಾಡಿರೋದ್ರಿಂದ ಅದನ್ನ ಈ ರೀತಿ ಉಪಯೋಗಿಸ್ಬೋದಾಗತ್ತೆ. ಮತ್ತೆ ಈ ತಲೆನೋವಿಂದು ಅಮೃತಾಂಜನ ಈ ರೀತಿ ಎಲ್ಲ ಮಾಡ್ತಾರಲ್ಲ, ಆ ರೀತಿ ನೋವಿಂದು ಕ್ರೀಮ್ ಮಾಡ್ತಾರೆ, ಅದಕ್ಕೆ ಜೊತೆಗೆ ಇದು ಈ ಸತ್ವವನ್ನ ಹಾಕ್ಬೋದಾಗತ್ತೆ. ಅಜ್ವಾನದಾಗ ಥೈಮಾಲ್ 54% ಅದ ಮೇಡಮ್. ಆಗ್ಲಿ ಸರ್. ಅದು ನಾನು ಎಣ್ಣೆ ಮಾಡ್ಲಿಲ್ಲ, ಬರೀ ಪೌಡರ್ ಮಾತ್ರ ಮಾಡಿ ಗ್ಯಾಸ್ಟ್ರಿಕ್ ಗೆ ಮತ್ತೆ ಅಜೀರ್ಣಕ್ಕೆ ಇದಕ್ಕೆ ಮಾಡಿ ಕೊಟ್ಟಿದೀವಿ. ಕಷಾಯ ಮಾಡಕ್ಕೆ ಉಪಯೋಗ ಮಾಡಿದೀವಿ ಅಷ್ಟೇ. ತೈಲ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕಾಗಿ ಅದು ಡ್ರಾಪ್ ವೈಸ್ ಹಾಕ್ಬೇಕಾಗುತ್ತೆ ಅದನ್ನ. ಕಾಳುಗಳು ಇದ್ ಮಾಡ್ತೀನಿ ತೈಲ, ಯಾಕಂದ್ರೆ ಬಹಳಷ್ಟು ಕಾಳುಗಳು ಹಾಕಿದಾಗ ತೈಲ ಬರುತ್ತಲ್ಲ, ಹಂಗಾಗಿ ತೈಲ ಡ್ರಾಪ್ ವೈಸ್ ಹಾಕ್ಬೇಕಾಗತ್ತೆ ಅದನ್ನ. ನೋಡ್ಕೊಂಡು ಉಷ್ಣ ಜಾಸ್ತಿ ಅದು. ಮೇಡಮ್ ಅವ್ರು ಈಗ ಮಾತಾಡಿದ್ರಲ್ಲ, ಅವ್ರ ನಂಬರ್ ಒಂದ್ ಸ್ವಲ್ಪ ಕಳಿಸಿ, ಅವ್ರ ಜೋಡಿ ಮಾತಾಡ್ತೀನಿ. ಇದೆ ಸರ್, ನಂದು ಸವಿತಾ ದಾರು, ಇದು ಹುಬ್ಳಿಯಿಂದ ಮಾತಾಡ್ತಿದ್ದೀನಲ್ಲ. ಹಾ ರೀ ಮೇಡಮ್, ನಾನೇನೆ ಹೇಳಿದ್ದೀನಿ. ಅದಕ್ಕೆ ಅದ್ರ ನಂಬರ್ ನಾನು ಅಜ್ವಾನ್ ಎಣ್ಣೆ ತೆಗೆದಿದ್ದೀನಿ. ಅದ್ರ ಬೇಕಾದವ್ರಿಗೆ ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಸಿ ಮೇಡಮ್. ಹಾಕಿ, ನಮ್ಮಲ್ಲಿ ಎಷ್ಟೋ ವೈದ್ಯರಿಗೆ ಬೇಕಾಗತ್ತೆ, ತಗೊಂತಾರೆ ಅದನ್ನ. ಅದನ್ನ ಇದು ಮಾಡಿ ಸರ್ ಮೇಡಮ್, ನಿಮ್ಗೆ ತಾವು ಅದನ್ನ ಇದು ಮಾಡಿ ಕಳಿಸ್ಕೊಡ್ತೀನಿ. ಖಂಡಿತ. ಓಕೆ, ನಮಸ್ತೆ. ಖಂಡಿತ ಸರ್, ಚಾಟ್ ಬಾಕ್ಸ್ ಅಲ್ಲಿ ಇದೆ ಸಿದ್ದಪ್ಪ ಸರ್ ಅವ್ರ ನಂಬರ್. ಇಲ್ಲಾಂದ್ರೂ ನಾನು ನಿಮ್ಗೆ ಕಳಿಸ್ತೀನಿ, ಏನ್ ತೊಂದ್ರೆ ಇಲ್ಲ. ಕಳಿಸ್ಕೊಡಿ ಸರ್. ಓಕೆ ಸರ್, ಓಕೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈಗ ನಾಗರಾಜ್ ಸರ್ ಕೇಳಿ ಸರ್, ರೈಸ್ ಮಾಡಿದ್ದೀರಾ ಸರ್? ಜಗನ್ನಾಥ್ ರಾವ್ ಸರ್ ನಮಸ್ತೆ. ಒಳ್ಳೊಳ್ಳೆ ರಿಸೋರ್ಸ್ಫುಲ್ ಪರ್ಸನ್ಸ್ ನ ನೀವು ಐಡೆಂಟಿಫೈ ಮಾಡಿದಿರಲ್ಲ, ನಿಮಗೆ ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆನೆ ಸರ್. ನೋಡಿ ಸರ್, ಲಾಸ್ಟ್ 45 minutes ಬೇರೆ ಕಡೆ ಗಮನನೇ ಹೋಗ್ಲಿಲ್ಲ. ಚೆನ್ನಾಗಿ ಮಾತಾಡಿದ್ರಂದ್ರೆ ನಿಜವಲ್ಲ ಮೆಚ್ಬೇಕು ಸರ್ ಅದು. ಆಮೇಲೆ ಮಂಜುಳಾ ಮೇಡಮ್ ಆಗ್ಲಿ, ಆಮೇಲೆ ಇವರು ಸವಿತಾ ಅಂತ ಮಾತಾಡಿದ್ರು, ಆಮೇಲೆ ಶಿವಸ್ವಾಮಿ ಸರ್ ಅವರು ಒಂದು ದಿನ ಟ್ರೈನಿಂಗ್ ಅಟೆಂಡ್ ಮಾಡಿದ್ವಿ. ಒಳ್ಳೊಳ್ಳೆ ಆಯುರ್ವೇದಿಕ್ ಡಾಕ್ಟರ್ಸ್ ನ ನೀವು ಒಂದು ವೇದಿಕೆಯಲ್ಲಿ ಕರ್ಕೊಂಡ್ಬಂದು ಈ ತರ ಜ್ಞಾನನ ಎಲ್ರಿಗೂ ತಿಳಿಸಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ, ಮೊದ್ಲು ನೀವೇ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಆಕ್ಚುಲಿ ಇವಾಗ ಸರ್ ನನಗೇನ್ ಅನಿಸ್ತಾ ಇದೆ ಸರ್, ಆಕ್ಚುಲಿ ನಮ್ಮಲ್ಲಿ ಈಗ ಫಾರ್ಮ್ ಅಲ್ಲಿ ನಮ್ಮ ಅಗರಿ ಬೊಮ್ಮನಹಳ್ಳಿ ಹಂಪಿ ಹತ್ರ ತಮಗೆಲ್ಲ ಗೊತ್ತಿದೆ, ಎಲ್ಲಾ ಫೆಸಿಲಿಟೀಸ್ ಎಲ್ಲ ಮಾಡ್ತಾ ಇದೀವಿ. ಈ ತರ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಬ್ಬೊಬ್ಬ ಆಯುರ್ವೇದಿಕ್ ಡಾಕ್ಟರ್ಸ್ ಈ ತರ ರೀಸೆಂಟ್ ಆಗಿ ಮೇಡಮ್ ಹೇಳಿದ್ರು ಯಾವ್ದು ಎಲ್ಲಾ ತಾಲೂಕುಗಳಲ್ಲಿ ಕವರ್ ಮಾಡಿದಾರೆ ಅಂತ. ನಮ್ಮ ತಾಲೂಕಲ್ಲಿ ಕವರ್ ಮಾಡಿದಾರೆಲ್ಲ ಗೊತ್ತಿಲ್ಲ. ಮೇಡಮ್ ದಯವಿಟ್ಟು ನಮ್ಮ ತಾಲೂಕಲ್ಲಿ ಬನ್ನಿ, ನಾನು ಮಹಿಳೆಯವ್ರನ್ನ ಜೋಡಿಸ್ತೀನಿ. ತಮ್ಮ ಒಂದು ಬೇಕಾಗುತ್ತೆ ಮೇಡಮ್. ಅಗರಿ ಬೊಮ್ಮನಹಳ್ಳಿ ಅಂತ ವಿಜಯನಗರ ಡಿಸ್ಟಿಕ್, ಮೊದಲಿಗೆ ಬಳ್ಳಾರಿ ಇತ್ತು, ಈಗ ವಿಜಯನಗರ ಡಿಸ್ಟಿಕ್ ಆಗಿದೆ. ಮೇಡಮ್ ಬನ್ನಿ, ಯಾಕಂದ್ರೆ ನಿಮ್ಮ ಜ್ಞಾನ ಇನ್ನು ತಲುಪ್ಬೇಕು ಮೇಡಮ್ ಎಲ್ಲ. ಯಾಕಂದ್ರೆ ನೀವು ಏನು ಒಂದೊಂದು ಸಸಿಗಳು ಹೇಳಿದಿರಲ್ಲ, ಆ ಸಸಿಗಳು ಮಹತ್ವ ನೋಡಿ. ಮೊದ್ಲಿಗೆ ಒಬ್ಬೊಬ್ರು ಮನೇಲಿ ಅಜ್ಜಿ ಅಂದ್ರೆ ಹೇಳ್ತಾ ಇದ್ರು, ಅಜ್ಜಿ ಅಂದ್ರೆ ಆ ನಾಲೆಜ್ ಡೆವಲಪ್ ಕಂಟಿನ್ಯೂ ಆಗ್ಬೇಕದು ನೋಡಿ. ಅದೆಲ್ಲ ತಾವೆಲ್ಲ ತಿಳ್ಕೊಂಡು ಆಯುರ್ವೇದಿಕ್ ಡಾಕ್ಟರ್ಸ್ ತುಂಬಾ ಥ್ಯಾಂಕ್ಸ್ ಮೇಡಮ್. ಆಕ್ಚುಲಿ ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡಿದೀರಾ.
ನಂದು ಯಾವುದೇ ತರಹದ ಕ್ವಶನ್ ಇಲ್ಲ, ಯಾಕಂದ್ರೆ ನನಗೆ ಇದರಲ್ಲಿ ಜ್ಞಾನ ಕಡಿಮೆ. ಬಟ್ ಏನಂದ್ರೆ ಮೇಡಮ್, ಈಗ ಟೆರೆಸ್ ಅಲ್ಲಿ ಏನೋ ಒಂದು ಮಹತ್ವವಾದ ಕಾರ್ಯಕ್ರಮ ಇದು ಮಾಡಿದ್ದಾರೆ, ಒಳ್ಳೊಳ್ಳೆ ಸಸಿಗಳನ್ನ ಹಾಕಿದ್ದಾರೆ ಸವಿತಾ ಮೇಡಮ್ ಅಂತ ಯಾರೋ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂತೀನಿ, ನಿಮ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂತೀನಿ. ನಮ್ಮಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಮೇಡಮ್, ಒಂದೊಂದು ಎಕರೆ ಗಟ್ಲೆ ಹಾಕೋಬಹುದು, ಆ ತರ ಫೆಸಿಲಿಟೀಸ್ ಇದೆ. ಸೊ ತಮಗೆ ನಾನು ಸಪರೇಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀನಿ ಮೇಡಮ್. ತಮ್ಮ ಒಂದು ಇದು ಬೇಕು, ಎಕ್ಸ್ಪೀರಿಯನ್ಸ್ ಬೇಕು. ಜಗನ್ನಾಥ ರಾವ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಕೆಲಸ ಸರ್ ಇದು. ಹಡಗಲಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಾನು ಬರ್ತೀನಿ ಸರ್. ಬರ್ಲೇಬೇಕು ಸರ್, ನಮ್ಮದೇ ಜಿಲ್ಲೆ. ಸರ್ ನಾವು ಬರ್ಲೇಬೇಕು ಸರ್. ಅಗ್ರಿಬೊಮ್ಮನಹಳ್ಳಿಯಲ್ಲಿ ನಮ್ಮ ಫಾರ್ಮಲಿಗೆಲ್ಲ ಫೆಸಿಲಿಟೀಸ್ ಮಾಡ್ತಾ ಇದೀವಿ. ಶಿವಸ್ವಾಮಿ ಸರ್ ಆಗ್ಲಿ, ಆಮೇಲೆ ಮಂಜುಳಾ ಮೇಡಮ್ ಆಗ್ಲಿ, ಇನ್ನು ಈಗ ಸವಿತಾ ಮೇಡಮ್ ಮಾತಾಡಿದ್ರು ಮೇಡಮ್. ಆಕ್ಚುಲಿ ಇವೆಲ್ಲ ನೋಡಿ, ಸಣ್ಣ ಸ್ಪೇಸ್ ಅಲ್ಲಿ ಅವ್ರು ಎಷ್ಟು ಗಿಡಗಳು ಹೇಳಿದ್ರಂದ್ರೆ ಅದು ಒಂದ್ ನಿಮಿಷ ಕೂಡ ನಾನು ಆ ಕಡೆ ಗಮನ ಕೊಡ್ಲಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಎಲ್ಲಾ ಮಹಿಳೆಯರು ಮಾಡ್ಬೇಕಾಗಿದೆ ಈಗ, ಯಾಕಂದ್ರೆ ನಾವು ಅನ್ನೆಸೆಸರಿ ವಿ ಆರ್ ಗೋಯಿಂಗ್ ಟು ಇಂಗ್ಲಿಷ್ ಮೆಡಿಸಿನ್ಸ್ ವಿಚ್ ವಿಲ್ ಹ್ಯಾವ್ ಎ ಸೈಡ್ ಎಫೆಕ್ಟ್ಸ್. ಅದನ್ನೆಲ್ಲ ನಾವು ಈಗ ಕಡಿಮೆ ಮಾಡ್ಬೇಕಾಗಿದೆ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ. ಅದು ವಾಪಸ್ ಬರ್ಬೇಕು, ನಮ್ಮ ಒಂದು ಭಾರತ ದೇಶದ ಏನು ಪಾರಂಪರಿಕ ವೈದ್ಯ ಏನಿದೆ ಅದು ವಾಪಸ್ ಬರ್ಬೇಕು, ಬರುತ್ತೆ. ಜಗನ್ನಾಥ ರಾವ್ ಸರ್ ನಿಜವಲ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ರ, ಇದನ್ನ ಕಂಟಿನ್ಯೂ ಮಾಡೋಣ ಸರ್. ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಸರ್. ಇದು ಸರ್ ಹೆಚ್ಚಾಗಿ ಮಹಿಳೆಯರಿಗೋಸ್ಕರನೇ ಮಾಡಿದೀವಿ ತುಂಬಾ. ಅವರಿಗೆ ಅವೇರ್ನೆಸ್ ಬಂತು ಅಂದ್ರೆ ಒಳ್ಳೆ ಕೆಲಸ ಆಗೇ ಆಗುತ್ತೆ ಸರ್. ಮನೆಯಲ್ಲಿ ಅಮ್ಮ ಒಳ್ಳೆ ಆಹಾರ ಮಾಡ್ಕೊಟ್ರೆ ಎಲ್ರು ಹೇಗೆ ಆರೋಗ್ಯವಾಗಿರ್ತೀವಲ್ಲ ಹಾಗೆ ಅದು. ಆಯ್ತು ಸರ್. ರಾಜಶೇಖರಪ್ಪ ಕೇಳಿ ಸರ್. ಹಲೋ ಸರ್. ರಾಜಶೇಖರಪ್ಪ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ, ಹೇಳಿ ಮೇಡಮ್. ನೀವು ಒಂದಲಗ ನರ ದೌರ್ಬಲ್ಯಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರಿ. ಹೌದು ಸರ್. ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಮೇಡಮ್? ಎಲೆಯನ್ನ ತಗೊಳ್ಬೇಕು ಸರ್. ಒಂದು ಹಿಡಿ ಎಲೆ ತಗೊಂಡ್ರೆ 1 ಚಮಚ ರಸ ಬರುತ್ತೆ. ಮಿಕ್ಸಿನಲ್ಲಿ ಹಾಕಿ ರಸ ತೆಗೀರಿ. 1 ಚಮಚ ಜೇನುತುಪ್ಪ, 1 ಚಮಚ ರಸ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು ಸರ್. ಅದನ್ನ ಎಷ್ಟು ದಿನ ತಗೊಳ್ಬೇಕು ಮೇಡಮ್? ಅದು ಸುಮಾರು ನಿಮ್ಗೆ 48 ದಿನದ್ದು ಒಂದು ಕೋರ್ಸ್ ಅದು. ತುಂಬಾ ಹಳೇದಾಗಿದ್ರೆ ಇನ್ನೂ ಜಾಸ್ತಿ ತಗೊಳ್ಬೇಕಾಗತ್ತೆ. ಆದ್ರೆ ನರ ದೌರ್ಬಲ್ಯ ಕಡಿಮೆ ಆಗೇ ಆಗುತ್ತೆ ಸರ್. ಅದ್ರ ನರ ದೌರ್ಬಲ್ಯ ಇರುವಂತಹದ್ದು ಬಲವನ್ನ ಕೊಡುತ್ತೆ ಅದ್ರ ಜ್ಯೂಸ್ ತಗೊಂಡಾಗ. ಕೈಯೆಲ್ಲ ಶೇಕ್ ಆಗ್ತಾ ಇರುತ್ತೆ, ಅದಕ್ಕೆ ಬರುತ್ತಲ್ಲ ಮೇಡಮ್? ಕಡಿಮೆ ಆಗುತ್ತೆ ಸರ್, ಕಡಿಮೆ ಆಗುತ್ತೆ, ಖಂಡಿತ ಆಗುತ್ತೆ. ಅಂದ್ರೆ ಒಂದು ದಿನಕ್ಕೆ ಒಂದು ಇಡೀ ಸೊಪ್ಪು ಬೇಕು ಅದಕ್ಕೆ? ಹಾ ಸರ್, ನೀವು ಮೇಡಮ್ ಅವ್ರು ಹೇಳಿದ್ದು ಒಂದು ರೆಫರೆನ್ಸ್ ರೀ ಸರ್. ಇನ್ನೊಂದು ಆಯುರ್ವೇದದಲ್ಲಿ ಹೇಳೋದು ಹೇಗೆ ಅಂತ ಹೇಳಿದ್ರೆ, ಒಂದು ಏನ್ ಪಾಟ್ ಅಲ್ಲಿ ನಾವು ಹಾಕೊಂಡಿರ್ತೇವಲ್ಲ ಬ್ರಾಹ್ಮಿ ಎಲೆಗಳದ್ದು ಗಿಡನ, ಅದು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೈನಲ್ಲಿ ಕಟ್ ಮಾಡ್ಲಾರ್ದೆ ಹಾಗೆ ಬಾಯಿನಿಂದನೇನೆ ಆ ಒಂದು ಎಲೆನ ತಗೊಂಡು ತಿನ್ನುವಂತದ್ದು ಒಂದು ಪದ್ಧತಿ. ಇದು ಮೇಡಮ್ ಅವ್ರು ಹೇಳಿದಾಗೆ 48 ದಿವಸದ ಕಾಲ ಆ ರೀತಿ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡೋದ್ರಿಂದ ಇದು ನರ ದೌರ್ಬಲ್ಯಗಳದಾಗ್ಬೋದು, ಅಥವಾ ಈ ಮೆಮೊರಿ ಸಮಸ್ಯೆ ಇದ್ದಿರ್ಬೋದು, ಮತ್ತೆ ಹುಷಾರ್ತನ ಹೆಚ್ಚಾಗ್ಬೇಕು ಅನ್ನೋದಾದ್ರೆ ಆ ರೀತಿ ಮಾಡೋದ್ರಿಂದ ಆಗುತ್ತೆ ಅಂತ ಆಯುರ್ವೇದದಲ್ಲಿ ರೆಫರೆನ್ಸ್ ಇರೋದು. ಸೊ ಒಂದು ರಸ ಮಾಡಿನೂ ತಗೊಳ್ಬಹುದು, ಇನ್ನೊಂದು ನಮ್ಮ ಪ್ರಯತ್ನದಲ್ಲಿ ಉಂಡದಲ್ಲಿ ಡೈರೆಕ್ಟ್ ಆಗಿ ತಗೊಳ್ಳೋವಂಥದ್ದು. ಅಂದ್ರೆ ಡೈರೆಕ್ಟ್ ಒಂದು ಎಲೆ ಡೈಲಿ ಒಂದು ಎಲೆ ತಿಂದ್ರೆ ಆಗುತ್ತಲ್ಲ ಮೇಡಮ್? ಹೌದು, ಡೈಲಿ ಒಂದ್ ಎಲೆ ಅಂತ ಹೇಳ್ತಾರೆ. ಡೈಲಿ ಒಂದ್ ಎಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಗೊಳ್ಬೇಕು ಅಂತ. ನಮ್ಮ ಬಾಲ್ಕನಿನಲ್ಲಿ ಪಾಟ್ ನಲ್ಲಿ ಇಟ್ಟಿದ್ದೀನಿ. ಹೌದು ಸರ್, ಶುದ್ಧತೆಯನ್ನು ಕಾಪಾಡ್ಕೋಬೇಕು. ಆ ರೀತಿ ಮಾಡೋದ್ರಿಂದ ಕೂಡ ಲಾಭ ಇದೆ ಅಂತ ಹೇಳುತ್ತೆ ಆಯುರ್ವೇದ. ಇಲ್ಲ ಮೇಡಮ್, ಇದನ್ನು ಫಾಲೋ ಮಾಡ್ತೀನಿ ಮೇಡಮ್. ಆಮೇಲೆ ಇನ್ನೊಂದು ಮೇಡಮ್, ಕೆಲವರು ಮೊಣಕಾಲು ಇತ್ತೀಚೆಗಂತೂ ಮೊಣಕಾಲು ನೋವು ಅಂತ ಹೇಳಿ ಎಲ್ಲರೂ ಬಾಧೆ ಮಾಡ್ತಾ ಇದ್ದಾರೆ. ಅದಕ್ಕೇನಾದ್ರೂ ನಿಮ್ಮ ಸೂಚನೆ ಮೇಡಮ್? ಅದು ನೋವಿನ ಎಣ್ಣೆ ಅಂತ ಮಾಡ್ಲಿಕ್ಕಿದೆ ಸರ್. ಅದು ಅದೇ ಲಕ್ಕಿ ಸೊಪ್ಪು ಅಂತ ಹೇಳಿದ್ರಲ್ಲ? ಲಕ್ಕಿ ಸೊಪ್ಪು, ಹೌದು, ಲಕ್ಕಿ ಸೊಪ್ಪು. ಮತ್ತೆ ಅಡಿಗೆ ಮನೆಯಲ್ಲಿರುವಂತದ್ದು ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಮತ್ತೊಂದು ತಂಗಡಿಕೆ ಸೊಪ್ಪು ಅಂತ ಸಿಗುತ್ತೆ. ಹಳದಿ ಹೂವು ಇರುತ್ತೆ, ತಂಗಡಿಕೆ ಅಂತ ಹೇಳಿ. ತಂಗಡಿ, ಹೌದು ಮೇಡಮ್. ಅದ್ರದ್ದು ಎಲೆ ಎಲ್ಲ ಹಾಕಿ ರಸ ಆಮೇಲೆ ಒಂದು ಗಿಡ ಟೊಮೆಟೊ ಸರ್, ಟೊಮೆಟೊ ಗಿಡ ಪೂರ್ಣ ಬೇಕು, ಬೇರು ಸಮೇತ ಇರುವಂತ ಟೊಮೆಟೊ ಗಿಡ ಬೇಕು. ಅದ್ರಲ್ಲಿ ಹೂವು, ಕಾಯಿ, ಈಚು ಆ ತರದ್ದು ಇರುವಂತ ಗಿಡ ಆಗ್ಬೇಕು.
ಆಯ್ತು ಮೇಡಮ್, ಆಯ್ತು. ಅದೆಲ್ಲವನ್ನು ರಸ ತೆಗೆದುಕೊಂಡು ಹ್ಮ್. ಮತ್ತೆ ಎಳ್ಳೆಣ್ಣೆ ಅಲ್ಲಿ ಹಾಕಿ ಕುದಿಸ್ಬೇಕು ಸರ್ ಚೆನ್ನಾಗಿ. ಓಕೆ ಮೇಡಮ್, ಓಕೆ. ಆ ರಸ ಎಲ್ಲ ಹಿಂಗಿ ಎಣ್ಣೆ ಮಾತ್ರ ಉಳಿಯುತ್ತಲ್ವಾ, ಅದನ್ನ ಹ್ಮ್. ಶೋಧಿಸ್ಕೊಂಡು ಆದ್ಮೇಲೆ ಅದಕ್ಕೆ ಸ್ವಲ್ಪ ಕರ್ಪೂರ ಪುಡಿ ಮಾಡಿ ಹಾಕ್ಬೇಕು. ಬಿಸಿ ಇರುವಾಗ ಹಾಕ್ಬೇಡಿ, ಓಕೆ ಮೇಡಮ್. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ಹ್ಮ್. 2 ದಿವಸ ಹಾಗೆ ಬಿಡಿ, ಅದನ್ನ ಉಪಯೋಗಿಸ್ಬೇಡಿ. ಓಕೆ ಮೇಡಮ್. ಆಮೇಲೆ 3ನೇ ದಿವಸದಿಂದ ಅದು ಎಣ್ಣೆಯನ್ನ ಹಚ್ಕೊಳ್ಬೇಕು. ಮೊಣಕಾಲು ಎಲ್ಲೆಲ್ಲಿ ನೋವು ಬಂದಿದೆ ಅಲ್ಲಿ ಹಚ್ಕೊಂಡು ಒಂದ್ ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ಒಂದು ತಮ್ಗೆ ಬಿಸಿ ನೀರು, ಒಂದು ತಮ್ಗೆ ತಣ್ಣೀರು ಆಲ್ಟರ್ನೇಟ್ ಆಗಿ ಹಾಕೋಬೇಕು ಸ್ನಾನ ಮಾಡುವಾಗ. ಓಕೆ ಮೇಡಮ್, ಓಕೆ. ಎತ್ತರದಿಂದ ಹಾಕ್ಬೇಕು. ಓಕೆ, ಓಕೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಬೇಗ ವಾಸಿ ಆಗ್ಬೇಕು ಅಂದ್ರೆ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಮಾಡ್ಕೊಂಡು ಅದನ್ನ ಬಿಸಿ ಬಟ್ಟೆ ತವಾದಲ್ಲಿ ಹಾಕಿ ಬಿಸಿ ಮಾಡಿ ಬಟ್ಟೆನಲ್ಲಿ ಹಾಕಿ ಗಂಟು ಕಟ್ಟಿ ಕಾವು ಕೊಡ್ಬೇಕು ಸರ್. ಅದು ಓಕೆ ಮೇಡಮ್. ಎಷ್ಟು ಬಿಸಿ ಬೇಕೋ ಅಷ್ಟು ಕಾವು ಕೊಟ್ರೆ ಬೇಗ ವಾಸಿ ಆಗುತ್ತೆ ಸರ್ ಅದು. ಮೇಡಮ್ ನೀವ್ ಹೇಳಿದ್ರಲ್ಲ 2ನೇ ಸಾರಿ ತೆಂಗಿನ ತುರಿ ಹಸಿ ತೆಂಗಿನಕಾಯಿ ಅಲ್ವಾ? ಹೌದು, ಹಸಿ ತೆಂಗಿನಕಾಯಿ. ಅದನ್ನ ಬಿಸಿ ಮಾಡ್ಬಿಟ್ಟು ಕಾವು ಕೊಡ್ಬೇಕು. ಹೌದು ಹೌದು ಹೌದು. ಇದನ್ನ ಮಾಡಿದ್ರೆ ಆಗುತ್ತಲ್ಲ ಮೇಡಮ್? ಕಮ್ಮಿ ಆಗುತ್ತೆ? ಕಡಿಮೆ ಆಗುತ್ತೆ ಸರ್ ಅದನ್ನ. ಓಕೆ ಮೇಡಮ್, ಇದು ಸಿಂಪಲ್ ಅಲ್ವಾ? ಮನೆಯಲ್ಲಿ ತೆಂಗಿನಕಾಯಿ ಇರುತ್ತೆ, ಹೌದು ಹೌದು. ಅದನ್ನ ತುರಿದ್ಬಿಟ್ಟು ಅದನ್ನ ಕಾವು ಕೊಟ್ರೆ ಮತ್ತೆ ಅದನ್ನ ಹಂಗೆ ಉಪಯೋಗಿಸ್ಕೋಬಹುದು, ಉಪಯೋಗ ಮಾಡ್ಕೊಳ್ಬಹುದು. ತೊಂದ್ರೆ ಇಲ್ಲ. ಓಕೆ ಮೇಡಮ್. ಮೇಡಮ್ ಸಾರಿ, ಒನ್ ಮೋರ್ ಥಿಂಗ್. ನಾವು ಇದು ಸೀತಾಫಲ ಹಾಕಿದೀವಿ ಕಮರ್ಷಿಯಲ್ ಆಗಿ, ಒಂದು 5-6 ಎಕರೆ ಹಾಕಿದೀವಿ. ಆದ್ರೆ ಅದ್ರಲ್ಲಿ ಏನಾಗಿದೆ, ನಮ್ಗೆ ಹುಳ ಆಗಿ ನಮ್ಗೆ ಅದು ಈಲ್ಡ್ ಕಮ್ಮಿ ಆಯ್ತು ಲಾಸ್ಟ್ ಟೈಮು. ಇಲ್ಲಿ ಕೋಲಾರದಲ್ಲಿ ಯಾರಾದ್ರೂ ಸೀತಾಫಲ ಹಾಕಿದಾರಾ? ಅದ್ರ ಬಗ್ಗೆ ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸ್ವಲ್ಪ ಸಿಕ್ಕರೆ ನಾನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅವ್ರ ತೋಟಕ್ಕೆ ಹೋಗಿ. ಇಲ್ಲಿ ತೋಟ ಬೆಳೆಯಾಗಿ ಬೆಳೆದಿಲ್ಲ ಸರ್ ಇದು. ಕೋಲಾರ ಜಿಲ್ಲೆನಲ್ಲಿ ಬೆಟ್ಟದಲ್ಲಿಯೇ ಬೆಳೀತಾರೆ ಜಾಸ್ತಿ, ತೋಟಗಾರಿಕೆ ಅವರು ಮಾಡಿಲ್ಲ. ಆದ್ರೆ ಒಳ್ಳೆ ಹಣ್ಣಂತೂ ಸಿಗುತ್ತೆ ಸರ್ ಇಲ್ಲಿ. ಇಲ್ಲ, ನಾವು ಸೂಪರ್ ಗೋಲ್ಡ್ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸಸಿ ಎಲ್ಲ ತಗೊಂಡ್ಬಂದು ಹಾಕಿದೀವಿ. ಅಲ್ಲಿ 4 ವರ್ಷ ಆಯ್ತು. ಲಾಸ್ಟ್ ಇಯರ್ ಸ್ವಲ್ಪ ಬೆಳೆ ಇಳುವರಿ ಬಂದಿತ್ತು, ಬಟ್ ಹುಳ ಆಯ್ತು. ಅದಕ್ಕೆ ಯಾವ ತರ ನಾವು ಕೇಳಿ ಸರ್, ತೋಟಗಾರಿಕೆ ಇಲಾಖೆಯವ್ರನ್ನ ಕೇಳಿದ್ರೆ ಯಾವ ಕಾರಣದಿಂದ ಹುಳ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಔಷಧಿ ಹೊಡೀರಿ ಅಂತಾರೆ, ನಮಗೆ ಔಷಧಿ ಹೊಡಿಯಕ್ಕೆ ಇಷ್ಟ ಇಲ್ಲ. ಅವರು ಪೆಸ್ಟಿಸೈಡ್ ಹೊಡೀರಿ ಅಂತಾರೆ. ಏನಾದ್ರೂ ಮಾಡಕ್ಕಾಗುತ್ತಾ? ಬ್ರಹ್ಮಾಸ್ತ್ರ ಅಂತೇಳಿ ಒಂದು ಇದು ಕ್ರಿಮಿನಾಶಕ ರಸಾಯನ ಮಾಡ್ತಾ ಇದ್ದಾರೆ, ಬ್ರಹ್ಮಾಸ್ತ್ರ ಅಂತ ಹೇಳಿ. ಅದನ್ನ ನೀವು ಕನ್ನೇರಿ ಸ್ವಾಮಿಗಳು, ಕಾಡು ಸಿದ್ದೇಶ್ವರ ಸ್ವಾಮಿಗಳು ಇದಾರಲ್ಲ ಸರ್, ಅವರು ಒಳ್ಳೆಯ ಮಾಹಿತಿಯನ್ನ ಕೊಡ್ತಾರೆ ನೋಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಇವತ್ತು ಕೊಟ್ಟಂತ ಒಂದು ಪ್ರೋಗ್ರಾಮ್ ಏನಿದೆಯಲ್ಲ ತುಂಬಾ ಚೆನ್ನಾಗಿತ್ತು. ಪ್ರತಿ ಹೆಣ್ಮಕ್ಳು ಇದನ್ನ ಕೇಳ್ಬೇಕು ಮೇಡಮ್. ಸರ್ ಇದನ್ನ ಸ್ವಲ್ಪ ರೆಕಾರ್ಡ್ ಮಾಡಿ ಈ ಗ್ರೂಪ್ ನಲ್ಲಿ ಹಾಕಿ ಸರ್. ಖಂಡಿತ ಪ್ರತಿ ನಾಗಭೂಷಣ್ ಸರ್ ಮಾಡಿ ಯಾರು ಅಟೆಂಡ್ ಮಾಡಕ್ ಸಾಧ್ಯ ಆಗಿಲ್ವೋ ಅವ್ರಿಗೆಲ್ಲ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತೆ ಯೂಟ್ಯೂಬ್ ನಲ್ಲೂ ಸಹ ಇವಾಗ ಈ ರೆಕಾರ್ಡೆಡ್ 59 ಕಾರ್ಯಕ್ರಮದ ಮಾಹಿತಿ ಲಭ್ಯವಿದೆ. ತಾವು ಕೆಲವೊಂದು ರೆಕಾರ್ಡ್ ಮಾಡ್ಲಿಕ್ಕೆ ತಾಂತ್ರಿಕ ಸಮಸ್ಯೆ ಆಗಿರಬಹುದು, ಬಟ್ ಮುಕ್ಕಾಲು ಭಾಗದ ಎಲ್ಲಾ ಕಾರ್ಯಕ್ರಮಗಳು ಅದರಲ್ಲಿ ಸಿಗ್ತವೆ. ಲಕ್ಷ್ಮೀನಾರಾಯಣ್ ಸರ್ ಇದಕ್ಕೆ ಏನಾದ್ರು ಪರಿಹಾರ ಕೊಡ್ಬೋದಾ ಅಂತ ನಾನು ಕೇಳ್ತೇನೆ. ಯೂಟ್ಯೂಬ್ ನೇಮ್ ಸರ್, ಯೂಟ್ಯೂಬ್ ನೇಮ್ ನಮಸ್ಕಾರ ಸರ್. ಸರ್ ಲಕ್ಷ್ಮೀನಾರಾಯಣ್ ಸರ್ ಹೇಳಿ ಸರ್. ನಮಸ್ಕಾರ ಸರ್, ನೆನ್ಸ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಸರ್ ನಿಮ್ಮನ್ನ ಯಾವಾಗ್ಲೂ ಜನಿಸ್ಕೊಂತೀವಿ ಸರ್. ನಾವು ಸ್ವಾತಿ ಮಳೆ, ನಮ್ಮ ವಿಶಾಖ ಮಳೆ ಬಿಟ್ಟಿಲ್ಲ ಸರ್ ನಾವು ನಿಮ್ಮನ್ನ. ಸರ್ ಮೊದಲನೇದೇನ್ ಗೊತ್ತಾ ಸರ್, ಮೇಡಮ್ ಹೇಳ್ದಂಗೆ ಅವ್ರು ಏಕಬೆಳೆ ಪದ್ಧತಿ ಮಾಡಿದ್ದಾರೆ, ಹಂಗಾಗಿ ಅದು ಬಹಳ ಕಷ್ಟ ಆಗುತ್ತೆ ನಾವು ಹುಳ ನಿಯಂತ್ರಣ ಮಾಡಕ್ಕೆ. ಹೌದು, ಅದಕ್ಕೆ ಇವ್ರೇನ್ ಮಾಡ್ಬೇಕು, ಮಧ್ಯದಲ್ಲಿ ಯಾವ್ದಾದ್ರು ಹಳದಿ ಹೂ ಬರುವಂತದ್ದು ಯಾವ್ದಾದ್ರು ಸಣ್ಣ ಗಿಡ ಹಾಕೊಂಡು ಅದನ್ನ ಟ್ರ್ಯಾಪ್ ಮಾಡ್ಕೊಳ್ಬೇಕು. ಸಾಸಿವೆ ಆಗ್ಲಿ ಯಾವ್ದಾದ್ರು ಆಗ್ಲಿ ಅದನ್ನ ಟ್ರ್ಯಾಪ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಹುಳ ಆ ಕಡೆಯಿಂದ ಈ ಕಡೆ ಕಡಿಮೆ ಆಗುತ್ತೆ. ಬೇಕಾದ್ರೆ ಇವ್ರು ಅದ ಡೆನ್ಸಿಟಿ ಕಡಿಮೆ ಮಾಡ್ಕೊಂಡು ಬೇರೆ ಗಿಡಗಳನ್ನ ಹಾಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಮಾಡ್ತೀನಿ ಮೇಡಮ್,
ಮಾಡ್ತೀನಿ ಸರ್, ನೀವ್ ಏನ್ ಹೇಳಿದ್ರಲ್ಲ ಅದು. ಈಗ ಹೇಳಿದ್ರಲ್ಲ ಆ ಸೀತಾಫಲ ಬೀಜನೇ ಅರ್ದ್ಬಿಟ್ಟು ಅದನ್ನ ನೀರ್ನಲ್ಲಿ ಕಲ್ಸ್ಬಿಟ್ಟು ಆಮೇಲೆ ಅದನ್ನ ಸ್ಪ್ರೇ ಮಾಡೋದ್ರಿಂದ ಅದ್ರ ಪಾಡಿಗೆ ಅದ್ರ ಹುಳ ಕಡಿಮೆ ಆಗೇ ಆಗುತ್ತೆ. ಸೀತಾಫಲ ಬೀಜನೇ ಔಷಧಿ ಆಗಿ ಬಳಸ್ಬೇಕು. ಹೌದೌದು, ಅದು ಅಷ್ಟೇ. ನೀವು ಲಕ್ಕಿ ಸೊಪ್ಪು ಅಂತ ಏನ್ ಹೇಳಿದ್ರೆ ಅದೆಲ್ಲ ನಾವು ಇದಕ್ಕೆ ಉಪಯೋಗಿಸೋದು ಏನು, ಕೀಟನಾಶಕವಾಗಿ ನಾವು ಇಷ್ಟು ದಿನ ಉಪಯೋಗಿಸ್ತಾ ಇರೋದು. ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು ಅದರಲ್ಲಿ ನೋವೆಣ್ಣೆ ಇದೆ ಮತ್ತೆ ಬೇರೆ ಇನ್ನು ಹಲವಾರು ಇದೆ ಅನ್ನೋದು ಈಗ ಅರ್ಥ ಆಯ್ತು. ಸರ್ ಅದ್ರಲ್ಲಿ ಜೊತೆಗೆ ವಿಷಮದಾರಿ ಸೊಪ್ಪು ಇರುತ್ತಲ್ಲ ಅದನ್ನ ಸೇರಿಸಿ ಆ ರಸನು ಹಾಕಿ ನೀರು ಮಾಡ್ಬಿಟ್ಟು ಅದನ್ನ ಸ್ಪ್ರೇ ಮಾಡಿದ್ರೆ ಖಂಡಿತ ಕೀಟನಾಶಕ ಆಗತ್ತೆ ಅದು. ನಾವು ನಮ್ಮ ಗಾರ್ಡನ್ನಿಗೆ ನಾವು ಮಾಡ್ತೀವಿ. ಮತ್ತೆ ಹುಳಿ ಮಜ್ಜಿಗೆ ಇರುತ್ತಲ್ಲ ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ಒಂದು ರಾತ್ರಿ ಬಿಟ್ಬಿಡ್ಬೇಕು. ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ಹುಳಿ ಮಜ್ಜಿಗೆ ಬಿಟ್ಟು ಅದಕ್ಕೆ ನೀರ್ ಮಾಡ್ಬೇಕು, ಬಹಳ ನೀರಂಗ್ ಮಾಡ್ಬಿಟ್ಟು ಅದನ್ನ ಸ್ಪ್ರೇ ಮಾಡಿದ್ರೆ ಅದು ಕೂಡ ಕಂಟ್ರೋಲ್ ಬರುತ್ತೆ, ಅದು ಹುಳುಗಳಿಗೆ. ಅದು ನಾವು ಬಿಲ್ವ ಪತ್ರೆ ಮಹಿ ಸರ್ ಹೇಳಿ ಸರ್. ಮಹಿ ಸರ್ ಮಹಿ ಹೇಳಿ ಸರ್. ಪ್ಯಾಥೇನಿಯಂ ಗಿಡನ ಕೂಡ ಯೂಸ್ ಮಾಡ್ಕೊಳ್ಬಹುದು ಸರ್. ಹಾ ಖಂಡಿತ. ಹೌದು. ಅದರ ಯಾವ ತರ ಸರ್? ಪಾರ್ಥೇನಿಯಂ ಯಾವ ತರ? ಪ್ಯಾಥೇನಿಯಂನ ಫುಲ್ ಕಟ್ ಮಾಡ್ಬಿಟ್ಟು ಚೂರಾಗಿ ಏನು ಅದ್ರ ಜೊತೆಗೆ ಈ ಹಳ್ಳಿ ಗಿಡ ಬರ್ತದಲ್ವಾ, ಈ ಗಣೇಶನ್ಗೆ ಯೂಸ್ ಮಾಡ್ತಾರಲ್ಲ ಹಾರಕ್ಕೆ, ಯಾವ್ದು ಸರ್? ಎಕ್ಕದೆಲೆ ಜೊತೆ ಹಾಕ್ಬಿಟ್ಟು ಏನು ಚೆನ್ನಾಗ್ ಒಂದ್ 15 ದಿವಸ ಇಟ್ಬಿಟ್ಟು ಅದನ್ನೇ ಡೈಲ್ಯೂಟ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ. ಚೆನ್ನಾಗ್ ಕೆಲಸ ಮಾಡ್ತಿದೆ ಪ್ಯಾಥೇನಿಯಂ ಕೂಡ. ಹೌದಾ ಸರ್? ಓಕೆ ಸರ್, ಥ್ಯಾಂಕ್ ಯು ಫಾರ್ ಇನ್ನೊಂದೇನಂದ್ರೆ ಪ್ಯಾಥೇನಿಯಂಗೆ ಅದು ಪ್ಯಾಥೇನಿಯಂ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಕಮ್ಮಿನೂ ಆಗುತ್ತೆ ಪ್ಯಾಥೇನಿಯಂ. ಅದನ್ನು ಮಾಡ್ಬೋದು. ಖಂಡಿತ ಪರವಾಗಿಲ್ಲ, ಅದು ಕೂಡ ಅಂದ್ರೆ ತೀರಾ 100% ರಿಸಲ್ಟ್ಸ್ ಏನಿಲ್ಲ, ಬಟ್ ರಿಸಲ್ಟ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಆಡುಗುಟ್ಟದ ಸೊಪ್ಪು ಅಂತಾರಲ್ಲ ಆಡ್ಸೋಗೆ, ಅದನ್ನು ನಾವು ಆ ಸೊಪ್ಪನ್ನು ಡೈಲ್ಯೂಟ್ ಮಾಡ್ಬಿಟ್ಟು ಅರ್ದ್ಬಿಟ್ಟು ಅದನ್ನು ನಾಟಿ ಗಂಜಲದ ಜೊತೆ ಸೇರಿಸಿ 3% ಡೈಲ್ಯೂಟ್ ನಲ್ಲಿ ಹೊಡಿಬಹುದು. ಫಸ್ಟ್ 3% ಹೊಡಿಬೇಕು, ಆಮೇಲೆ ಒಂದು 4-5 ದಿವಸ ಬಿಟ್ಟು ಹುಳ ಕಂಡ್ರೆ 5% ಮಾಡ್ಕೊಳ್ಬೇಕು. ಒಮ್ಮೆ ಒಂದೇ ಸರ್ತಿ ಹೊಡಿಲಿಕ್ಕೆ ಹೋಗ್ಬಾರ್ದು. ಇಲ್ಲ, ಹಣ್ಣು ಒಳಗೆ ಇರುತ್ತೆ, ಅದು ಗೊತ್ತಾಗಲ್ಲ. ಹಣ್ಣು ಮಾಗಿದಾಗ ಅದು ನಮ್ಗೆ ಓಪನ್ ಮಾಡಿದಾಗ ಹುಳ ಕಾಣುತ್ತೆ. ನೀವು ಏನ್ ಮಾಡ್ಬೇಕು ಗೊತ್ತಾ, ಆ ಹಣ್ಣು ಒಳಗಡೆ ಹುಳ ಯಾವಾಗ ಹೋಗುತ್ತೆ ಅಂದ್ರೆ ಹೂ ಬಂದಿರುತ್ತಲ್ಲ, ಹೂ ಬರೋ ಟೈಮಲ್ಲಿ ಅದು ಸೂಜಿ ಚುಚ್ಚಿ ಮೊಟ್ಟೆ ಇಟ್ಟು ಹೋಗಿರುತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಹೂ ಬರೋ ಟೈಮಲ್ಲಿ ಒಂದು ಸ್ಪ್ರೇ ಕೊಟ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ನೀವು ಏಕಬೆಳೆ ಪದ್ಧತಿ ಮಾಡಿರೋದ್ರಿಂದ ನಿಮ್ಗೆ ತುಂಬಾ ನಷ್ಟ ಆಗ್ತಿದೆ. ಒಂದ್ ಬಿಟ್ಟು ಒಂದು ಕಡ್ದಾಕ್ಬಿಡಿ, ಬೇರೆ ಗಿಡ ಹಾಕ್ಬಿಡಿ, ಜೀವ ವೈವಿಧ್ಯ ಇರ್ಬೇಕು. ಖಂಡಿತ ಸರ್. ನನಗೆ ಒಂದು ವಿಷಯ ಗೋಚರ ಆಗ್ತಾ ಇದೆ. ಇದು ಒಂದು ಕೃಷಿ ವಿಶ್ವವಿದ್ಯಾಲಯನೇ ಇದೆ ಸರ್. ನಮ್ಮ ಅತಿ ಅದ್ಭುತವಾಗಿ ಒಬ್ಬೊಬ್ರು ಹೇಳಿ ಸರ್. ಹೇಳಿ. ಅಲ್ಲ, ಹಣ್ಣುಗಳಿಗೆ ಹುಳ ಬರ್ತಿದೆ ಅಂತ ಹೇಳ್ತಾರಲ್ಲ, ಅದು ನಮ್ಮ ಆರ್ಗ್ಯಾನಿಕ್ ಅಲ್ಲಿ ನಾವು ಮೊದ್ಲೇ ಮಾಡ್ಕೊಳ್ಬೇಕು ಶೆಡ್ಯೂಲ್. ಅದು ಹುಳ ಬಂದ್ಮೇಲೆ ನಾವ್ ಮಾಡ್ತೀನಿ ಅಂದ್ರೆ ಅದು ತಡೆಯೋದಕ್ಕೆ ಆಗೋದೇ ಇಲ್ಲ. ಅದು ನಮ್ಗೆ ಹುಳ ಬರುತ್ತೋ ಬಿಡುತ್ತೋ ಶೆಡ್ಯೂಲ್ ಎಂದು ಸ್ಪ್ರೇ ಮಾಡ್ಕೊಂಡ್ಬಿಡ್ತಾರೆ. ಯಾವ್ದಾದ್ರು ಆಗಿಲ್ಲ, ಹುಳಿ ಮಜ್ಜಿಗೆ ಆದ್ರೂ ಹಾಕ್ಬೇಕು, ಬೇರೆ ಯಾವ್ದಾದ್ರು ನಾವ್ ರೆಡಿ ಮಾಡ್ಕೊಂಡು ಹಾಕೊಬಹುದು. ಯಾವ್ದೋ ಒಂದ್ ಸ್ವಲ್ಪ ಹೂವ ಟೈಮ್ ಅಲ್ಲ, ಇಲ್ಲ ಹೂವ ಬಂದಿದ ತಕ್ಷಣ ತಿಂದೆ ಬರುತ್ತಲ್ಲ, ಸ್ಟಾರ್ಟಿಂಗ್ ಚಿಕ್ಕದಾಗ ಬರುತ್ತಲ್ಲ ಕಾಯಿಗಳು, ಅವಾಗೆ ಒಂದ್ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ. ಬಹುಶಃ ಒಂದು ವಿಚಾರ ಇವತ್ತು ಎಲ್ಲ ಜ್ಞಾನಿಗಳು ಅದ್ರ ಬಗ್ಗೆ ತಿಳಿಸುವಂತ ಸಂದರ್ಭ ಬಂತು. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಈಗಾಗ್ಲೇ ನಾವು 8:45 ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಸರ್, ಮೇಡಮ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಸರ್. ಒಂದು ಗಿಡದ ಬಗ್ಗೆ ನಮಗ್ ಜ್ಞಾನ ಇರ್ಬೇಕು, ಜ್ಞಾನ ಬಂದ್ಮೇಲೆ ಬಳಕೆ ಬಗ್ಗೆ ಜ್ಞಾನ ತಗೊಳ್ಬೇಕು, ಆಮೇಲೆ ನಾವು ಸ್ವಂತ ಬಳಕೆ ಮಾಡ್ಬೇಕು. ನಾವು ಬಳಕೆ ಮಾಡೋದ್ರಿಂದ ಸಂರಕ್ಷಣೆ ಆಗುತ್ತೆ ಅನ್ನೋದಲ್ಲ, ಈ 4 ಪಾಯಿಂಟ್ ಇದೆಯಲ್ಲ, ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಸರ್. ಪ್ರತಿಯೊಂದಕ್ಕೂ ಅನ್ವಯ ಆಗುತ್ತೆ.
ಇದನ್ನ ಬಹಳ ಹೌದು ಸರ್. ಸಿಂಪಲ್ ಆಗಿ ಹೇಳಿದ್ದಾರೆ ಮೇಡಮ್. ಇನ್ನೊಂದು ಈಗ ಹೇಳಿ ಸರ್ ಅವರು, ನಾವು ಈ ಬಳಸಿ ಶುಂಠಿನಲ್ಲಿ ಬೇರೆಯವ್ರಿಗೆ ತಿಳಿಸ್ಬೇಕು. ಹೌದು ಏನ್ ಸರ್ ಲಕ್ಷ್ಮೀನಾರಾಯಣ ಸರ್, ನಾವು ಬಳಸೋದು ಓಕೆ, ಅಲ್ಲಿ ನಿಲ್ಲೋಂಗಿಲ್ಲ. ಅದು ನಿರಂತರವಾಗಿ ನಾವು ನಮ್ಮ ಅಕ್ಕಪಕ್ಕದವ್ರು ತಿಳಿಸ್ಬೇಕು ಅದನ್ನ. ಹೌದು ಹೌದು ಅಲ್ಲ, ನಾವು ಬಳಕೆ ಮಾಡಿದ ತಕ್ಷಣ ನಮ್ಗೆ ಅದದ್ದು ರಿಸಲ್ಟ್ ನಮಗ್ ಗೊತ್ತಾಗಿದ ತಕ್ಷಣ ನಾವು ಬೇರೆಯವ್ರಿಗೆ ಹೇಳೋದಕ್ಕೆ ಉತ್ಸಾಹ ಇರುತ್ತೆ. ಹೌದು. ಕೆಲವ್ರು ಏನ್ ಮಾಡ್ತಾರೆ, ಬಳಕೆ ಮಾಡಿದ್ರೆ ಸುಮ್ಮನೆ ಹೇಳ್ಕೊಂಡು ಹೋದ್ರೆ ಅದೇನೋ ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಆ ರೀತಿ ಆಗ್ಬಿಡುತ್ತೆ. ನಮ್ಗೆ ಏನ್ ರಿಸಲ್ಟ್ ಬಂದಿದೆ ಅಂತ ನಾವು ಸ್ವಂತ ಬಳಕೆ ಮಾಡಿದಾಗ ಅದು ನಮ್ಗೆ ಅರ್ಥ ಆಗೋದು. ಸರ್ ಇದ್ರದ್ದೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಾವು ಬೀದರ್ನಲ್ಲಿ ಕಾರ್ಯಕ್ರಮ ಮಾಡಿದಾಗ ನಾ ಏನು ವಿಷಯ ಹೇಳಿದ್ದೆ, ನಾನು ಹೆಣ್ಮಕ್ಳದ್ದು ಸಮಸ್ಯೆ ಇದೆ, ತಿಂಗಳಿಗೆ ಒಂದ್ಸಲ ಮುಟ್ಟು ಬಂದಾಗ ಜೀರಿಗೆ ಕಷಾಯ ಕುಡಿಬೇಕು ಅನ್ನುವಂತ ಮಾಹಿತಿ ಹೇಳಿದ್ದನ್ನ ಅಲ್ಲಿನ ವೈದ್ಯರೊಬ್ಬರು, ಪಾರಂಪರಿಕ ವೈದ್ಯರೊಬ್ಬರು ಪ್ರಯತ್ನ ಮಾಡಿದ್ದಾರೆ. ಅವ್ರ ಮನೆಯೊಳಗೆ ಸಮಸ್ಯೆ ಆಗಿತ್ತು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಿ ಒಂದೇ ಸಲ ಕಷಾಯ ಕೊಟ್ಟಿದ್ದು ಮೇಡಮ್, ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ. ತುಂಬಾ ಚೆನ್ನಾಗಾಯ್ತು. ಹಾಗಾಗಿ ಇದನ್ನ ನಾನು ಎಲ್ಲಾ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಹೆಣ್ಮಕ್ಳಿಗೆ ಹೇಳ್ಕೊಳ್ತಾ ಹೋಗುವಂತದ್ದನ್ನ ಮಾಡ್ತೀನಿ ಅಂತ ಹೇಳಿ ನಿನ್ನೆ ತಾನೇ ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ಬಹಳ ಸಂತೋಷ ಆಯ್ತು. ಸೊ ಹೇಳಿದ್ದನ್ನ ಕೇಳಿ ಪಾಲನೆ ಮಾಡುವಂತವ್ರು ಸುಮಾರು ಜನ ಇದ್ದಾರೆ ಅಂತ ಆಯ್ತು. ಸೊ ಇದು ಹೇಳಿ ಖುಷಿ ಆಗ್ತದೆ. ನಿರ್ಮಲಾ ಮೇಡಮ್, ಎಲ್ಲರ ಗಮನಕ್ಕೆ ಮೊನ್ನೆ ಬುಧವಾರ ನಮ್ಮ ಇನ್ನೊಂದು ಗುಂಪಿದೆ, ಸಾಂಪ್ರದಾಯಿಕ ವೈದ್ಯರ ಒಂದು ಗುಂಪಿನಲ್ಲಿ ಪ್ರತಿ ಬುಧವಾರ 7 ಗಂಟೆಯಿಂದ ಅಲ್ಲೂ ಸಹ ಪ್ರತಿಯೊಬ್ಬ ತಜ್ಞರು ಮಾತಾಡ್ತಾರೆ. ಆದಷ್ಟು ಜನ ಅಲ್ಲಿಗೂ ಜಾಯಿನ್ ಆಗಿ. ನಿರ್ಮಲಾ ಮೇಡಮ್, ಮೊನ್ನೆ ಡಾಕ್ಟರ್ ಸದಾನಂದ ಸಾಹೇಬ್ರು ಏನ್ ಮಾತಾಡಿದ್ರಲ್ಲ, ಅವರು ವಿಡಿಯೋಗಳನ್ನು ಕಳಿಸ್ತೀನಿ, ಆಥರೈಟಿಸ್ ಬಗ್ಗೆ ಮಾತಾಡಿದ್ರು. ಅತ್ಯಂತ ಅದ್ಭುತವಾದ 2 ಟ್ರೀಟ್ಮೆಂಟ್ ಅನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ಸ್ವಲ್ಪ ತಾವು ಫಾಲೋ ಅಪ್ ಮಾಡಿ ಆ ವಿಡಿಯೋಗಳು ಬರುವಂತೆ ನಾವು ಮಾಡ್ರಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಹೇಳ್ತೀನಿ ಸರ್. ಧನ್ಯವಾದ. ಇನ್ ಯಾರನ್ನ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾವು ಮೀಟಿಂಗ್ ನಾಗಭೂಷಣ್ ಸರ್ ಸಾರಾಂಶದೊಂದಿಗೆ ಒಂದು ನಿಮಿಷ ಅವಕಾಶ ಇದ್ರೆ. ಖಂಡಿತ ಅವಕಾಶ ಇದೆ. ಅವಕಾಶಕ್ಕೆ ಮಂಜುಳಾ ಮೇಡಮ್ ಅವರು ತುಂಬಾ ಶ್ರಮ ಪಟ್ಟು ಮಾಡಿದ್ರೆ ಅಂತ ಅರ್ಥ ಆಯ್ತು ನನಗದು. ಈ ಬ್ರಾಹ್ಮಿದು ಸರ್ ಯಾರ ನರಗಳ ಚೈತನ್ಯ ಕೇಳಿದ್ರು. ಬ್ರಾಹ್ಮಿದು ಜ್ಞಾಪಶಕ್ತಿಗೆ ಅವ್ರು ಹೇಳಿದ್ರಲ್ಲ, ಮೊದ್ಲು ನಾವು ಬಳಸಿ ಆಮೇಲೆ ಹೇಳ್ಬೇಕಂತ ಒಬ್ಬ ಸರ್ ಹೇಳಿದ್ರು. ಕರೆಕ್ಟ್. ಅದು ಬ್ರಾಹ್ಮಿ ಎಲೆ ತಗೊಬಂದು ನಾವು ತೊಳಿದಿರ ನೀಟಾಗಿ ಬಿಳಿ ಪಂಚಲ್ಲಿ ಒರೆಸಿ ಅದನ್ನ ಒಂದು ಡ್ರಾಪ್ ನೀರ್ ಟಚ್ ಆಗದಿರ ಗ್ರೈಂಡ್ ಮಾಡಿ, ಅದಕ್ಕೆ ಒಣಕೊಬ್ಬರಿ ಒಂದು 3 ಇಡಿ ನಿಮ್ಗೆ ಬ್ರಾಹ್ಮಿ ಸೊಪ್ಪು ಹಾಕಿದ್ರೆ 1 ಇಡಿ ಒಣಕೊಬ್ಬರಿ ಹಾಕಿ, ಮತ್ತೆ ಆ 1 ಇಡಿಲಿ ಅರ್ಧ ಇಡಿ ಕಲ್ ಸಕ್ಕರೆ ಹಾಕಿ, ಮತ್ತೆ 4 ಏಲಕ್ಕಿ ಹಾಕಿ ಸಪರೇಟ್ ಆಗಿ ಗ್ರೈಂಡ್ ಮಾಡ್ಕೊಂಡು, ಮತ್ತೆ ಒಟ್ಟಿಗೆ ಗ್ರೈಂಡ್ ಮಾಡಿ ಒಂದು ಡ್ರಾಪ್ ನೀರ್ ಟಚ್ ಆಗದಿರ ಯಾರು ಅದನ್ನ ಒಣಕೊಬ್ಬರಿ ಗಿಟ್ಗೆ ಅಥವಾ ಇದು ಗಾಜಿನ ಬಾಟ್ಲಲ್ಲಿ ಅಥವಾ ಪಿಂಗಾಣಿ ಬಾಟ್ಲಲ್ಲಿ 21 ದಿನ ಅದನ್ನ ಇಟ್ಟು 21 ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಮಕ್ಕಳು ದೊಡ್ಡವ್ರು ಯಾರು ತಗೋತಾರೆ ಅವ್ರಿಗೆ ಜ್ಞಾಪಶಕ್ತಿ ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ನಾವೇ ಮೂಲ ಕಾರಣ. ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದೀನಿ, ತುಂಬಾ ರಿಸಲ್ಟ್ ಬಂದಿದೆ. ಎಲ್ಲಾ ಸ್ಕೂಲ್ಸ್ ಅಲ್ಲಿ ಮಕ್ಕಳಿಗೂ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಅವ್ರು ಬ್ರಾಹ್ಮಿಯ ಬಗ್ಗೆ ಹೇಳೋದಕ್ಕೆ ಎಲ್ರು ದಯವಿಟ್ಟು ಮಾಡ್ಕೊಳ್ಳಿ ಇದನ್ನ ಬೇಕಾರೆ. ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಸರ್. ಮೇಡಮ್, ಈ ತರ ಚುಟ್ಕಾ ವೈದ್ಯ ಸುಮಾರು ಒಂದು 300 ತರ ಬರ್ದಿಟ್ಟಿದೀನಿ, ಚುಟ್ಕಾ ವೈದ್ಯ ಪದ್ಧತಿ ಅಂತ ಬುಕ್ ಅಲ್ಲಿ. ಅದಕ್ಕೂ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ಮಾಡ್ಕೊಡ್ತಾ ಇದೀನಿ. ಮೊನ್ನೆ ಬೀದರಲ್ಲಿ ನಾಡಿ ಪರೀಕ್ಷೆ ಬಗ್ಗೆನೂ ಮಾತಾಡಿದೀವಿ. ಜೊತೆಗೆ ಹೊಟ್ಟೆ ನೋವು ಮೇಡಮ್ ಅವರು ಹೇಳಿದ್ರಲ್ಲ, ಸೊ ಅದ್ರ ಹೊಟ್ಟೆ ನೋವು ವಿಚಾರವಾಗ್ಲೂ ಕೂಡ ನಾನು ನಮ್ಮ ಅನುಭವಕ್ಕೆ ಬಂದಿರ್ತಕ್ಕಂಥದ್ನು ಕೂಡ ಅಕ್ಕಿ ತೊಳೆದ ನೀರ್ ಚೆಲ್ಲಾಕ್ತಿವಲ್ಲ ಅದ್ರಲ್ಲಿ ಔಷಧಿ ಮಾಡ್ಕೊಟ್ಟಿದೀನಿ. ಸೊ ಅಕ್ಕಿ ತೊಳೆದ ನೀರು ಮತ್ತೆ ಬೆಂಡೆಕಾಯಿ ಇದೆಲ್ಲ ಸರ್, ಅಕ್ಕಿ ತೊಳೆದ ನೀರು ಮತ್ತು ಬೆಂಡೆಕಾಯಿ ಸಣ್ಣಗೆ ಹೆಚ್ಚಿಬಿಟ್ಟು ಅದನ್ನ ಅರ್ಧ ಲೋಟ ನೀರಿನಲ್ಲಿ 1 ಬೆಂಡೆಕಾಯಿ ಹಾಕಿ ಅದನ್ನ ಅಗಿತಾ ನುಂಗ್ಬೇಕು. ಕಾಯಿ ನೀರನ್ನು ಇಟ್ಕೊಳ್ಳೋಕ್ ಬಾಯಿನಲ್ಲಿ, ಮತ್ತೆ ಬೆಂಡೆಕಾಯಿನೂ ಬಾಯಿನಲ್ಲಿ ಅಗಿದು ಚೆನ್ನಾಗಿ 2 ಒಟ್ಟಿಗೆ ನುಂಗ್ಬೇಕು. ಇದು ಮುಟ್ಟಾಗುವಂತ ಸಮಯದಲ್ಲಿ ಬರುವ ಹೊಟ್ಟೆ ನೋವನ್ನ ಕಡಿಮೆ ಮಾಡುತ್ತೆ ಸರ್. ಓಕೆ, ನೋಡಿ ನೀವು ಅಕ್ಕಿ ತೊಳೆದ ನೀರು ಬೆಂಡೆಕಾಯಿ ಹೇಳಿದ್ರಲ್ವಾ, ಇದು ಒಬ್ಬರ ಅನುಭವ. ಇನ್ನೊಂದು ಅನುಭವ, ಅಕ್ಕಿ ತೊಳೆದ ನೀರಿಗೆ ನಾವು ಇದನ್ನ ಅಡಗೆ ಸೋಡಾ ಬಳಸಿ 1 ಕಾಲ್ ಚಮಚ ಅಷ್ಟು, ಮತ್ತೆ ನಾವು ಜೇನುತುಪ್ಪ ಹಾಕಿ 1/4 ಚಮಚ ಅಷ್ಟು, ಮತ್ತೆ ಈ 3 ಮಿಕ್ಸ್ ಆದ ನಂತರ ನಿಂಬೆಹಣ್ಣು ಹಿಂಡ್ತೀವಿ. ಹಿಂಡಿದ ತಕ್ಷಣ ನೊರೆ ಬರುತ್ತೆ. ಬಂದಿದ ತಕ್ಷಣ ಕುಡಿಬೇಕು. ಕುಡಿದಿದ ತಕ್ಷಣ 10 ನಿಮಿಷದಲ್ಲಿ ಬೇಗ ಬರುತ್ತೆ, ಗ್ಯಾಸ್ ರಿಲೀಸ್ ಆದಂಗೆ. ಅವಾಗ ನರ ಒಂದ್ರಿಂದ ನನ್ ಕೂತಿರೋ ನರ ರಿಲೀಸ್ ಆಗುತ್ತೆ. ಖಂಡಿತವಾಗ್ಲೂ ನೋವು ಹಿಂದಕ್ಕೆ ಹೋಗಿದೆ. ಇದನ್ನ ಸುಮಾರು ಜನ ಹೆಣ್ಮಕ್ಳು ಮತ್ತೆ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಮಂಜುಳಾ ಮೇಡಮ್ ಹೇಳಿದಾಗ ನಮ್ಗೆ ತುಂಬಾ ರಿಪ್ಲೈ ಕೊಟ್ಟಿದ್ದಾರೆ ಫೋನ್ ಮಾಡಿ. ಜೊತೆಗೆ ನಾವು ನಮ್ಮ ಅಕ್ಕ ತಂಗಿಯರಿಗೆ ನಾವೇ ಕೊಟ್ಟಿದ್ದೀವಿ. ನಾವು ಸ್ವಲ್ಪ
ಪ್ರಚಾರ ಮಾಡುವಂತ ಅಗತ್ಯ ಇದೆ. ಇದರ ದಾಖಲಾತಿ, ವಿಶ್ಲೇಷಣೆ ಜೊತೆಗೆ ಮುಖ್ಯವಾಹಿನಿಗೆ ಬರುವಂತ ಒಂದು ಮಾಧ್ಯಮ ರೂಪಕದಲ್ಲಿ ಮಾಡಬೇಕು. ಬಹಳ ವಿಷಯಗಳು ಬರ್ತಾ ಇದೆ ಪ್ರತಿ ವಾರ. ಗೊತ್ತಿಲ್ಲ ಹೆಂಗೆ ಈ ಜ್ಞಾನವನ್ನ ಮತ್ತೆ ಹೆಂಗ್ ಸಾದರಪಡಿಸ್ಬೇಕು ಅನ್ನೋದು ಸಹ ಈಗ ನಮಗೆ ಚಾಲೆಂಜ್ ಇದೆ. ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಇವತ್ತೇ ಒಂದು ಸುಮಾರು ನನ್ನ ಪ್ರಕಾರ ಒಂದು 100ರಷ್ಟು ಸೊಲ್ಯೂಷನ್ಸ್ ಇಲ್ಲಿ ಬಂದಿದೆ, 100ಕ್ಕಿಂತ ಹೆಚ್ಚು ಸೊಲ್ಯೂಷನ್ಸ್ ಬಂದಿದೆ. ಇದೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಇನ್ನು ಯಾವ್ದು ಪ್ರಶ್ನೆಗಳಿದ್ರೂ ಮುಂದೆ ನಿರಂತರವಾಗಿ ಮಂಜುಳಾ ಮೇಡಮ್ ಜೊತೆಗೆ ತಾವು ಸಂಪರ್ಕದಲ್ಲಿ ಇರ್ಬೋದು. ಸಮಯದ ಒಂದು ನಮಗೆ ಶಿಸ್ತು ಇರ್ಲಿ ಅನ್ನೋ ದೃಷ್ಟಿಯಿಂದ ನಾಗಭೂಷಣ್ ಸರ್ ಹತ್ರ ವಿನಂತಿ ಮಾಡ್ಕೊಂಡು ಸಾರಾಂಶದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಜೊತೆಗೆ ಮಂಜುಳಾ ಮೇಡಮ್ ಅವ್ರನ್ನ ಎಲ್ಲೆಲ್ಲಿ ನಿಮಗೆ ಸಾಧ್ಯ ಇದೆ ಅದೆಲ್ಲ ಕರ್ಸ್ಕೊಳ್ಳಿ. ನಿರ್ಮಲಾ ಮೇಡಮ್ ಹೇಳ್ದಂಗೆ ಬಹಳ ಸಿಂಪಲ್ ಮೇಡಮ್. ಅವ್ರು ಏನು ನಿಮ್ಗೇನು ಡಿಮ್ಯಾಂಡ್ ಮಾಡಲ್ಲ, ಬೇಡಿಕೆ ಇಡುವಂತ ವ್ಯಕ್ತಿ ಅಲ್ಲ. ಅಲ್ಲಿ ಇರುವಂತ ಸುತ್ತಮುತ್ತಲ ಜನಕ್ಕೆ ಒಂದೊಂದು ಕಾರ್ಯಕ್ರಮಗಳು ಕೊಡಿ ಅಂತ ನಾನು ಈ ವೇದಿಕೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾಗಭೂಷಣ್ ಸರ್, ತಾವು ಸಾರಾಂಶದೊಂದಿಗೆ ಕಾರ್ಯಕ್ರಮ ಮುಗಿಸ್ಬೋದು. ಸರ್, ಆಯ್ತು ಸರ್. ಇವತ್ತಿನ ಕಾರ್ಯಕ್ರಮ ಒಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಚರ್ಚೆ ನೋಡ್ಕೊಂಡು. ಯಾರು? ಹೌದು. ಇಲ್ಲ, ಚೆನ್ನಾಗಿತ್ತು. ಅತ್ಯದ್ಭುತವಾದ ಚರ್ಚೆ ನಡೀತು. ಆಮೇಲೆ ಮೇಡಮ್ ಅವರು ಕೊಟ್ಟಂತ ಒಂದು ಮಾಹಿತಿ ಇದೆಲ್ಲ ಬಹಳ ಅದ್ಭುತವಾದ ಮಾಹಿತಿ. ಯಾಕೆ ಅದ್ಭುತ ಅನ್ಸುತ್ತಂದ್ರೆ, ಕೇವಲ ಒಬ್ಬ ಭಾಷಣಕಾರ ಹೇಳಿದ್ರೆ ಅಥವಾ ಇನ್ಯಾರೋ ಸುಮ್ಮನೆ ಬುಕ್ಕಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಏನಾದ್ರೂ ಕೊಟ್ಟಿದ್ರೆ ಅದು ಅಷ್ಟೊಂದು ಜನರಿಗೆ ರೀಚ್ ಆಗ್ತಾ ಇರ್ಲಿಲ್ವೇನೋ. ಯಾಕೆ ಒಂದು ಆಪ್ತತೆ ಅಥವಾ ಕೇಳರಿಗರಿಗೆ ಇಡಿಸುತ್ತೆ ಅಂದ್ರೆ ಅವರು ಮಾಡಿದ್ದನ್ನ ಹೇಳ್ತಾರೆ. ಆಮೇಲೆ ತಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಅನ್ಸ್ತಕ್ಕಂಥ ಕೆಲಸ ಏನಿದೆ ಅಲ್ವಾ, ಅದು ಬಹಳ ದೊಡ್ಡದು. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ದಯವಿಟ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನನ ಎಲ್ರಿಗೂ ಹಂಚಿರಪ್ಪ ಅಂತ ಹೇಳ್ತೀವಿ. ಆ ಕೆಲಸ ಬಹಳಷ್ಟು ಮಂದಿ ಮಾಡ್ಲಿಕ್ಕೆ ಹಿಂಜರಿತಾರೋ ಅಥವಾ ಅವ್ರ ಸ್ವಾರ್ಥನೋ ಗೊತ್ತಿಲ್ಲ. ಬಟ್ ಇಲ್ಲಿ ಮೇಡಮ್ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅಲ್ವಾ, ಬಹಳ ಅದ್ಭುತ. ಆಮೇಲೆ ಅವ್ರು ಹೇಳಿದ್ದು ಯಾವುದೂ ನನಗೆ ಏನೋ ಕಠಿಣ ಅಂತ ಏನೋ ಅನ್ಸಿಲ್ಲ. ಯಾಕಂದ್ರೆ ನಂದು ಒಂದು ಕೈದೋಟ ಇದೆ. ಆ ಕೈದೋಟದಲ್ಲಿ ಸಹಜವಾಗಿ ಮೇಡಮ್ ಅವ್ರಿಗೆ ಏನು ಹೇಳಿದ್ರಲ್ಲ, ಸುಮಾರು ನನಗೆ ತಿಳಿದ ಹಾಗೆ ಒಂದು 30-40 ಸಸ್ಯಗಳನ್ನ ಹೇಳಿದ್ರು. ಅದರಲ್ಲಿ ತುಳಸಿ ಆಗಿರ್ಬೋದು, ಅಮೃತ ಬಳ್ಳಿ ಆಗಿರ್ಬೋದು, ಬ್ರಾಹ್ಮಿ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಆಮೇಲೆ ಪಾರಿಜಾತ ಆಗಿರ್ಬೋದು, ಇವೆಲ್ಲಗಳು ಸಹಜವಾಗಿ ತನ್ನಂತಾನೆ ಬಂದಿದ್ದಾವೆ. ಅದರ ಜೊತೆಗೆ ಮೇಡಮ್ ಬೆಳೆದ ಅಶ್ವಗಂಧ ಆಗಿ, ಸೀತಾಫಲ, ನಿಂಬೆಹಣ್ಣು, ನೇರಳೆ, ನುಗ್ಗೆ, ಪುದೀನ, ಕೊತ್ತಂಬರಿ, ದಾಳಿಂಬ್ರೆ, ಮುಟ್ಟಿದರ ಮುನಿ, ಅಂಟುವಳಕಾಯಿ, ಶುಂಠಿ, ಅರಿಶಿಣ, ಇವೆಲ್ಲವುಗಳೊಂದು ಅದ್ಭುತವಾದಂತಹ ಒಂದು ಏನು ನಮ್ಮ ಏನು ಬೆಳೆಗಳೇನು ಇದಾವಲ್ಲ, ಇದು ಬಹಳ ಪ್ರಮುಖವಾದ್ದು. ಅದರಲ್ಲೂ ಹೆಣ್ಮಕ್ಳು ಪ್ರಾಯಶಃ ಇದನ್ನ ಮನೆ ಹೆಣ್ಮಕ್ಳು ಇದನ್ನ ಅನುಸರಿಸಿ ಇದನ್ನ ಬೆಳೆದು ಏನಾದರೂ ತಮ್ಮ ಕುಟುಂಬದಲ್ಲಿ ಇದನ್ನು ಕೊಡ್ತಾ ಹೋದ್ರೆ ಎಲ್ಲಿ ಅನಾರೋಗ್ಯ ಅಂತಕ್ಕಂಥ ವಿಷಯ ನಮಗೆ ಗೊತ್ತಾಗುತ್ತೆ. ನಾವು ಜನವರಿ 2024ರಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ನಾವು ಮೂರು ಗುಂಪನ್ನು ಮಾಡಿದ್ವಿ. ಅದರಲ್ಲಿ ಒಂದು ಗುಂಪಿಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಏನ್ ಹೇಳಿದ್ವಿ ಅಂದ್ರೆ, ನೀವು ಇದನ್ನ ಬಳಸಿ ಆಮೇಲೆ ಇದನ್ನ ಹೆಚ್ಚೆಚ್ಚು ಪ್ರಚಾರ ಮಾಡಿ ನಿಮ್ಮ ಭಕ್ತರಿಗೆ ಹೇಳಿ ಅಂತ ಹೇಳ್ಬಿಟ್ಟು ಅವತ್ತು ಒಂದು 3 ಗುಂಪುಗಳನ್ನು ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇವತ್ತು ಮಂಜುಳಾ ಮೇಡಮ್ ಹೇಳಿದ್ದೆಲ್ಲವೂ ಕೂಡ ಯಾವುದೂ ಒಂದು ಕಷ್ಟವೇನಲ್ಲ, ಮಾಡ್ಲಿಕ್ಕೆ ಅವಕಾಶ ಉಂಟು. ಆಮೇಲೆ ಇನ್ನು ನಮ್ಮ ಒಂದು ಏನು ಯೋಚನೆ ಏನಿದಾವಲ್ಲ, ಜುಲೈ ನಂತರ, ಆಗಸ್ಟ್ ನಂತರ ಈ ತರಹದ ಕಾರ್ಯಕ್ರಮಗಳನ್ನ ನಾವು ಕೃಷಿ ಆಶ್ರಮಗಳು ಸೇರಿದಂತೆ ನಮ್ಮ ಮೆಡಿಸಿನಲ್ ಪ್ಲಾಂಟ್ಗಳನ್ನ ಬಳಸೋದಾಗಿರ್ಬೋದು, ಅವುಗಳನ್ನ ಪ್ರಚಾರ ಮಾಡೋದಾಗಿರ್ಬೋದು, ಮೌಲ್ಯವರ್ಧನೆ ಆಗಿರ್ಬೋದು, ಈ ಬಗ್ಗೆ ನೇರವಾದ ಕಾರ್ಯಕ್ರಮಗಳಲ್ಲಿ ನಾವು ತೊಡಸ್ಕೋತೀವಿ. ಯಾಕಂದ್ರೆ ಇದು ಗೂಗಲ್ ಕಾರ್ಯಕ್ರಮಕ್ಕೆ ತಂದೆ ಆದ ಒಂದು ಲಿಮಿಟೇಷನ್ ಇದೆ ಅಂತ ಗೊತ್ತು. ಬಟ್ ಆದ್ರೂ ಕೂಡ ಇವತ್ತೇನು ನಾವು ಸುಮಾರು ಒಂದು 50-55 ಮಂದಿ ಇವತ್ತೇನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ರೂ ಒಂದು ಏನು ಚರ್ಚೆಯಲ್ಲಿ ಭಾಗಿಯಾದಾಗ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಇದೆ. ಆಮೇಲೆ ಅವಕಾಶ ಸಿಕ್ಕರೆ ಅವರು ಮುಂದೆ ಮಾಡ್ತಾರೆ ಅಥವಾ ಬೆಳೆಸ್ತಾರೆ ಅಂತಕ್ಕಂಥ ಒಂದು ವಿಷಯ ಗೊತ್ತಾಯ್ತು. ಮುಂದಿನ ದಿನಗಳಲ್ಲಿ ಮತ್ತೆ ಮಂಜುಳಾ ಮೇಡಮ್ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನೇರವಾದ ಕಾರ್ಯಕ್ರಮಗಳನ್ನ ಮಾಡಂದ್ರಿ. ಆಮೇಲೆ ಹೇಳ್ದಾಗೆ ಯಾವುದೇ ಒಂದು ಸಸ್ಯ ಇರ್ಬೋದು, ನಿಮ್ಮ ಪಾಟಲ್ಲೇ ಇರ್ಬೋದು ಅಥವಾ
ನಿಮ್ಮ ತೋಟದಲ್ಲೇ ಇರ್ಬೋದು, ಬಟ್ ಅದನ್ನ ಬಳಕೆ ಮಾಡದ ಇದ್ರೆ ಅದು ಯಾವುದೇ ಲಾಭ ಇಲ್ಲ. ನಾನು ನಮ್ಮ ತೋಟದಲ್ಲೇ ಸುಮಾರು ಇವೆಲ್ಲವುಗಳನ್ನ ದೊಡ್ಡ ಪತ್ರೆ ಆಗಿರ್ಬೋದು ಅಥವಾ ಶುಂಠಿನೂ ಇದೆ, ಇದು ಅರಿಶಿಣನೂ ಇದೆ, ಆಮೇಲೆ ತುಳಸಿ ಇದೆ, ಅಮೃತ ಬಳ್ಳಿ ಇದೆ, ಪಾರಿಜಾತ ಇದೆ. ಅವೆಲ್ಲವುಗಳನ್ನ ಬೆಳಿಗ್ಗೆ ಎದ್ದು ಒಂದೊಂದು ಎಲೆಗಳನ್ನ ಕಿತ್ಕೊಂಡು ಬೆಳಿಗ್ಗೆ ತಿಂತಕ್ಕಂಥ ಒಂದು ಹವ್ಯಾಸ ನನಗಿದೆ. ಇದರಿಂದ ಒಳ್ಳೆ ಅದ್ಭುತವಾದ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದೆ. ಅದನ್ನ ಬಳಸೋದನ್ನ ನಾವು ಕಲಿಬೇಕು. ಆಮೇಲೆ ಬಳಸಿ ಅದರ ಬಂದಂತಹ ಲಾಭವನ್ನು ಇತರರಿಗೆ ತಿಳಿಸ್ಬೇಕು. ಅವರು ಕೂಡ ಇವನ್ನ ಬಳಕೆ ಮಾಡೋದಕ್ಕೆ ನಾವು ಪ್ರೇರಣೆ ಆಗ್ಬೇಕು. ನೀವು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನೀನು ಕಲಿಸೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಪಕ್ಕದರಿಗೆ, ಒಬ್ಬರಿಗೆ ಅಥವಾ ಇಬ್ಬರಿಗೆ ಇದರಿಂದ ಲಾಭ ಪಡ್ಕೊಂಡ್ರೆ ಅಷ್ಟೇ ಸಾಕಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡನ್ರಿ. ಕೇವಲ ರೈತರಿಗಾಗಿ ಅಂತ ಏನೂ ಇಲ್ಲ ನಮ್ಮ ಕಾರ್ಯಕ್ರಮ. ಇದು ಸಣ್ಣ ಬೆಳೆಗಾರರಿಗೂ ಆಗಿರ್ಬೋದು ಅಥವಾ ಈ ಏನು ಟೆರೆಸ್ ಗಾರ್ಡನಿಂಗ್ ಅಂತ ಏನಂತೀವಲ್ಲ, ಆ ಮೂಲಕವಾಗಿ ಈ ಔಷಧಿ ಬೆಳೆಗಳನ್ನ ಬೆಳೆದು ಅವುಗಳನ್ನ ನಮ್ಮ ಆಹಾರದಲ್ಲಿ ಬಳಸ್ತಾ ನಮ್ಮ ಒಂದು ಸಹಜವಾದ ಆರೋಗ್ಯವನ್ನ ಕೂಡ ನಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತಂತ ಹೇಳ್ತಾ, ಈವರೆಗೆ ನಮ್ಮ ಜೊತೆಗಿದ್ದು ಸಾವಧಾನವಾಗಿ ನಮಗೆ ವಿಷಯಗಳನ್ನು ತಿಳಿಸ್ತಕ್ಕಂಥ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ಮೇಡಮ್ ತಮಗೆ ಸರ್ ಒಂದೇ ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ ರಿಕ್ವೆಸ್ಟ್. ಹೇಳಿ ಸರ್. ಏನಂದ್ರೆ ಈಗ ಆಗ್ಲೇ ಮೇಡಮ್ ಅಷ್ಟು ಸವಿಸ್ತಾರವಾಗಿ ಹೇಳುವಾಗ ಹೌದು, ಪಕ್ಷಿಗಳ ಬಗ್ಗೆ 700 ಪಕ್ಷಿ ಬಗ್ಗೆ ಆಕೆ ಒಂದು ವಿವರಣೆ ಇಟ್ಕೊಂಡಿದ್ದಾರೆ. ಅದರಿಂದ ಏನ್ ಉಪಯೋಗ ಅನ್ನೋದೆಲ್ಲ ಹೇಳ್ತಾರಲ್ವಾ. ಅದರಿಂದ ರೈತರಿಗೆ ಗೊಬ್ಬರದ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ. ಮತ್ತೆ ಈ ಹುಳ ಹುಟ್ಟಿ ಹಿಡಿಯೋದ್ರಿಂದ ಬೆಳೆನೂ ಹೆಚ್ಚಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಇನ್ನೊಂದು ವಾರದಲ್ಲಿ ನೀವು ಮತ್ತೆ ಇನ್ನೊಂದು ಸೆಮಿನಾರ್ ಮಾಡಿ ಸರ್. ಇದ್ರ ಬಗ್ಗೆ ಸರ್ ಮಾಡಿಸ್ತೀವಿ ಸರ್. ಅದು ಮೇಡಮ್ ಅವ್ರ ಕೇಳ್ಬಿಟ್ಟು ಮಾಡೋಣ ಸರ್. ಯಾಕಂದ್ರೆ ನೀವು ಹೇಳಿದ್ದು ಒಳ್ಳೆ ಟೈಮಲ್ಲೇ ನಮಗೆ ನೆನಪು ಮಾಡಿದ್ರಿ, ನಾವು ಮರ್ತೋಗಿತ್ತು. ಸುಮಾರು 700 ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಆಮೇಲೆ ಅವುಗಳಿಂದ ಆಗುವ ಲಾಭ ಏನು ಅನ್ನೋದ್ರ ಬಗ್ಗೆ ಮೇಡಮ್ ಅವರು ಇಷ್ಟೆಲ್ಲ ಬಹಳ ಉತ್ತಮವಾದಂತ ಒಂದು ಜ್ಞಾನ ಅವ್ರ ಹತ್ರ ಇದೆ. ನೀವ್ ಹೇಳ್ದ ಹಾಗೆ ಮತ್ತೆ ಮೇಡಮ್ ಅನ್ನ ಇನ್ನೊಂದು ಸೆಷನ್ ಕರಿಯನ್ರಿ. ಆಮೇಲೆ ಅವ್ರ ಮೂಲಕವಾಗಿ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಂಜುಳಾ ಮೇಡಮ್ TBR ಅಂತಂದ್ರಲ್ಲ ಸರ್, ಪಬ್ಲಿಕ್ ಬಯೋಡೈವರ್ಸಿಟಿ ರಿಪೋರ್ಟ್ ಇದೆಯಲ್ಲ, ಅದರಲ್ಲೂ ಪೂರ್ತಿ ಡೀಟೇಲ್ಸ್ ಇಲ್ಲ. ಇಡೀ ನಮ್ಮ ರಾಜ್ಯದ್ದು 31 ಜಿಲ್ಲೆನಲ್ಲಿ 28 ಜಿಲ್ಲೆದು ರಿಜೆಕ್ಟ್ ಆಗಿದೆ. TBR ರಿಪೋರ್ಟ್ ಜಿಲ್ಲಾ ಮಟ್ಟದ್ದು ರಿಪೋರ್ಟ್ ರಿಜೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ಇಂಥವ್ರನ್ನ ನಾವ್ ಯಾರು ಉಪಯೋಗಿಸಿಲ್ಲ ಅಲ್ಲಿ. ಮಾಹಿತಿನೇ ಇಲ್ಲ ಯಾರಿಗೂ. ಪಕ್ಷಿಗಳ ಬಗ್ಗೆ ವೈವಿಧ್ಯತೆ ಗೊತ್ತಿಲ್ಲ, ಏನು ಇಲ್ಲ. ಸುಮ್ನೆ ಏನೋ ಬರ್ಕೊಂಬಂದು ಕೊಟ್ಟಿದ್ದಾರೆ, ಮತ್ತೆ ರಿಸಲ್ಟ್ ಆಗಿದೆ. ಏನಾಗುತ್ತೆ ಸರ್ ಅವು? ಖಂಡಿತವಾಗ್ಲು. ಹಾಗಾಗಿ ನಿಮ್ ಸ್ಟುಡಿಯೋಗೆ ಅಥವಾ ನಿಮ್ ಇದಕ್ಕೆ ಕರ್ಸ್ಬಿಟ್ಟು ಸ್ಲೈಡ್ ಮುಖಾಂತರ 2 ವಾರ ಆಗ್ಲಿ ದಯವಿಟ್ಟು ಆಯಾ ರೀಜನಲ್ ವೈಸ್ ಅಲ್ಲಲ್ಲೇನೆ ಏನೇನಿದೆ, ಯಾವ್ಯಾವ ಪಕ್ಷಿ ಇದೆ, ಉಪಯೋಗ ಏನು ಅನ್ನೋದನ್ನ ದಯವಿಟ್ಟು ವಿಷಯ ಕಳಿಸಿ ಸರ್. ಮೇಡಮ್, ಮಂಜುಳಾ ಮೇಡಮ್ ಇದೀರಲ್ವಾ ಮೇಡಮ್? ಇದ್ದೀನಿ ಸರ್, ಇದ್ದೀನಿ. ನಿಮಗೆ ಬೇಡಿಕೆ ಜಾಸ್ತಿ ಇದೆ. ಯಾಕಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಖಂಡಿತವಾಗ್ಲೂ ನಮ್ಮ ರೈತರಿಗೆ ಬೇಕೇ ಬೇಕು. ಇಲ್ದ ಹೋದ್ರೆ ಅದನ್ನ ಖಂಡಿತವಾಗ್ಲೂ ಮಾಡನ್ರಿ. ನೀವು ಒಂದು PPT ಒಂದು ರೆಡಿ ಮಾಡ್ಕೊಳ್ಳಿ. ಇಲ್ದ ಇದ್ರೆ ನೀವೇನಾದ್ರು ಕಳಿಸ್ಕೊಟ್ರೆ ನಾನಾದ್ರೂ ಒಂದು PPT ರೆಡಿ ಮಾಡ್ತೀನಿ. PPT ಮುಖಾಂತರವಾಗಿ ಸಾಕಷ್ಟು ರೈತರನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ. ಲಕ್ಷ್ಮೀನಾರಾಯಣ ಸರ್ಗೆ ಧನ್ಯವಾದಗಳು ನೆನೆಸಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ಲಕ್ಷ್ಮೀನಾರಾಯಣ ಸರ್, ನಾವು ನೇರವಾದ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ದಯವಿಟ್ಟು ನೀವು ಕೂಡ ನಮ್ಮ ಜೊತೆಗೆ ಸೇರಿ, ಎಲ್ಲರೂ ಸೇರಿಬಿಟ್ಟು ಈ ಒಂದು ಒಳ್ಳೆ ಕಾರ್ಯವನ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಂಜುಳಾ ಮೇಡಮ್ ಅವರಿಗೆ ಧನ್ಯವಾದಗಳು. ಆಮೇಲೆ ಇಲ್ಲಿ ಭಾಗಿಯಾದಂತ ಎಲ್ಲಾ ಒಂದು ಮಹನೀಯರಿಗೆ ಕೂಡ ಧನ್ಯವಾದ ಹೇಳ್ತಾ ಎಲ್ರಿಗೂ ಶುಭರಾತ್ರಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ. ನನಗೆ ಗೊತ್ತಿರೋ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಗಿಸೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಿರ್ಮಲಾ ಮೇಡಮ್ ನಿಮ್ಗೂ ಕೂಡ ನಮಸ್ಕಾರ. ಎಲ್ಲರಿಗೂ